ಕೇವಲ 5 ಸೆಕೆಂಡಲ್ಲಿ ನಾವು 5 ಪ್ರಶ್ನೆ ಕೇಳಿದ್ರೇನೆ ನಮಗಿಷ್ಟು ಕನ್ಫ್ಯೂಷನ್ ಇದೆ. ಈ ನ್ಯೂಟ್ರಿಷನ್ ಅನ್ನೋದೊಂದು ಟಾಪಿಕ್ ಸಮುದ್ರ. ಇಷ್ಟು ದೊಡ್ಡ ಸಮುದ್ರದಲ್ಲಿ ಇವತ್ತು ಯಾವುದೋ ಒಂದು ಆರ್ಟಿಕಲ್ ಬಂದಿರತ್ತೆ, ಇದನ್ನ ಮುಟ್ಲೇಬೇಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ 10 ಡೇಸ್ಗೆ ಇನ್ನೊಂದು ಸ್ಟಡಿ ಮಾಡಿದ್ವಿ, ಇದು ಓಕೆ ಅಂತೆ, ಆದ್ರೆ ಈ ಪ್ರಮಾಣದಲ್ಲಿ ತಗೊಳ್ಳಿ ಅಂತಾರೆ. ಹೋಮ್ ಮೇಕರ್ಸ್ ಪಾಪ ಬ್ರೇಕೇ ತಗೊಳಕ್ಕಾಗಲ್ಲ, ಅವ್ರಿಗೆ ರಜಾನೂ ಇರಲ್ಲ. ಅಂತವ್ರಿಗೆ ಬೇಕಾಗಿರೋದೇನು? ಒನ್ ಸ್ಮಾಲ್ ಅಪ್ರಿಸಿಯೇಷನ್. ತಾವು ವೆಯ್ಟ್ ಲಾಸ್ ಅಂದಾಗ ಕೇವಲ ವೇಯಿಂಗ್ ಮಿಷಿನ್ ಮೇಲೆ ಮಾತ್ರ ಅಲ್ಲ, ನಿಮ್ಮ ಬ್ಲಡ್ ಪ್ಯಾರಾಮೀಟರ್ ಇಂಟರ್ನಲಿ ಆಲ್ಸೋ ಯು ಶುಡ್ ಬಿ ಸಕ್ಸಸ್ಫುಲ್. ಸೊ ಯು ಸಿ ಸೋ ಮೆನಿ ಗೈಸ್ ಫುಲ್ ಫಿಟ್ ಇರ್ತಾರೆ, ಸಣ್ಣ ಇರ್ತಾರೆ, ಬಿಯರ್ ಬೆಲ್ಲಿ ಅಂತ ಏನ್ ಕರೀತಾರೋ, ಪಾಟ್ ಬೆಲ್ಲಿ, ಬಿಯರ್ ಬೆಲ್ಲಿ. ಇದು ಇಂಡಿಕೇಟರ್ ಫಾರ್ ಫ್ಯೂಚರ್ ಆಲ್ ಹೆಲ್ತ್ ಕಾಂಪ್ಲಿಕೇಶನ್ಸ್. ಇಫ್ ಯು ಜಸ್ಟ್ ರೆಡ್ಯೂಸ್ 10% ಆಫ್ ಯೋರ್ ಎಕ್ಸಿಸ್ಟಿಂಗ್ ಬಾಡಿ ವೇಟ್, ಎಷ್ಟೊಂದು ಲೈಫ್ ಸ್ಟೈಲ್ ಡಿಸೀಸಸ್ ಆರ್ ಅಂಡರ್ ಬೆಟರ್ ಕಂಟ್ರೋಲ್. So today, just curiously, one and only ಪರಿಮಳ ಜಗ್ಗೇಶ್ ಅವರು. ಜಗ್ಗೇಶ್ ಅವರು ಅವ್ರ ಡೈಲಾಗ್ಸು ಆ್ಯಕ್ಟಿಂಗ್ ಮೂಲಕ ಅವರು ಒಂದು ಸ್ಪೆಷಲ್ ಸ್ಟೈಲಲ್ಲೆಲ್ಲ ನ್ಯೂಟ್ರಿಷನ್ನು ಡಯಟ್ ಅಂತ ಜನಗಳಿಗೆ ಕೊಡ್ರೆ, ಮೇಡಮ್ ಅವರು ಅವ್ರಿಗೆ ಒಂದು ನ್ಯೂಟ್ರಿಷನನ್ನು ಕೊಡೋ ಇದು ಒಂದು ವೆರಿ ಕ್ಯಾಶುವಲ್ ಇಂಟ್ರೊಡಕ್ಷನ್ ಆಯ್ತಂದರೆ ನಿಮಗೆ ಬಂದಿರೋ ಟೈಟಲ್ಗಳು ಓದಾಗ ನನಗೆ 100% ಪೇಪರ್ ಬೇಕೇ ಬೇಕು. ಫಾರ್ ಪೀಪಲ್ ಹೂ ವಾಚಿಂಗ್ ಅಸ್ ಟುಡೇ, ಪರಿಮಳ ಜಗ್ಗೇಶ್ ಅವರ ಹಿಂದೆ ಅವ್ರ ಬ್ಯಾಕ್ಗ್ರೌಂಡ್ ಏನಿದೆ ಗೊತ್ತಾ? ಹಿಯರ್ ಇಟ್ ಗೋಸ್. ಸರ್ಟಿಫೈಡ್ ನ್ಯೂಟ್ರಿಷನ್ ಕೋಚ್ ನೀವು, NASM USA, ವೇಟ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟು, ಹೆಲ್ತ್ ಆ್ಯಂಡ್ ವೆಲ್ನೆಸ್ ಕೋಚ್, ಆನರಿ ಡಾಕ್ಟರೇಟ್ ಫಾರ್ ರಿಸರ್ಚ್ ಆ್ಯಂಡ್ ಸರ್ವಿಸ್ ಇನ್ ಟೈಪ್ 2 ಡಯಾಬಿಟೀಸ್ ಮ್ಯಾನೇಜ್ಮೆಂಟು, ಒಂದು ಗ್ಲಾಮ್ ಡಯಟನ್ನ ಫೌಂಡರ್ ನೀವು, ಪಾಸಿಟಿವ್ ಸೈಕಾಲಜಿ ಕೋಚು, ಲೈಫ್ ಕೋಚು, ವಿನ್ನರ್ ಆಫ್ ನ್ಯಾಷನಲ್ ಅವಾರ್ಡು, ಟೆಡೆಕ್ಸ್ ಸ್ಪೀಕರು, ಇನ್ನೊಂದೇನೋ ಬಿಟ್ಟಿದ್ದೀನಾ? ಇಷ್ಟು ಡಯಾಬಿಟೀಸ್ ಎಜುಕೇಟರ್. ಇಷ್ಟು ಬ್ಯಾಕ್ಗ್ರೌಂಡ್ ಇಟ್ಕೊಂಡಿರೋ ನೀವು ಇವತ್ತು ಜಸ್ಟ್ ಕ್ಯೂರಿಯಸ್ ಅಲ್ಲಿ, ಇಟ್ಸ್ ಅನ್ ಆನರ್ ಟು ಹ್ಯಾವ್ ಯು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮನ್ನ ನೋಡ್ತಾ ಇರೋರಿಗೆ ಐ ಹೋಪ್ ದೇ ಗೆಟ್ ಅ ಲಾಟ್ ಆಫ್ ಇನ್ಸೈಟ್ಸ್ ಅಬೌಟ್ ವೇಟ್ ಲಾಸ್ ಮ್ಯಾನೇಜ್ಮೆಂಟು, ಟಾಪಿಕ್ಸ್ ಲೈಕ್ ಹೆಣ್ಮಕ್ಳು ಡಯಟ್ ಇದು ಮಾಡೋದಾಗಿರ್ಲಿ, ಮಿತ್ಸ್ ಅಬೌಟ್ ಡಯಟಿಂಗ್, ಅಂಡ್ ಸೋ ಮಚ್ ವಿ ಗೋನ್ ಡಿಸ್ಕಸ್. ಸೊ ಆಲ್ ಸೆಟ್? ಓಕೆ. ಫಸ್ಟ್ಲಿ, ಇತ್ತೀಚೆಗೆ ನೀವು ನ್ಯೂಸಿಗೆ ಬರ್ತೀರಿ ಫಾರ್ ಮೆನಿ ರೀಸನ್ಸ್. ಅದರಲ್ಲಿ ಒಂದು, ನರೇಂದ್ರ ಮೋದಿ ಅವ್ರನ್ನ ಮೀಟ್ ಮಾಡಿರೋ ಅದೊಂದು ಪಿಕ್ಚರು, ಆ್ಯಂಡ್ ಮಿಲ್ಲೆಟ್ಸ್ ಫಿಟ್ ಇಂಡಿಯಾ ಮಿಲ್ಲೆಟ್ ಅಂಬಾಸಿಡರ್ ಪ್ರೋಗ್ರಾಮ್ ಅಲ್ಲಿ ಯು ಆರ್ ದಿ ಅಂಬಾಸಿಡರ್. ಮೋರ್ ದೆನ್ ಯು ಆರ್ ದ ಅಂಬಾಸಿಡರ್. ದ ಥಿಂಗ್ ಇಸ್, ಮಾರ್ಚ್ ಅಲ್ಲಿ ಮನೆಯವ್ರದ್ದು ಬರ್ತ್ಡೇ ಇತ್ತು. ಸೊ ವಿ ಹ್ಯಾಡ್ ಟು ಮೀಟ್, ಮೋದಿ ಅವ್ರನ್ನ ಮೀಟ್ ಮಾಡಿ ಅವ್ರ ಆಶೀರ್ವಾದ ತಗೊಳ್ಳೋಣ ಅಂತ ಹೋದಾಗ ಐ ಗಾಟ್ ಅ ವೆರಿ ವಂಡರ್ಫುಲ್ ಆಪರ್ಚುನಿಟಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ. ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ ಹೌಸಲ್ಲಿ ಮೀಟ್ ಮಾಡಿದ್ವಿ. ಆ್ಯಂಡ್ ನಾನು ಮಿಲ್ಲೆಟ್ಸು ಬೇಸ್ ಮಾಡಿ ಒಂದು ಸ್ಟಡಿ ಮಾಡಿದ್ದೆ, ವೇರ್ 100 ಪೀಪಲ್ಗೆ ಥ್ರೂ ಡಯಟ್ ಓನ್ಲಿ ಅವರ ಕಿಚನ್ ಇಂದ ಮಾಡುವಂಥ ಚೇಂಜಸ್ ಅಲ್ಲಿ ಅವರ ಡಯಾಬಿಟೀಸ್ ಬೆಟರ್ ಕಂಟ್ರೋಲ್, ಹೈಪರ್ ಟೆನ್ಷನ್ ಬೆಟರ್ ಕಂಟ್ರೋಲ್, ಲಿಪಿಡ್ ಪ್ರೊಫೈಲ್ ಬೆಟರ್ ಕಂಟ್ರೋಲ್, ಸ್ಟ್ರೆಸ್, ಸ್ಲೀಪ್, ಈ ಎಲ್ಲ ಫ್ಯಾಕ್ಟರ್ಸ್ ಇಟ್ಟು 3 months ಪ್ರೀ ಅಂಡ್ ಪೋಸ್ಟ್ ರೀಡಿಂಗ್ಸ್ ತಗೊಂಡು, ಲ್ಯಾಬ್ ರೀಡಿಂಗ್ಸ್ ತಗೊಂಡು ಮಾಡಿರುವಂಥ ಸ್ಟಡಿ. ಇಟ್ಸ್ ಪಬ್ಲಿಷ್ಡ್ ಇನ್ ಅನ್ ಇಂಟರ್ನ್ಯಾಷನಲ್ ಮ್ಯಾಗಝೀನ್. ಸೊ ಐ ಬೀನ್ ಇನ್ವೈಟೆಡ್ ಆಸ್ ಸ್ಪೀಕರ್ ಅಕ್ರಾಸ್ ದ ಗ್ಲೋಬ್. ಸೊ ಇದ್ರ ಬಗ್ಗೆ ಮಾತಾಡಿದಾಗ ಇಯರ್ ಆಫ್ ಮಿಲೆಟ್ಸ್ ಅಂತ ಏನಿತ್ತು ನಮಗೆ 2023 ಅಲ್ಲಿ. ಸೊ ದ ಬೇಸಿಕ್ ವಾಸ್ ಮಿಲೆಟ್ಸ್ ಇಂದ ಹೌ ಹೆಲ್ತ್ ಬೆನಿಫಿಟ್ಸ್ ಹ್ಯಾಪನ್ಸ್. ಸೊ ಇದ್ರ ಬಗ್ಗೆ ಮಾತಾಡಿದಾಗ ಮೋದಿಜಿ ಅವ್ರ ಹತ್ರ ಮಾತಾಡಿದಾಗ ಈ ಸೋ ಪ್ಯಾಷನೇಟ್. ಓ ಮೈ ಗಾಡ್, ಅವರಿಗೆ ಮಿಲೆಟ್ಸ್ ಅನ್ನೋದು ಎಷ್ಟು ಅವರಿಂದನೇ he was instrumental year of millets ಅಂತ ಅನೌನ್ಸ್ ಮಾಡೋದಕ್ಕೆ. ಸೊ ಅವ್ರು ಹೇಳಿದ ಒಂದು ಮಾತು ಏನಂದ್ರೆ, ಮಿಲೆಟ್ಸ್ನ ಫಾರ್ಮರ್ಗೆ ಬೆನ್ನೆಲುಬಾಗಿ ನಮ್ಮ ಲೋಕಲಿ ಪ್ರೊಡ್ಯೂಸ್ ಫುಡ್ ಆಗಿ ಅದನ್ನ ಎಕ್ಸ್ಪೋರ್ಟ್ ಮಾಡೋದ್ರೆ ನಮ್ಮ ಒಂದು ಏನೊಂದು ಐಡಿಯಾ ಇದೆ, ವಾಟ್ ಎವರ್ ಇಟ್ ಇಸ್. ಅಲಾಂಗ್ ವಿತ್ ದಟ್ ಇನ್ನೊಂದು ಅಂಶ ಏನಂದ್ರೆ, ಯೂಸಿಂಗ್ ಮಿಲೆಟ್ಸ್ ಎಷ್ಟೊಂದು ಹೆಲ್ತ್ ಕಂಡೀಷನ್ಸ್ನ ನಾವು ರಿವರ್ಸ್ ಮಾಡ್ಬೋದಂದ್ರೆ, ಹಿ ಕಾಲ್ಡ್ ಜಗಿ, ಆಯ್ತಾ, ಜಗಿ ಸ್ಲಿಪ್ಪರ್ ಅವರು ಶೂ ಹಾಕೋತಾ ಇದ್ರು. ವಿ ವರ್ ಲೀವಿಂಗ್ ದಿ ಆಫೀಸ್. ದೆನ್ he said, "Oh, ek minute." So Jagi came, he said, "Sahibre." Then he's like, he just points to me and he say, "Ko bibi ke liye मैं काम देती हूँ." So he's like, "Sir, what sir?" It's like, "No. Take it as your responsibility. ಮಿಲ್ಲೆಟ್ಸ್ ಬಗ್ಗೆ ಎಲ್ಲರಿಗೂ ದ ಹೆಲ್ತ್ ಬೆನಿಫಿಟ್ಸ್ ಆಫ್ ಇಟ್ ಅದನ್ನ ಸ್ಪ್ರೆಡ್ ಮಾಡುವಂತ ಜವಾಬ್ದಾರಿ ತಗೋ ಅಂತ. ಸೊ ಆ ನಿಟ್ಟಿನಲ್ಲಿ ವಿ ಆರ್ ಗೋಯಿಂಗ್. ಬಟ್ ಇಟ್ ವಾಸ್ ಅನ್ ಅಮೇಸಿಂಗ್ ಮೂಮೆಂಟ್. ಬಿಕಾಸ್ ನರೇಂದ್ರ ಮೋದಿ ಅವರು ಇವತ್ತು ಬೆಂಗಳೂರಿಗೆ ಬಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಒಂದು ವ್ಯಕ್ತಿತ್ವನ ನೀವು ಮೀಟ್ ಮಾಡಿದಾಗ
ಅವ್ರ ಫಿಟ್ನೆಸ್ ಬಗ್ಗೆ ಎಲ್ಲ ಅವ್ರು ತುಂಬಾ ಫಿಟ್ ಆಗಿ ಇದ್ದಾರೆ. ಹೌ ಕಾನ್ಶಿಯಸ್ ಇಸ್ ಈ, ವಾಟ್ ಕೈಂಡ್ ಆಫ್ ಟಾಕ್ಸ್ ಇಂಟ್ರಾಕ್ಷನ್ಸು ಕರ್ನಾಟಕ ಬಗ್ಗೆ ಅಷ್ಟೆಲ್ಲ ವಿ ಡಿಂಟ್ ಗೋ, ಬಟ್ ದ ಕಪಲ್ ಆಫ್ ಮಿನಿಟ್ಸ್ ವಾಟ್ ಐ ಸ್ಪೋಕ್ ಏನಿತ್ತು ಅಂದ್ರೆ ಇಟ್ ವಾಸ್ ಬೇಸಿಕ್ಲಿ ಮಿಲೆಟ್ಸ್ ಅಂದಿದ್ ಕೂಡ್ಲೇನೆ ಹೀ ಸೋ ಕೀನ್ ಟು ಅಂಡರ್ಸ್ಟ್ಯಾಂಡ್ ಏನ್ ಮಾಡ್ಬೋದು, how did it come, how did the blood sugar levels vary, ಏನಾಗ್ಬೋದು. Then he put me across to the other called as PS. He said connect her with the other people, ಈ health department ಅಲ್ಲಿ ಇರೋರು, see what you can do to improvise, and he doesn't have to do it ಅವರಿರೋ ಪೊಸಿಷನ್ ಅಲ್ವಾ. ಬಟ್ it also shows ಒಂದು genuine concern for health and wellness that's instinctively ಅವ್ರಿಗೆ ಬಂತು. So it's a good moment. Interesting. ಸೊ ಮಿಲೆಟ್ ಬಗ್ಗೆ ಇವತ್ತು ಸಾಕಷ್ಟು ಟ್ರೆಂಡ್ಸ್ ಎಲ್ಲ ಏನು ಶುರು ಆಗಿದೆ. ಬೈ ದ ವೇ, ಏನ್ ತಿಂಡಿ ತಿಂದ್ರಿ ಇವತ್ತು? ಮಿಲೆಟ್ಸ್ ದೇ. ಸೊ ವೆರಿ ಸಿಂಪಲ್, ಮಿಲೆಟ್ಸ್ ಬ್ಯಾಟರ್ ಅಲ್ಲಿ ಇಡ್ಲಿ ಮಾಡಿದ್ದೆ. ಸೊ ನೆನ್ನೆ ಇಡ್ಲಿ ಆಗಿತ್ತು, ಅದು ನಮ್ ಬುದ್ಧಿ ಆಗಿರುತ್ತಲ್ಲ, ಇಟ್ ಡಸಂಟ್ ಗೆಟ್ ಓವರ್. ಇಡ್ಲಿ ಆದ್ರೆ ಬಿಡಿ, ಒಂದ್ ವಾರ ದೋಸೆ, ನೆಕ್ಸ್ಟ್ ಪಡ್ಡು, ನೆಕ್ಸ್ಟ್ ಚಿಕ್ಕ ದೋಸೆ, ಇಟ್ ಬಿಕೇಮ್ ಪಡ್ಡು ಟುಡೇ. ಸೊ ಇವತ್ತು ಮಿಲೆಟ್ಸ್ ಪಡ್ಡು. ಸೊ ನಮ್ಮನ್ನ ಯೂಟ್ಯೂಬ್ ಚಾನಲ್ ಮೂಲಕ ಸಾಕಷ್ಟು ಹೆಣ್ಮಕ್ಳು ಶೋನ ನೋಡ್ತಾ ಇದ್ದಾರೆ. ಬಿಕಾಸ್ ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ಜನ ಕುಕಿಂಗ್ ರೆಸಿಪೀಸು ಏನೇನೋ ನೋಡ್ತಾರೆ. ಸೊ ಟುಡೇ ಈ ಒಂದು ಇದ್ರ ಮೂಲಕ ಐ ಆಮ್ ಆಲ್ಸೋ ಕ್ಯೂರಿಯಸ್ ಟು ನೋ, ಎಷ್ಟೊಂದು ಫ್ಯಾಷನ್ ಫುಡಲ್ಲಿ ಫ್ಯಾಡ್ ಆಗಿರೋದು ಕೀನ್ವಾ, ಅವಕಾಡು, ಮತ್ತೆ ನಟ್ಸ್ ಅಂತೆ, ಸೀಡ್ಸು, ಇದೆಲ್ಲದ್ರ ಮಧ್ಯೆ ಇವತ್ತು ಮಿಲೆಟ್ ಅನ್ನೋದು ನಮಗೆ ಈಸಿಲಿ ಆಕ್ಸೆಸಿಬಲ್ ಆಗಿರುವಂಥ ಒಂದು ಆಹಾರ. ಸೊ ಇವತ್ತು ರೀಚ್ ಸಿಕ್ಕಿದ್ಯಾ ಹೆಣ್ಮಕ್ಳಿಗೆ, ಗೊತ್ತಾಗ್ತಾ ಇದೆಯಾ ಅಥವಾ ಎಲ್ಲೊಂದ್ ಕಡೆ? ನನ್ನ ಪ್ರಕಾರ ಏನ್ ಗೊತ್ತಾ ರಶ್ಮಿ, ಲೈಫ್ ಇಸ್ ವೆರಿ ಸಿಂಪಲ್ ಆಯ್ತಾ. ನಾವ್ ಏನೇ ಬದಲಾವಣೆ ಮಾಡ್ಬೇಕಂದ್ರು ದೇರ್ ಆರ್ ಸರ್ಟನ್ ಫ್ಯಾಕ್ಟರ್ಸ್ ನಮ್ಮ ಮೈಂಡಲ್ಲಿ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್, ನಾನು ಯಾವಾಗ್ಲೂ ಹೇಳ್ತೀನಿ, ಕಿನೋವಾ ಅಂತ ಬಂದಾಗ ಅದನ್ನ ಹೇಗ್ ಪ್ರೊನೌನ್ಸ್ ಮಾಡೋದಂತಾನೆ ಗೊತ್ತಿರಲ್ಲ ಅಲ್ವಾ. ಸೊ ಅದನ್ನ ಹೋಗಿ ನಾವು ಗೂಗಲ್ ಅಲ್ಲಿ ಹೌ ಟು ಪ್ರೊನೌನ್ಸ್ ದಿಸ್ ಅಂದ್ರೆ ಒಬ್ರು ಕಿನೋವಾ ಅಂತಾರೆ, ಒಬ್ಬ. ಸೊ ಒಂದು ಪ್ರೊನೌನ್ಸಿಯೇಷನ್ ಬರ್ದೇ ಇರೋಂಥದ್ನ ಬೆನಿಫಿಟ್ಸ್ ಇರುತ್ತೆ, ಎಲ್ಲಾದ್ರಲ್ಲೂ ಬೆನಿಫಿಟ್ಸ್ ಇರುತ್ತೆ. ಬಟ್ ಲೋಕಲಿ ಅವೈಲೇಬಲ್ ಇದ್ದಾಗ ನಿಮಗೆ ಇಟ್ಸ್ ಕಾಸ್ಟ್ ಎಫೆಕ್ಟಿವ್. ಸೀಸನಲ್ಲಿ ನೀವ್ ಯಾವ ಪ್ರದೇಶದಲ್ಲಿ ಇದ್ದೀರಾ, ಅಲ್ಲಿ ಏನ್ ಬೆಳೆಯುತ್ತೋ ದಟ್ ಈಸ್ ಮದರ್ಸ್ ನೇಚರ್ ವೇ ಆಫ್ ಗೈಡಿಂಗ್ ಯು. ಇದಕ್ಕಿಂತ ಬೇಡ. ಈಗ ನೋಡಿ, ಸಮ್ಮರ್ ಸೀಸನ್ ಅಲ್ಲಿ ನಮ್ಗೆ ವಾಟರ್ ಮೆಲನ್ ಸಿಗತ್ತೆ, ದಟ್ ಈಸ್ ನೇಚರ್ಸ್ ಬ್ಯಾಲೆನ್ಸ್. ಸೊ ನೀವೆಲ್ಲಿದ್ದೀರಾ, ಇಫ್ ಯು ಆರ್, ನೀವು ಹುಟ್ಟಿ ಬೆಳೆದಿರೋದು ಇಲ್ಲೇ ಕರ್ನಾಟಕ, ನಾನು ಇಲ್ಲೇ ಇದ್ದೀನಿ ಅಂದ್ರೆ ಇಲ್ಲಿ ಸಿಗುವಂಥದ್ದು ಬಳಸೋದು ಕಾಮನ್ ಸೆನ್ಸ್. ಬಟ್ ಈಗ ನೀವು US ಅಲ್ಲಿ ಸೆಟ್ಲ್ ಆಗಿದ್ದೀರಾ, ಸೊ ಅಲ್ಲಿ ನೀವಿರೋ ಸ್ಟೇಟ್ ಅಲ್ಲಿ ಏನ್ ಸಿಗುತ್ತೋ ಅದನ್ನ ತಿನ್ನೋದು ಉತ್ತಮ. ಸೊ ನೀವೇನ್ ಹೇಳ್ತಾ ಇದ್ದೀರಾ ಅಂದ್ರೆ, ಯಾರೆಲ್ಲ ನೋಡ್ತಾ ಇದಾರೆ, ಜಸ್ಟ್ ಬಿಕಾಸ್ ಇಟ್ ಇಸ್ ಅ ಫ್ಯಾಟ್, ಇಟ್ ಡಸಂಟ್ ಮೀನ್ ದಟ್ ನೀವು ಅದನ್ನ ಫಾಲೋ ಮಾಡಬೇಕು. ಹೇಗೆ ಈಗ ಆತ್ಮನಿರ್ಭರ್, ಲೋಕಲ್ ಫಾರ್ ವೋಕಲ್ಲು, ವೋಕಲ್ ಫಾರ್ ಲೋಕಲ್ಲು. ಸೊ ಲೋಕಲ್ ಫುಡ್ಸ್ದು ಡಯಟ್ ಅಲ್ಲಿ ಇಂಪಾರ್ಟೆನ್ಸ್ ಕೊಟ್ಟಷ್ಟು ಕನ್ವೀನಿಯನ್ಸ್ ಒಂದು, ಅಂಡ್ ಎರಡನೇದು ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಫೆಕ್ಟ್ ಇರುತ್ತೆ ಆನ್ ದ ಬಾಡಿ. ಉದಾಹರಣೆ, ಕರ್ನಾಟಕ ಅಂದ ತಕ್ಷಣ ನಾವು ರಾಗಿ ಮುದ್ದೆ ಅಂತೀವಿ, ಅದೇ ನಾವು ಉತ್ತರ ಕರ್ನಾಟಕ ಅಂದ್ರೆ ಜೋಳದ ರೊಟ್ಟಿ ಅಂತಾರೆ. ಸೊ ಆಸ್ ಅ ನ್ಯೂಟ್ರಿಷನಿಸ್ಟ್ ನಿಮ್ಮ ಸ್ಟಡಿನಲ್ಲಿ ಏನಾದ್ರು ಒಂದಷ್ಟು ಸ್ಟಡಿ ಸಿಕ್ಕಿದೆ? ಫಾರ್ ಎಕ್ಸಾಂಪಲ್ ಎನಿ ಫುಡ್ ಫಾರ್ ದಟ್ ಮ್ಯಾಟರ್ ಅಪ್ಪ. ಈಗ ನೀವು ಹುಟ್ಟದಾಗಿಂದ ಒಂದು ಪ್ಯಾಟರ್ನ್, ನನ್ ಕೇಳಿದ್ರಿ ಏನ್ ತಿಂಡಿ ತಿಂದ್ರಿ, ನೀವೇನ್ ತಿಂಡಿ ತಿಂದ್ರಿ? ನಾನಿವತ್ತು ಒಂದು ವಡೆ, ಉದ್ದಿನ ವಡೆ ಮತ್ತೆ ಇಡ್ಲಿ ಅಲ್ವಾ. ಡು ಯು ಲೈಕ್ ಓಟ್ಸ್ ಅ ಲಾಟ್? ಅಫ್ಕೋರ್ಸ್. ಶೂಟ್ ಇತ್ತಲ್ಲ ಇಲ್ಲಿ, ಇಲ್ಲೇ ತಿಂದಿದ್ದು 11 ಗಂಟೆಗೆ. ಬಟ್ ನಾರ್ಮಲಿ ನಾನು ಮನೇಲಿದ್ರೆ ಓಟ್ ಮೀಲ್, ನಾನೇನೇನ್ ತಿಂತೀನಿ ಅಂದ್ರೆ ರೋಲ್ಡ್ ಓಟ್ಸು, ಮತ್ತೆ ಒಂದಷ್ಟು ಪಲ್ಯ ಯಾವ್ದಾದ್ರು, ಇಲ್ಲಾಂದ್ರೆ ಕುಕುಂಬರ್, ಅದನ್ನ ಬೇಯಿಸ್ಬಿಡ್ತೀನಿ. ಸೊ ಫೈಬರ್ ಆಯ್ತು, ಓಟ್ಸ್ಗೆ ಕಾರ್ಬ್ಸ್ ಆಯ್ತು, ಮತ್ತೆ ಪ್ರೋಟೀನ್ 3 ಇಲ್ಲ 4 ಎಗ್ ವೈಟ್ಸ್, ಮತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಮೀಲ್ ತರ ಮಾಡ್ಕೊಂಡು 11 ಗಂಟೆಗೆ ತಿಂತೀನಿ. ಬಟ್ ಯು ಲೈಕ್ ಓಟ್ ಮೀಲ್ ರಶ್ಮಿ, ಸೊ ನಿಮಗಿದು ಓಕೆ. ಸಾಕಷ್ಟು ಜನ ಹೆಣ್ಮಕ್ಳು ಬರೋರು, ಮೇಡಮ್ ಬೆಳಗ್ಗೆನೆ ಓಟ್ಸ್ ಕೊಟ್ಬಿಟ್ಟು ಅದನ್ನ ಹಾಲೆಲ್ಲ ಹಾಕೊಂತೀನಿ ಅಂತ ಹೇಳ್ಬೇಡಿ, ನಮ್ಗೆ ಕಾಂಟ್ ಟೇಕ್ ಇಟ್ ಅಂತಾರೆ. ಸೊ ನಾ ಹೇಳೋದು, ಲೈಫ್ ಅಲ್ಲಿ ನಾವ್ ಏನೇ ಮಾಡಿದ್ರು ಇಷ್ಟಪಟ್ಟು ಮಾಡ್ಬೇಕು, ಕಷ್ಟಪಟ್ಟು ಮಾಡಬಾರ್ದು. ಈಗ ರಶ್ಮಿ ಕರೆದ್ರು, ನಾನು ಇಷ್ಟಪಟ್ಟು ಬರೋದಿಕ್ಕೆ ಇಟ್ಸ್ ಸೋ ಮಚ್ ಆಫ್ ಫನ್. ಟಾರ್ಚರ್ ಅಂತೀರಾ? ಬಿಕಾಸ್ ಡಯಟ್ ತುಂಬಾ ಕಡೆ ಇಟ್ ಇಸ್ ಬಿಕಮ್ ಲೈಕ್, ನಾನ್ ನೋಡೋರ ಪ್ರಕಾರ ಒಂದಷ್ಟು ಜನ ಅನ್ಕೊಂತಾರೆ ಚಾರ್ಟ್ ಇರುತ್ತೆ ಅದೇ ಫಾಲೋ ಮಾಡಬೇಕು, ಎರಡನೇದು ಅಂತಾರೆ ಊಟ ಬಿಟ್ಬಿಟ್ರೆ ಸಣ್ಣ ಆಗ್ಬೇಕು. ಸೊ ಇದನ್ನ ಅಡ್ರೆಸ್ ಮಾಡ್ತಾ ಹೇಗಿದ್ರು ಮಾತಾಡಿದ್ರೆ, ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ನಿಮ್ ಸುತ್ತಮುತ್ತ ಇರೋ ಅವೈಲೇಬಲ್ ಇರೋ, ಈಗ ದರ್ಶಿನಿ ಆಗಿರ್ಬೋದು ಅಥವಾ ನಾವು ತಿಂತಾ ಇರೋ ಕರ್ನಾಟಕದ ತಿಂಡಿ ಆಗಿರಲಿ, ಊಟ ಆಗಿರಲಿ, ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಒಂದು ಬ್ಯಾಲೆನ್ಸ್ ಡಯಟ್ ಅಂತ ರೆಗ್ಯುಲರ್ ಆಗಿ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಫಾಲೋ ಮಾಡೋರಿಗೆ ಒಂದು ಟಿಪ್ ಕೊಡಿ.
ಖಂಡಿತವಾಗ್ಲು. ಸೊ ಅದಕ್ಕಿಂತ ಮುಂಚೆ ಯಾವಾಗ್ಲೂ ರಶ್ಮಿ ಅವರು ಬೇರೆ ಪ್ರಶ್ನೆ ಕೇಳ್ತಾರೆ. ಸೊ ಐ ವಾಂಟ್ ಪುಟ್ ಯು ಆನ್ ದ ಹಾಟ್ ಸೀಟ್ ನೌ. ಗೋ ಫಾರ್ ಇಟ್. ಸರಿನಾ? ರ್ಯಾಪಿಡ್ ರಶ್ಮಿ, ರ್ಯಾಪಿಡ್ ಆಗಿ ಒಂದು 5 ಕ್ವೆಶ್ಚನ್ಸ್ ಕೇಳಲ್ಲ? ಓ ಎಸ್ ಪ್ಲೀಸ್. ಎಸ್ ಎಸ್. ಸೊ ವೆರಿ ಸಿಂಪಲ್, ಯೋಚನೆ ಮಾಡಬೇಡಿ, ನಿಮ್ ಮನ್ಸಿಗೆ ಬಂದಿದ್ದು ಎಸ್ ನೋ ಅಷ್ಟೇ ಹೇಳ್ಕೊಂಡು ಹೋಗ್ಬಿಡಿ. ಸಿಂಪಲ್. ಓಕೆ. ಓನ್ಲಿ ಬೆಲ್ಲಿ ರೆಡ್ಯೂಸ್ ಆಗ್ಬೇಕು, ಸ್ಪಾಟ್ ರಿಡಕ್ಷನ್. ಎಸ್ ಆರ್ ನೋ? ನೋ. ನೋ, ಕರೆಕ್ಟ್. ಡಸ್ ಆಲ್ ಫ್ಯಾಟ್ ಮೇಕ್ ಯು ಫ್ಯಾಟ್? ಎಸ್. ಸೊ ಫ್ಯಾಟ್ ತಿಂದ್ರೆ ದಪ್ಪ ಆಗ್ತೀವಿ. ಓಕೆ, ಎಸ್ ಅಂತ ಹೇಳಿದೀರಾ. ಲೇಟ್ ನೈಟ್ ಈಟಿಂಗ್ ಗುಡ್ ಆರ್ ಬ್ಯಾಡ್? ಬ್ಯಾಡ್. ಬ್ಯಾಡ್. ಓಕೆ. ಕ್ಯಾನ್ ಯು ಡ್ರಿಂಕ್ ವಾಟರ್ ವೈಲ್ ಈಟಿಂಗ್ ಫುಡ್? ಐ ಡೋಂಟ್ ನೋ. ಯು ಡೋಂಟ್ ನೋ? ಗುಡ್, ಆನೆಸ್ಟ್. ಐ ಲೈಕ್ ದಟ್, ಆನೆಸ್ಟ್. ಮಧ್ಯಾಹ್ನ ಮಲಗಿದ್ರೆ ದಪ್ಪ ಆಗ್ತೀರಾ? ನಾಟ್ ರಿಯಲಿ. ನನಗೆ ಗೊತ್ತಿರೋ ಪ್ರಕಾರ ರೆಸ್ಟ್ಗೂ ನಿದ್ದೆಗೂ ಫ್ಯಾಟ್ಗೂ ಇಟ್ಸ್ ನಾಟ್ ಕನೆಕ್ಟೆಡ್ ಅಂತ ನನ್ಗೆ ಅನ್ಸುತ್ತೆ. ಓಕೆ, ದೀಸ್ ಆರ್ ಜಸ್ಟ್ ಸ್ಮಾಲ್ 5 questions. ಆಲ್ಮೋಸ್ಟ್ ನಿಮಗೆ 5 ಅಲ್ಲಿ 3 ಯು ಆರ್ ಕರೆಕ್ಟ್. ಒಂದು ಬಿಕಾಸ್ ಯು ಸೆಡ್ ಯು ಡೋಂಟ್ ನೋ, ಸೊ ಇಟ್ಸ್ ಓಕೆ. ಥ್ಯಾಂಕ್ ಯು ಮೇಡಮ್. ಏನ್ ಗೊತ್ತಾ ರಶ್ಮಿ, ಕೇವಲ 5 ಸೆಕೆಂಡ್ ಅಲ್ಲಿ ನಾವು 5 ಪ್ರಶ್ನೆ ಕೇಳಿದ್ರೇನೆ ನಮಗಿಷ್ಟು ಕನ್ಫ್ಯೂಷನ್ ಇದೆ. ಈ ನ್ಯೂಟ್ರಿಷನ್ ಅನ್ನೋದೊಂದು ಟಾಪಿಕ್ ಸಮುದ್ರ. ಹೌದು, ಆಯ್ತಾ? ಅಂಡ್ ಇಷ್ಟು ದೊಡ್ಡ ಸಮುದ್ರದಲ್ಲಿ ಇವತ್ತು ಯಾವುದೋ ಒಂದು ಆರ್ಟಿಕಲ್ ಬಂದಿರತ್ತೆ, ಇದನ್ನ ಮುಟ್ಲೇಬೇಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ 10 ಡೇಸ್ಗೆ ನೋ ಇನ್ನೊಂದು ಸ್ಟಡಿ ಮಾಡಿದ್ವಿ, ಇದು ಓಕೆ ಅಂತೆ, ಆದ್ರೆ ಈ ಪ್ರಮಾಣದಲ್ಲಿ ತಗೊಳ್ಳಿ ಅಂತಾರೆ. ಈಗ ನಾವು ಮುಂಚೆ ಇದ್ದಾಗ, ಈಗ 30 years ಬ್ಯಾಕ್, 40 years ಬ್ಯಾಕ್, ಲ್ಯಾಕ್ ಆಫ್ ಇನ್ಫಾರ್ಮೇಶನ್ ವಾಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಇಂಟರ್ನೆಟ್ ಇರಲಿಲ್ಲ, ಏನು ಇರಲಿಲ್ಲ, ನೋ ಗೂಗಲ್. ಜೀವನ ಹೆಂಗ್ ನಡೀತಾ ಇತ್ತು ಗೊತ್ತಿಲ್ಲ ವಿತೌಟ್ ಗೂಗಲ್. ಬಟ್ ಈಗ ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ಬಿಟ್ಟಿದೆ. ಅಂಡ್ ಈ ಓವರ್ಲೋಡ್ ಆಫ್ ಇನ್ಫಾರ್ಮೇಶನ್ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ತುಂಬಾ ಸುಲಭವಾಗಿ ಹೇಳ್ಬೇಕಂದ್ರೆ, ನಾನ್ ಸಣ್ಣವಳಿದ್ದಾಗ ಒಂದು ಜನರಲ್ ಫಿಸಿಷಿಯನ್ ಡಾಕ್ಟರ್ ಇರೋರು. ನಮ್ಮ ತಂದೆಯವ್ರನ್ನ ಅವರೇ ನೋಡ್ತಾ ಇದ್ರು, ತಾಯಿ ನೋಡ್ತಾ ಇದ್ರು, ಮತ್ತೆ ನನ್ನೂ ಅವರೇ ನೋಡ್ತಾ ಇದ್ರು. ಎಲ್ಲದಕ್ಕೂ ಒಂದೇ ಡಾಕ್ಟರ್. ಈಗ ಕೆಂಬಿದ್ರೆ ಓಕೆ ಯು ಹ್ಯಾವ್ ಟು ಗೋ ಟು ENT ಅಂತಾರೆ. ಈಗ ಸೊ ಇಟ್ ಇಸ್ ನಾಟ್ ರಾಂಗ್, ಸ್ಪೆಷಲೈಸೇಷನ್ ಆಗಿದೆ, ದೇರ್ ಇಸ್ ಸೋ ಮಚ್ ಆಫ್ ಇಂಪ್ರೂವ್ಮೆಂಟ್. ಸೊ ತಪ್ಪಿಲ್ಲ, ಬಟ್ ಟೂ ಮಚ್ ಆಫ್ ಇನ್ಫಾರ್ಮೇಶನ್ ಆಗ್ಬಿಟ್ಟಿದೆ. ಸೊ ಈಗ ವೆರಿ ಸಿಂಪಲ್ ಕ್ವೆಶ್ಚನ್ಸ್ ಅಲ್ಲಿ ಯಾಕೆ ಲಿಟಲ್ ಬಿಟ್ ಆಫ್ ಹೆಸಿಟೇಷನ್ ನಿಮ್ಗಿತ್ತು ಅಂದ್ರೆ, ಬಿಕಾಸ್ ಆಫ್ ಓವರ್ಲೋಡಿಂಗ್ ಆಫ್ ಇನ್ಫಾರ್ಮೇಶನ್. ಕರೆಕ್ಟ್ ಯಾವುದು ತಪ್ಪು ಯಾವುದು ಗೊತ್ತಿಲ್ಲ. ಈ ಸಿಂಪಲ್ 5 myths ನ ಬಸ್ಟ್ ಮಾಡ್ಕೊಂಡ್ಬಿಡೋಣ ಈಸಿಯಾಗಿ. ಒಂದು, ಲೇಟ್ ನೈಟ್ ಈಟಿಂಗ್ ಬ್ಯಾಡ್ ಅಂದ್ರೆ ಯು ಸೆಡ್ ಎಸ್, ಆಯ್ತಾ? ದಟ್ ಇಸ್ ಆಕ್ಚುಲಿ ರಾಂಗ್. ಯಾಕೆ ಅಂದ್ರೆ ದೇರ್ ಇಸ್ ನೋ ಒನ್ ಸಿಂಗಲ್ ಆನ್ಸರ್ ಫಾರ್ ದಿಸ್. ಈಗ ನೀವು ನೈಟ್ ಶಿಫ್ಟ್ ವರ್ಕ್ ಮಾಡೋರು, ಸೊ ಲೇಟ್ ನೈಟ್ ನೀವು ಊಟ ಮಾಡ್ಲೇಬೇಕು. ಅಥವಾ ಯು ಆರ್ ಅ ಸ್ಟೂಡೆಂಟ್ ಹೂ ವರ್ಕ್ಸ್ ಆರ್ ಸ್ಟಡೀಸ್ ಅ ಲಿಟಲ್ ಲೇಟ್, ನೀವು ಮಲಗೋದು ಲೇಟ್ ಇರ್ಬೋದು. ಸೊ 6 ಗಂಟೆಗೆ, ಈಗ ನಾನು 9 ಗಂಟೆಗೆ ಹೋಗಿ ಮಲ್ಕೊಂಡ್ಬಿಡ್ತೀನಿ, ಆಯ್ತಾ? ನನ್ನ ಡಿನ್ನರ್ 6 ಗಂಟೆಗೆ ಮುಗಿಯುತ್ತೆ. ದಟ್ ಈಸ್ ಪ್ರಾಕ್ಟಿಕಲ್ ಫಾರ್ ಮೀ. ನಮ್ಮ ಮನೆ ಉದಾಹರಣೆ ಕೊಡ್ತಾ ಇದ್ದೀನಿ. ಮನೆಯವರು ಜಗಿ ಸ್ಲೀಪ್ಸ್ ಲೇಟ್. ಸೊ ಅವ್ರಿಗೆ 6 ಗಂಟೆಗೆ ನೀನು ಊಟ ಮುಗಿಸ್ಬಿಟ್ಟು ನೀನು 12 ಗಂಟೆಗೆ ಮಲ್ಗು ಅಂದ್ರೆ ದ ಟೈಮ್ ಗ್ಯಾಪ್ ಇಸ್ ಸೋ ಮಚ್, ಅವ್ರಿಗೆ ನಿದ್ದೆ ಬರಲ್ಲ ಸರಿಯಾಗಿ. ಸೊ ಐ ಟ್ರೈನ್ ಟು ಸೇ ಡಿಪೆಂಡಿಂಗ್ ಆನ್ ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಥಿಯರೀಸು ಅಂಡ್ ನಿಮ್ಮ ಡಯಟ್ ಎಲ್ಲ ಅಕಾರ್ಡಿಂಗ್ಲಿ ಚೇಂಜ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಕಾನ್ಸೆಪ್ಟ್, ಯಾಕೆ ಅರ್ಲಿ ಡಿನ್ನರ್ ಮಾಡಬೇಕು, ಯಾವತ್ತು ಯಾವುದೇ ಒಂದು ಪಾಯಿಂಟರ್ದು ಅಡಿಪಾಯ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಸ್ಟೈಲ್ ಏನೇ ಇರಲಿ ಅದಕ್ಕೆ ಯು ಹ್ಯಾವ್ ಟು just mix and match. So the concept of finishing early dinner. So ನೀವು ಲೇಟ್ ಡಿನ್ನರ್ ಮಾಡಿದಾಗ, ಸ್ಮಾಲ್ ಟೈಮಲ್ಲಿ ಮಲಗಿದಾಗ ಡೈಜೆಷನ್ ಆಗಿರಲ್ಲ, ಒಂದು ನಿದ್ದೆ ಸರಿಗೆ ಬರಲ್ಲ, ಆ್ಯಂಡ್ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇಲ್ಲದೆ ಇರೋ ಪ್ರಯುಕ್ತ ಅದು ಬರ್ನಿಂಗ್ ಕಡಿಮೆ ಆಗಿರುತ್ತೆ. ವೇರ್ ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ಫ್ಯಾಟ್ ಇಸ್ ಮೋರ್. ಸೊ ಯು ಸೇಯಿಂಗ್ ಮಧ್ಯಾಹ್ನ ನಿದ್ದೆ ಮಾಡೋದ್ರಿಂದ ಪ್ರಾಬಬ್ಲಿ then you will put on. No, not about sleep at all. It's only about ರಾತ್ರಿ ನೀವು ಊಟ ಮಾಡ್ಬೋದಾ ಇಲ್ವಾ. ಸೊ ಡಿಪೆಂಡಿಂಗ್ ಅಪಾನ್ ನೀವ್ ಯಾವಾಗ ಮಲಗ್ತೀರಾ, 2-3 hours ಬಿಫೋರ್ ದಟ್ ಊಟ ಮುಗಿಸಿ. ನೀವು 12 ಗಂಟೆಗೆ ಮಲಗ್ತೀರಾ ಅಂದ್ರೆ 9 ಗಂಟೆಗೆ ಟ್ರೈ ಮಾಡಿ. ನಾನು 9 ಗಂಟೆಗೆ ಮಲಗೋಳು, ನಾನು 6 ಗಂಟೆಗೆ ತಿಂತೀನಿ. ಕಾನ್ಸೆಪ್ಟ್, eat a little early, at least 2-3 hours time gap. 2-3 hours before your sleep. Yes. Okay, myth busted, number 1. Number 2. Alva. Next one. Does all fat make you fat andre? ಈಗ there are different sorts of fats. Good fat, bad fat. So all fats, ಈಗ ಫ್ಯಾಟ್ ಯಾಕೆ ಕೆಟ್ಟ ಹೆಸರು ಬಂದಿದೆ ಅಂದ್ರೆ, ಇಫ್ ಯು ಟೇಕ್ ದ 3 macronutrients, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ಅಂದಾಗ, ಕಾರ್ಬೋಹೈಡ್ರೇಟ್ ಅಲ್ಲಿ 1 ಗ್ರಾಮ್ ಅದು ಬರ್ನ್ ಆದಾಗ ಇಟ್ ಗಿವ್ಸ್ ಯು 4 calories. ಪ್ರೋಟೀನ್ ಆಲ್ಸೋ ಗಿವ್ಸ್ ಯು 4 calories. ಫ್ಯಾಟ್ ಗಿವ್ಸ್ ಯು 9 calories. ಆಲ್ಮೋಸ್ಟ್ ಡಬಲ್.
ಓಕೆ. ಸೊ ಅದಕ್ಕೆ ನಮ್ಮ ಫ್ಯಾಟ್ ಕನ್ಸಂಪ್ಷನ್ ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಅಂತಾರೆ, ಇಲ್ಲಾಂದ್ರೆ ಕ್ಯಾಲರಿ ಜಾಸ್ತಿ ಆಗತ್ತೆ. ಆಡಿಂಗ್ ಟು ದಿಸ್, ಇದರಲ್ಲಿ ಗುಡ್ ಫ್ಯಾಟ್ ಬ್ಯಾಡ್ ಫ್ಯಾಟ್ ಅಂತ ಹೇಳ್ತಾರಲ್ಲ, ಕ್ಯಾನ್ ವಿ ಎಜುಕೇಟ್ ನಮ್ಮ ನೋಡ್ತಾ ಇರೋರಿಗೆ ಏನು ಗುಡ್ ಫ್ಯಾಟ್ ಏನ್ ಗೊತ್ತಪ್ಪ, ಆರ್ಟರೀಸ್ ನ ಈಗ ಸಿಂಪಲ್ ನಾವು ಪಾತ್ರೆ ತೊಳೆದಾಗ ಒಂದು ನೀರ್ ಪೈಪ್ ಇರುತ್ತೆ, ಅದ್ರಲ್ಲಿ ನೀರು ಹೋಗತ್ತಲ್ವಾ, ಅದರಲ್ಲಿ ಕಡ್ಡಿ ಕಸ ಎಲ್ಲ ತುಂಬಿಕೊಂಡ್ರೆ ಎಷ್ಟು ಸ್ಲೋ ಆಗಿ ನೀರು ಹೋಗುತ್ತೆ ಈಚೆ. ದ ಡ್ರೈನಿಂಗ್ ಔಟ್ ಪ್ರೊಸೆಸ್ ಎಷ್ಟು ಸ್ಲೋ ಆಗುತ್ತೆ. ನಿಮ್ಮ ಆರ್ಟರೀಸು ಫ್ಯಾಟು ಈ ತರ ಟ್ರೈಗ್ಲಿಸರೈಡ್ಸ್ ಅದರಲ್ಲಿ ಕ್ಲಾಗ್ ಆಗಿದ್ರೆ ಏನಾಗತ್ತೆ, ನಿಮ್ಮ ಬ್ಲಡ್ ಫ್ಲೋ ಸರಿ ಇರಲ್ಲ. ದಟ್ ಲೀಡ್ಸ್ ಟು ಲಾಟ್ ಆಫ್ ಹೆಲ್ತ್ ಇಶ್ಯೂಸ್. ಸೊ ನಿಮ್ಮ ಆರ್ಟರೀಸ್ ಅನ್ಕ್ಲಾಗ್ಡ್ ಇರಬೇಕು, ಹೆಲ್ತಿ ಇರಬೇಕು ಅಂದರೆ ವಾಟ್ ವಿ ಆರ್ ಗೋಯಿಂಗ್ ಟು ಕಮ್ ಇನ್ ದ ಲಾಸ್ಟ್. ವಾಟ್ ಈಸ್ ದ ಬೆಸ್ಟ್ ಡಯಟ್ ಟು ಫಾಲೋ? ಈ ಎಲ್ಲದಕ್ಕೂ ಏನು ಗೊತ್ತಾ ರಶ್ಮಿ, ಸುತ್ತಿ ಬಳಸಿ ಒಂದಕ್ಕೆ ಬರುತ್ತೆ, ಆಯ್ತಾ? ಸೊ ಹ್ಯಾವಿಂಗ್ ಗುಡ್ ಫ್ಯಾಟ್ is okay. So good fats ಅಂದ್ರೆ what do you say? Something like nuts, seeds ಅಲ್ಲಿ ಇರುವಂತ ಆಯಿಲ್ಸ್ ಇರ್ಬೋದು. ನಮಗೆ ಗೊತ್ತಿರುತ್ತೆ, ಎವ್ರಿಬಡಿ ನೋ. ನಾವು ಯಾರಿಗೂ ಹೇಳೋ ನೆಸೆಸಿಟಿ ಯಾವುದು? ತೆಂಗಿನಕಾಯಿ ಗುಡ್ ಫ್ಯಾಟ್. ಸೊ ಅಗೇನ್ ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್. ನಿಮ್ಮ ಹೆರಿಡಿಟರಿ, ನಿಮ್ಮ ಲಿಪಿಡ್ ಪ್ರೊಫೈಲ್ ಹೇಗಿದೆ, ಮತ್ತೆ ಹೌ ಮಚ್ ಇಸ್ ದ ಕ್ವಾಂಟಿಟಿ ಯು ಯೂಸಿಂಗ್, ಆಯ್ತಾ? So let us ತಿನ್ಬೇಕಂತ ಇಷ್ಟೆಲ್ಲ ದಿನಕ್ಕೆ ಇಷ್ಟು ತಿನ್ಬಿಡೋದು, how much? So let me say, okay, let's for example say this oil is good, coconut oil is good ಅಂತ ಹೇಳೋಣ ಒಂದು ಮನುಷ್ಯನಿಗೆ. ಸೊ ಅವ್ರು ಏನು ಮಾಡ್ತಾರೆ, ಮೇಡಮ್ ಹೇಳಿದ್ರು ಕೋಕೋನಟ್ ಆಯಿಲ್ ಗುಡ್ ಅಂದ್ಬಿಟ್ಟು ಅವರ ಮನೆಗೆ ಇರೋದೇ ಮನೇಲಿ 4 ಜನ, ಬಟ್ 5 kg ಕೋಕೋನಟ್ ಆಯಿಲ್ ಒಂದು ತಿಂಗಳಿಗೆ ಬಳಸಿದ್ರೆ ದಟ್ ಈಸ್ ನಾಟ್ ಹೆಲ್ತಿ. ಅದೇ 4 ಜನ 5 kg ಇಂದ if they come down to 4 kilos or they come down to 3 liters of oil, that is better. So there is no one particular thing. So there is no standard set rule. ಬೇಸಿಕ್ಲಿ ಅದನ್ನ ಲಿಮಿಟ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಮಿತವಾಗಿ ಎಂಜಾಯ್ ಮಾಡ್ಕೊಂಡು ಹೋಗುವಂಥದ್ದು. ದಟ್ ಇಸ್ ದಟ್. ಕ್ಯಾನ್ ಐ ಡೂ ಓನ್ಲಿ ಸ್ಪಾಟ್ ರಿಡಕ್ಷನ್? ಅದು ಕರೆಕ್ಟಾಗಿ ಹೇಳಿದ್ರಿ. ಅದು ಆ ಥರ ಇಲ್ಲ. ತುಂಬ ಜನ ಹೆಣ್ಮಕ್ಳು ಏನು ಹೇಳ್ತಾರೆ, ಮೇಡಮ್ ಡೆಲಿವರಿ ಆದಮೇಲೆ ಮೇಡಮ್ ನನಗೆ ಏನಿಲ್ಲ ಮೇಡಮ್, ನಾನು ಹೊಟ್ಟೆ ಮಾತ್ರ ಸಣ್ಣ ಆಗಬೇಕು ಅಂತಾರೆ. ಸೊ ಓವರ್ ಆಲ್ ಐ ಆಮ್ ಫೈನ್ ಅನ್ಸೋ. ಹೊಟ್ಟೆ ಮಾತ್ರ ಸಣ್ಣ ಆಗಬೇಕು ಅಂದರೆ ಯು ಕ್ಯಾನ್ ಡೂ ಅ ಲಿಟಲ್ ಎಕ್ಸಸೈಸಸ್. ಹೊಟ್ಟೆ ಮಸಲ್ ಡೆಲಿವರಿ ಆದಮೇಲೆ ಅದಾದಮೇಲೆ ಲೂಸ್ ಆದಾಗ ಆಬ್ಡಮನ್ ಮಸಲ್ ಟೈಟನ್ ಮಾಡೋಕ್ಕೆ, ಸೊ ಯು ಲುಕ್ ಬೆಟರ್. ಬಟ್ ಓನ್ಲಿ ಸ್ಟಮಕ್ ಮೇಲೆ ಫ್ಯಾಟ್ ನ ಇರೇಸ್ ಮಾಡಿ ಅಂದ್ರೆ ಯಾವ ಡಯಟ್ ರಿಡಕ್ಷನ್? ಫೋಟೋಶಾಪ್ ಅಲ್ಲ. ಥ್ರೂಔಟ್ ದ ಬಾಡಿ ನಮ್ಮ ದೇಹದಲ್ಲಿ ಇರುವಂತ ಫ್ಯಾಟ್ ನ ರಿಡ್ಯೂಸ್ ಮಾಡಬೇಕು. ಹೊಟ್ಟೆ ಭಾಗದ ಫ್ಯಾಟ್, ವಿಸರಲ್ ಫ್ಯಾಟ್, ಇಸ್ ದ ಫ್ಯಾಟ್ ವಿಚ್ ಇಸ್ ಸರೌಂಡಿಂಗ್ ಆಲ್ ದ ಆರ್ಗನ್ಸ್. ಸೊ ಅದು ಫ್ಯೂಚರ್ಗೆ ತುಂಬ ಪ್ರಾಬ್ಲಮ್ ಕೊಡುವಂಥ ಫ್ಯಾಟ್. ಅದಕ್ಕೆ ವಿಸರಲ್ ಫ್ಯಾಟ್ ಎಷ್ಟು ಕಡಿಮೆ ಇರುತ್ತೋ ಯು ಆರ್ ಸೋ ಮಚ್ ಮೋರ್ ಹೆಲ್ತಿ ಅಂತ. ಸೋ ಮೆನಿ ಆಫ್ ದ ಯಂಗ್ಸ್ಟರ್ಸ್ ಈ ನಡುವೆ ಡೆಸ್ಕ್ ಜಾಬ್ ಇರುತ್ತೆ. ಸೊ ಯು ಸಿ ಸೋ ಮೆನಿ ಗೈಸ್ ಫುಲ್ ಫಿಟ್ ಇರ್ತಾರೆ, ಸಣ್ಣ ಇರ್ತಾರೆ. ಬಿಯರ್ ಬೆಲ್ಲಿ ಅಂತ ಏನ್ ಕರೀತಾರೋ, ಪಾಟ್ ಬೆಲ್ಲಿ, ಬಿಯರ್ ಬೆಲ್ಲಿ. ಸೊ ದ ಪ್ರಾಬ್ಲಮ್ ಇಸ್ ಇದು ಇಂಡಿಕೇಟರ್ ಫಾರ್ ಫ್ಯೂಚರ್ ಆಲ್ ಹೆಲ್ತ್ ಕಾಂಪ್ಲಿಕೇಶನ್ಸ್. ಹೌ ಅರ್ಲಿ ಶುಡ್ ದೇ ಆಕ್ಟ್, ಹೌ ಶುಡ್ ದೇ ಆಕ್ಟ್, ಏನೇನು ಮಾಡಬೇಕು? ಸೊ ಇದರ ಜೊತೆಗೆ ವೆರಿ ಬೇಸಿಕ್ ಥಿಂಗ್ ಏನಂದ್ರೆ ರಶ್ಮಿ, ನಾವು ವಿ ವಾಂಟ್ ಟು ಚೇಂಜ್. ಏನ್ ಚೇಂಜ್ ಮಾಡ್ತೀರಾ? ಇನ್ ದ ಸೆನ್ಸ್ ನೀವೆಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅಂತ ಗೊತ್ತಾದ್ರೆ ತಾನೇ ಅದನ್ನ ಚೇಂಜ್ ಮಾಡಕ್ ಸಾಧ್ಯ. ಸೊ ದ ಫಸ್ಟ್ ಪಾಯಿಂಟರ್, ಹೂ ಎವರ್ ಇಸ್ ವಾಚಿಂಗ್, ನಮ್ ತರ ಒಂದು ಪೇಪರು ಒಂದು ಪೆನ್ ತಗೊಳಕ್ ಹೇಳಿ. ಆ್ಯಂಡ್ it is very important to do one small thing which is called, ನೀವು ಐಡೆಂಟಿಫೈ ಹೆಲ್ತ್ ಅಂಡ್ ವೆಲ್ನೆಸ್ ಅಲ್ಲಿ ಸ್ಕೋರ್ ಕೊಟ್ಕೊಳ್ಳಿ, ಆಯ್ತಾ? 0, ಈಗ ಇದು ಒಂದು ಸ್ಕೇಲ್ ಅಂತ ಇಟ್ಕೊಳ್ಳಿ. ಸೊ ದಿಸ್ ಬ್ಯೂಟಿಫುಲ್ ಬ್ಲೂ ಟಿಪ್ ಇಸ್ 10. ಓಕೆ, ಇದು 0. ಸೊ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಅಲ್ಲಿ ನಿಮ್ಮ ಪ್ರಕಾರ ಇದು ಬೇರೆ ಯಾರಿಗೋಸ್ಕರ ಅಲ್ಲ. ಸೊ ಯು ನೋ ಆನೆಸ್ಟ್ಲಿ ಅಲ್ವಾ? ಸೊ ತುಂಬಾ ಜನ ಎಷ್ಟು ಸಿಗರೇಟ್ ಸೇರ್ತೀರಾ ಅಂತ ಡಾಕ್ಟರ್ ಕೇಳಿದ ತಕ್ಷಣ 15 ಸೇದ್ರು ಸಾರ್ ಏನು ಒಂದು 2-3 ಅಂತಾರೆ. ಆ ತರ ಎಲ್ಲ ಬೇಡ, ಪರ್ಫೆಕ್ಟ್ ಆಗಿ ಹೇಳಿ. ಸೊ ನಿಮ್ ಪ್ರಕಾರ ಎಷ್ಟು ಯು ಆರ್ ಹೆಲ್ತಿ ಅಂತ ಅನ್ಸುತ್ತೆ? 0 to 10. Okay. So ನೀವೊಂದು ಬರ್ಕೊಳ್ಳಿ. ಓಕೆ, ದೆನ್ ಇಫ್ ಯು ಅಂಡರ್ಸ್ಟ್ಯಾಂಡ್ 5 ಕೆಳಗಿದೆ, ಇಲ್ಲ ನಾನು ಬೇರೆ ಎಲ್ಲದರಲ್ಲೂ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ, ನನ್ಗೆ ಹೆಲ್ತ್ ಮೇಲೆ ಆಗ್ತಾ ಇಲ್ಲ ಅಂದ್ರೆ 5 ಕೆಳಗಿತ್ತು ಅಂದ್ರೆ ಯು ನೋ ಯು ಹ್ಯಾವ್ ಟು ಕ್ರಾಸ್. ಪಾಸಿಂಗ್ ಬರಲೇಬೇಕು, 6-7 ನೀವು ಬರಲೇಬೇಕು. ಸೊ ಕೇವಲ ಡಯಟು, ನಾನು ಊಟ ಮಾತ್ರ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಒಂದು ಮನುಷ್ಯ ಸಂತೋಷವಾಗಿ ಇರಕ್ ಸಾಧ್ಯನಾ? ಅಂದ್ರೆ ಓವರ್ ಆಲ್ ಲೈಫಲ್ಲಿ
ಡಯಟಿಂಗ್ ಇಸ್ ಒನ್ ಪಾರ್ಟ್, ಬಟ್ ಅದರ ಜೊತೆಗೆ ಇಮೋಷನಲ್ ಹ್ಯಾಪಿನೆಸ್, ಹೌ ಹ್ಯಾಪಿ ಆರ್ ಯು, ನೀನಿರುವಂತ ಜಾಗದಲ್ಲಿ ನಿಮಗೆ ಎಷ್ಟು ಸಂತೋಷ ಇದೆ, ಯು ಹ್ಯಾವ್ ಟು ಐಡೆಂಟಿಫೈ ದ್ಯಾಟ್. ಸೊ ಸ್ಟ್ರೆಸ್ ವರ್ಸಸ್ ಹ್ಯಾಪಿನೆಸ್, ಕಂಟೆಂಟ್ ಇನ್ ಲೈಫ್, ಒಂದು ಸ್ಟ್ರೆಸ್, ಒಂದು ಕಂಟೆಂಟ್ಮೆಂಟ್, ಈ ಕಡೆ ಡಯಟ್. ಸೊ ಪ್ಯಾರಾಮೀಟರ್ಸ್. ಕೆರಿಯರ್, ನಿಮ್ಮ ಕೆರಿಯರ್ ಅಲ್ಲಿ ಈಗ ಕೆರಿಯರ್ ಎಂದಿದ ತಕ್ಷಣ ಎಲ್ಲರೂ ವರ್ಕ್ ಮಾಡ್ಬೇಕು ಅನ್ನೋದಿಲ್ಲ, ಬಟ್ ನಿಮ್ಮ ಜೀವನದಲ್ಲಿ ಯಾವ್ದು ಕೊರತೆ ಇದೆ ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ. ಅಂಡ್ ದೇರ್ ಆರ್ 2 ಆಪ್ಷನ್ಸ್. ಒಂದು, ತುಂಬಾ ಜನ ಹೆಣ್ಮಕ್ಳಿಗೆ ಮೇಡಮ್ ನಾನು ಎಷ್ಟು ಮಾಡಿದ್ರು ನಮ್ಮ ಮನೇಲಿ ಥ್ಯಾಂಕ್ಸೇ ಹೇಳಲ್ಲ ಮೇಡಮ್, ದೊಡ್ಡ ಕೊರತೆ ಆಯ್ತಾ. ಅವ್ರು ಕೇಳೋದೊಂದೇ, ಒಂದು ಅಪ್ರಿಸಿಯೇಷನ್, ವಾಟ್ ಯು ಡೂಯಿಂಗ್ ಇಸ್ ಗುಡ್. ಸ್ಟಾರ್ಟಿಂಗ್ ಮದುವೆ ಆದ ವಸ್ತ್ರಲ್ಲಿ ಏನ್ ಮಾಡಿದ್ರು, ಅಯ್ಯೋ ಚಿನ್ನ ಏನ್ ಚೆನ್ನಾಗಿ ಮಾಡ್ಬಿಟ್ಟಿದ್ಯಾ ಅಬ್ಬಬ್ಬಬ್ಬ ಅಂತಾರೆ. ಅದೇ ಮದುವೆ ಆಗಿ ಒಂದಷ್ಟು ವರ್ಷ ಎಷ್ಟೇ ಅಡಿಗೆ ಮಾಡಿಟ್ರು ಅವ್ರ ಪಾಡಿಗೆ ಯಾವುದೋ ಒಂದು ಫೋನ್ ನೋಡ್ಕೊಂಡು ಏನೋ ಮಾಡ್ಕೊಂಡು ತಿನ್ಕೊಂಡು ಹೋದ್ರೆ ಆ ಪಾತ್ರೆ ತೊಳೆದ ಇಟ್ಟ ಅಂತಾನು ನೋಡ್ಲಿಲ್ಲ ಅಂದ್ರೆ ಹೇಗೆ? ಒಂದು ಹೆಣ್ಮಗಳು, ಎಸ್ಪೆಷಲಿ ಐ ಆಮ್ ಟಾಕಿಂಗ್ ಅಬೌಟ್ ಹೋಮ್ ಮೇಕರ್ಸ್, ಅವರು ಮನೇಲಿದ್ದು ಇಷ್ಟೆಲ್ಲ ಜವಾಬ್ದಾರಿ ಹೊತ್ಕೊಂಡು ವರ್ಕ್ ಮಾಡೋರ್ಗೆ ಆಕ್ಚುಲಿ ಈಸಿ, ಸುಸ್ತಾಗ್ಬಿಡಿದಪ್ಪ ನಾನು ಆಫೀಸಿಂದ ಬಂದು ಅಂತ ವಿ ಕ್ಯಾನ್ ಟೇಕ್ ಅ ಬ್ರೇಕ್. ಹೋಮ್ ಮೇಕರ್ಸ್ ಪಾಪ ಬ್ರೇಕೇ ತಗೊಳಕ್ಕಾಗಲ್ಲ, ಅವ್ರಿಗೆ ರಜಾನೂ ಇರಲ್ಲ. ಅಂಥವ್ರಿಗೆ ಬೇಕಾಗಿರೋದೇನು? ಒನ್ ಸ್ಮಾಲ್ ಅಪ್ರಿಸಿಯೇಷನ್, ಒನ್ ಥ್ಯಾಂಕ್ ಯು. ಸೊ 2 ಚಾಯ್ಸಸ್ ಆಯ್ತಾ. ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ದಿಸ್. ಮಾತಾಡಿ ನೋಡಿ, ಕಮ್ಯುನಿಕೇಟ್ ಮಾಡಿ, ಮನೆಯವ್ರ ಹತ್ರ ಹೇಳಿ ಇಷ್ಟೆಲ್ಲ ಮಾಡಿದ್ದೀನಲ್ಲಪ್ಪ, ಒಂದು ಥ್ಯಾಂಕ್ಸ್ ಹೇಳಕ್ಕೇನು ಅಂತ. ಒಂದು ವೇಳೆ ಕೇಳಿ ತಿದ್ಕೊಳ್ಳಂಗಿದ್ರೆ ನಿಮ್ಮ ಪುಣ್ಯ. ಆದರೆ ಹೇಳ್ತಾರಲ್ಲ ಒಬ್ಬೊಬ್ರು ಏನು ಮಾಡಿದ್ರು ಯು ಕಾಂಟ್ ಚೇಂಜ್ ದೆಮ್. ಸೊ ಅಂಥ ಸಮಯದಲ್ಲಿ ಸ್ಟಾಪ್ ಎಕ್ಸ್ಪೆಕ್ಟಿಂಗ್. ಯಾಕಂದರೆ ನಾನು ಕಂಡಂಗೆ ರಶ್ಮಿ, ಯಾರೇ ನಮ್ಮ ಹತ್ರ ಡಯಟ್ ಕೌನ್ಸಿಲಿಂಗ್ ಬಂದಾಗ ಐ ನೆವರ್ ಗಿವ್ ದೆಮ್ ಅ ಫಿಕ್ಸ್ ಡಯಟ್ ಚಾರ್ಟ್. ಓಕೆ, ನಾನು ಇಲ್ಲಿ ಕೂತ್ಕೊಂಡು ಪಾಪ ನೀವೆಲ್ಲೋ ಇದ್ದೀರಾ, ಐ ಹ್ಯಾವ್ ಕ್ಲೈಂಟ್ಸ್ ಅಕ್ರಾಸ್ ದ ಗ್ಲೋಬ್. ಸೊ ನಮ್ಮ ಕನ್ನಡದವರು ಅಕ್ರಾಸ್ ದ ಗ್ಲೋಬ್ ರೀಚ್ ಔಟ್ ಟು ಮೀ, ಆಯ್ತಾ. ಸೊ ನೀವು ಬಂದು ಟೈಮ್ ಝೋನ್ ಡಿಫ್ರೆನ್ಸ್ ಅಲ್ಲಿ ಮಾತಾಡ್ತೀವಿ, ಯಾಕಂದ್ರೆ US ಅಂದ್ರೆ ಆಲ್ಮೋಸ್ಟ್ 10 to 12 hours ಡಿಫ್ರೆನ್ಸ್ ಇರುತ್ತೆ. ಸೊ ವೆನ್ ದೇ ಕನೆಕ್ಟ್, ನಾ ಹೇಳೋದು ಒಂದೇ, ವಾಟ್ ಎವರ್ ಯು ವಾಂಟ್ ಟು ಡೂ ಇನ್ ಲೈಫ್, ಫಸ್ಟ್ ಆಫ್ ಆಲ್ ನಿಮಗೋಸ್ಕರ ಮಾಡಿ. ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ವೆಯ್ಟ್ ಲಾಸ್? ಇಫ್ ದೇ ಹ್ಯಾವ್ ಅ ಹೈಯರ್ ರೀಸನ್, ಮೇಡಮ್ ನಾನು ಬಂದು ಐ ವಾಂಟ್ ಟು ಬಿ ಹೆಲ್ತಿ, ಅಥವಾ ಐ ಆಮ್ ಟ್ರೈಂಗ್ ಫಾರ್ ಅ ಬೇಬಿ, ಸೊ ನನ್ನ ಗೈನಕಾಲಜಿಸ್ಟ್ ಹೇಳಿದ್ದಾರೆ ಹೆಂಗ್ ಮಾಡಿ, ಅಥವಾ ನಮ್ಮ ತಂದೆ ತಾಯಿಗೆ ಮೈ ಹುಷಾರಾಗಿಲ್ಲ, ಅದು ನೋಡ್ಬಿಟ್ಟು ಐ ಡೋಂಟ್ ವಾಂಟ್ ಟು ಬಿ ಆನ್ ದ ಟ್ರ್ಯಾಕ್, ನಾನು ಈಗಲೇ ನಮ್ಮ ಹೆರಿಡಿಟ್ರಿಯಲ್ಲಿ ಇದಿದೆ, ನಾ ಸೆಟ್ರೈಟ್ ಮಾಡ್ಕೋಬೇಕು. ಇದೆಲ್ಲ ಪಾಯಿಂಟರ್ಸ್ ಗ್ರೇಟ್. ಇಫ್ ಸಮನ್ ಕಮ್ಸ್ ಅಂಡ್ ಟೆಲ್ಸ್ ಮೀ, ಇಲ್ಲ ನಮ್ಮ ಯಜಮಾನ್ರು ಹೇಳ್ತಾ ಇದಾರೆ, ಅವ್ರು ಬೈತಾ ಇದಾರೆ, ಸಣ್ಣ ಆಗು ಅಂದ್ರೆ ಐ ಸೇ ನೋ. ಈ ಕಾರಣಕ್ಕೆ ಬರಬೇಡ. ಯಾಕಂದ್ರೆ ಅವಾಗ ಏನಾಗುತ್ತೆ ಗೊತ್ತಾ ರಶ್ಮಿ, ನೀನ್ ಎಕ್ಸ್ಕ್ಯೂಸೇ ಕೊಡಲ್ಲ. ಮೋಟಿವೇಶನ್ ಟು ಡೂ. ನಾನು ಇಲ್ಲಿ ಕೂತ್ಕೊಂಡು ನೀವು US ಅಲ್ಲಿ ಇರೋರಿಗೆ, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಬೇಸಿಕ್ ಗೈಡ್ಲೈನ್ಸ್ ಕೊಡ್ತೀನಪ್ಪ, ಹಾಫ್ ಅನ್ ಅವರ್ ನೀನು ವರ್ಕೌಟ್ ಮಾಡು, ಇದು ನಿಮ್ನ ಪೋಸ್ಟ್ ವರ್ಕೌಟ್, ಪ್ರೀ ವರ್ಕೌಟ್ ಫಸ್ಟ್ ಇದು ತಗೋ, ಹಾಫ್ ಅನ್ ಅವರ್ ವರ್ಕೌಟ್ ಮಾಡು, ಪೋಸ್ಟ್ ವರ್ಕೌಟ್ ಮಾಡು, ಆಮೇಲೆ ಯು ಹ್ಯಾವ್ ಟು ಹ್ಯಾವ್ ಓನ್ಲಿ 100 grams ಆಫ್ ಓಟ್ಸ್ ಅಂತ ಹೇಳ್ತೀನಿ. ಸಪೋಸ್ ನೀವು ರಿಯಲಿ ವೆಲ್ ಅವತ್ತು ಸೂಪರ್ ಮೂಡಲ್ಲಿದ್ರಿ, ಜೋಶಲ್ಲಿದ್ರಿ, ಸಖತ್ತಾಗಿ ವರ್ಕೌಟ್ ಮಾಡಿದ್ರಿ, 100 grams ಓಟ್ಸ್ ನಿಮಗೆ ಸಾಲತ್ತಾ ಇಲ್ವಾ? ಜೀವನದಲ್ಲಿ ಇಷ್ಟೆಲ್ಲ ಕಷ್ಟ ಸುಖ ನೋಡ್ಕೊಂಬರೋರಿಗೆ ನೀವು 100 grams ಓಟ್ಸ್ ತಿನ್ಬೇಕಾ, 200 grams ತಿನ್ಬೇಕಾ, ಅಷ್ಟು ಜ್ಞಾನ ನಿಮಗಿರಲ್ವಾ? ಇರತ್ತೆ. ನಮ್ಮ ಬಾಡಿ ನಮಗೆ ಇಂಟ್ಯೂಟಿವ್ ಆಗಿ ಹೇಳತ್ತೆ. ಅದನ್ನ ಇಷ್ಟೊಂದು ಚಾಟರ್ ಎಲ್ಲ ಕಡೆ ನಾಯ್ಸ್ ಅಲ್ಲಿ ನಮ್ಮ ಇಂಟ್ಯೂಷನ್ ಅನ್ನೋದನ್ನ ನಾವು ಮರ್ತಿದೀವಿ. ಅದನ್ನ ನಾವು ವಾಪಸ್ ಜಸ್ಟ್ ಸಿಟ್ ಬ್ಯಾಕ್, ಕಾಮ್, ರಿಲ್ಯಾಕ್ಸ್. ನನ್ಗೆ ಇಷ್ಟು ಬೇಕಾ? ನಿಮ್ಗೆ ಒಂದೊಂದ್ಸರಿ ಅನ್ಸುತ್ತೆ, ಇವತ್ತು ಅದೇನೋ ಒಂದು ಮೂಡ್ ಇರುತ್ತೆ, ಇವತ್ತು ಸಕ್ಕದಾಗಿ ತಿನ್ಬೇಕು, ನಾ ಏನೋ ತಿನ್ಬೇಕು, ತಿನ್ನಿ, ಬಟ್ ಡೋಂಟ್ ಫೀಲ್ ಗಿಲ್ಟಿ. ಅಯ್ಯೋ ನಾನು ಡಯಟ್ ಮಾಡ್ತಾ ಇದ್ದೆ, ಅಯ್ಯೋ ನಾನು ಚೀಟ್ ಮಾಡಿದೆ. ಓಕೆ, ಚೀಟ್ ಮಾಡಿದ್ರ ಒಂದು ಚೀಟ್ ಸ್ನ್ಯಾಕ್ನ ಚೀಟ್ ಮೀಲ್ ಮಾಡ್ಕೊಂಡು ಹೋಗ್ಬೇಡಿ, ತುಂಬಾ ಸರಿ ಆಗುವಂತ ಮಿಸ್ಟೇಕ್. ಪಾಪ ಒಂದ್ಸತಿ ಜಾರ್ ಬಿದ್ರೆ ಏನೋ ಅದೊಂಥರ ಸ್ಪೈರಲ್ ಆಗ್ತಾ ಮಂಡೇವರೆಗೂ. ಅದು ಮಂಡೇ ಮೋಟಿವೇಶನ್ ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ, ಏನು ನೆಕ್ಸ್ಟ್ ಮಂಡೇ ನೋಡು ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ನಿಮ್ ಟಿಪ್ ಇಸ್ ಬ್ಯಾಕ್ ಟು ಬ್ಯಾಕ್, ಡೋಂಟ್ ಡೂ ದ ಸೇಮ್ ಮಿಸ್ಟೇಕ್. ಒನ್ ಚೀಟ್ ಮೀಲ್ ಆಯ್ತಾ, ಒನ್ ಚೀಟ್ ಡೇ ಆಯ್ತಾ, ಡೋಂಟ್ ಲೆಟ್ ಇಟ್ ಟು ಗೆಟ್ ಇನ್ ಟು ದ ನೆಕ್ಸ್ಟ್, ಇದು ಆ ಲೂಪ್ ಹೋಗ್ಬಿಡ್ಬೇಡಿ. ಡೋಂಟ್ ಫೀಲ್ ಗಿಲ್ಟಿ. ಓಕೆ, ವಿ ಆರ್ ಆಲ್ ಹ್ಯೂಮನ್. ಇರೋದು ಒಂದ್ ಲೈಫ್, ಇಟ್ಸ್ ಓಕೆ. ಒಂದ್ ದಿವಸ ತಿಂದ್ರೆ ತೊಂದ್ರೆ ಇಲ್ಲ, ಬಟ್ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದಾಗ ನೀವ್ ಇಷ್ಟೆಲ್ಲ ಹೆಜ್ಜೆಗಳು ಇಟ್ಟಿರ್ತೀರಾ, ವಾಪಸ್ ಹಿಂದೆ ಹೋಗ್ಬಿಡ್ತೀರಾ. ಎಲ್ಲರೂ ಒಂದೇ ಅಲ್ಲ ರಶ್ಮಿ, ನಾನ್ ನೋಡ್ದಂಗೆ ತುಂಬಾ ಸ್ಮಾಲ್ ಪರ್ಸೆಂಟೇಜ್ ಸಖತ್ ವಿಲ್ ಪವರ್ ಇರೋರು ಇರ್ತಾರೆ. ನನಗ್ ಬೇಡ ಅಂದ್ರೆ ನಂಗೆ ಬೇಡ,
ಬಿಟ್ಬಿಡ್ತಾರೆ. ಬಟ್ ಇಟ್ಸ್ ಅ ವೆರಿ ಸ್ಮಾಲ್ ಪರ್ಸೆಂಟೇಜ್. ಮೋಸ್ಟ್ ಆಫ್ ದೆಮ್ ತುಂಬಾ ಥಿಯರೀಸು ತುಂಬಾ ಎಮೋಷನ್ಸು ಪ್ಲೇ ಮಾಡತ್ತೆ. 90% ಜನಕ್ಕೆ ಪಾಪ ಹಂಗ್ ಬಿಡಕ್ಕಾಗಲ್ಲ. ಸೊ ಹಂಗಿದ್ದಾಗ ಡೋಂಟ್ ಗೆಟ್ ಇನ್ ಟು ದಿಸ್ ಗಿಲ್ಟ್ ಡಯಟ್ ಸೈಕಲ್. ಓಕೆ, ದಿಸ್ ಇಸ್ ಒನ್ ಮೇಜರ್ ಥಿಂಗ್. ಇವತ್ತು ಯಾರು ನೋಡ್ತಾ ಇರೋದು, ನನ್ನ ಒಂದು ವಿನಂತಿ, ಗಾಡ್ ಹ್ಯಾಸ್ ಗಿವನ್ ಯು ದಟ್ ಇಂಟ್ಯೂಷನ್. ನೀವು ಯಾರೇ ಒಂದು ಎಲ್ಲೋ ಒಂದು ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ರಿ, ಇದನ್ನ ಈ ಪ್ರಾಡಕ್ಟ್ ತಗೊಳ್ಳಿ, ಇಷ್ಟು ದಿವಸಕ್ಕೆ ತಗೊಳ್ಳಿ, ಹಿಂಗೆ ಸಣ್ಣ ಆಗ್ಬಿಡ್ತೀರಾ ಅಂದರೆ ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೊಳ್ಳಿ, ಎಷ್ಟು ದಿವಸಕ್ಕೆ ನಾನು ತಗೋಬೋದು? 1 ತಿಂಗಳು, 2 ತಿಂಗಳು, ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ಬೋದಾ ಅಂತ ಒಂದು ಕ್ವೆಶ್ಚನ್ ಬಂದಾಗ, ಹೆಂಗಾಗತ್ತೆ ಅಂದಾಗ ಅಲ್ಲೇ ನಿಮಗೆ ಆನ್ಸರ್ ಬಂತು, ದಟ್ ಇಸ್ ನಾಟ್ ಯುವರ್ ರೈಟ್ ಥಿಂಗ್. ಸೊ ಶಾರ್ಟ್ಕಟ್ಸ್ ಫಿಟ್ನೆಸ್ಗೆ ಡೋಂಟ್ ಗೋ ಫಾರ್ ದೀಸ್ ಥಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಶಾರ್ಟ್ ಕಟ್ ಅಲ್ಲಿ ಹಿಂಗ್ ಹೋಗಿರೋದು, ಎಲ್ಲರೂ ಯಾರ್ಯಾರು ಶಾರ್ಟ್ ಕಟ್ ಟ್ರೈ ಮಾಡಿರ್ತಾರೆ, ಗ್ಯಾರಂಟಿ ಅಂತ ಇರ್ತಾರೆ. 1 ತಿಂಗಳಲ್ಲಿ 2 kgs ಲಾಸ್ ಆಗಿರುತ್ತೆ. ವಿತ್ ಇನ್ ದ ನೆಕ್ಸ್ಟ್ 3 months ಹೋಗಿರೋ 2 kgs ಜೊತೆಗೆ ಒಂದು 4-5 kilos ಬಂದಿರುತ್ತೆ. ಬಿಕಾಸ್ ನೀವು ಯಾವಾಗ ನಿಮ್ಮ ದೇಹಕ್ಕೆ, ಎವ್ರಿಬಡಿ, ಈಗ ನಾವೇನು ಮಾಡಿಲ್ಲ, ನಾನು ಸುಮ್ಮನೆ ಇವತ್ತು ಬೆಳಗ್ಗೆ ಎದ್ದೆ, ಐ ಮೀನ್ ನೋ ಮೂಡ್ ಟು ಗೋ ಎನಿವೇರ್, ಆರಾಮಾಗಿ ಊಟ ಮಾಡಿ ಸುಮ್ಮನೆ ಮಲ್ಕೊಂಡು ಟಿವಿ ನೋಡ್ತಾ ಇದ್ದೀನಿ ಅಂದ್ರು, ನನ್ನ ಬದುಕ್ಸಕ್ಕೆ ನನ್ನ ದೇಹ ಒಂದಷ್ಟು ಕ್ಯಾಲರೀಸ್ನ ಬರ್ನ್ ಮಾಡತ್ತೆ. ನಾವೇನು ಕೆಲಸ ಮಾಡಿಲ್ಲ ಅಂದ್ರೂ ರೆಸ್ಟಿಂಗ್ ಮೆಟಬಾಲಿಕ್ ರೇಟ್ ಅಂತ ಆಗ್ತಾ ಇರತ್ತೆ. ಸೊ ನಾವ್ ಯಾವಾಗ ತುಂಬಾ ಕಡಿಮೆ ಕ್ಯಾಲರಿ ಕೊಡ್ತೀವೋ ಬಾಡಿಗೆ ಏನ್ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್, ಓಕೆ, ಬ್ಯೂಟಿಫುಲ್ ಪ್ಲಾಂಟ್ಸ್ ಇದೆ, ಈ ಪ್ಲಾಂಟಿಗೆ ಬೇಕಾಗಿರೋ ಅಷ್ಟು ನೀರು ನಾವು ಕೊಡ್ದಂಗೆ ಇಷ್ಟು ಚಂದ ಇದೆ, ಆದ್ರೆ ಇಲ್ಲಪ್ಪ ಅಂದ್ಬಿಟ್ಟು ನಾನು ಬರೀ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ನೀರು ಹಾಕಿದ್ರೆ ಏನಾಗತ್ತೆ ಇದು, ಅಲ್ವಾ? ಆರ್ ಇಟ್ ವಿಲ್ ವಾಂಟ್ ಮೋರ್. ಅಟ್ ದ ಸೇಮ್ ಟೈಮ್, ಪಾಪ ನಾನು ತುಂಬಾ ಕಡಿಮೆ ಕೊಟ್ಬಿಟ್ಟೆ ಅಂದ್ಬಿಟ್ಟು ಒಂದು ಬಿಂದಿಗೆ ತಗೊಂಬಂದು ಹಾಕಿದ್ರೆ ಏನಾಗತ್ತೆ, ಇಟ್ ಆಲ್ ಗೋಸ್ ವೇಸ್ಟ್. ಸೊ ನಿಮ್ಮ ಲೈಫ್ ಸ್ಟೈಲ್ ಏನು, ನಿಮ್ಮ ಹೈಟು, ವೆಯ್ಟು, ನೀವು ಎಷ್ಟರ ಮಟ್ಟಿಗೆ ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ನಿಮ್ಮ ಚಟುವಟಿಕೆ ಏನು, ಅದಕ್ಕೆ ತಕ್ಕನಂಗೆ ಊಟ ಮಾಡಬೇಕು. ತೀರಾ ಕಡಿಮೆ ಊಟ ಮಾಡಿದಾಗ ಮೆಟಬಾಲಿಸಮ್ ಸ್ಲೋ ಆಗತ್ತೆ. ತದನಂತರ ನೀವು ಮನೆ ಊಟನೇ 1 ಚಪಾತಿ ತಿಂದ್ರು ಅದು ವೆಯ್ಟ್ ಹಾಕಕ್ ಶುರು ಆಗತ್ತೆ. ಸೊ ಪಾಸ್, ಬಿಕಾಸ್ ಸಿನ್ಸ್ ಡಯಟ್ ಅನ್ನೋ ಒಂದು ಟಾಪಿಕ್ ನ ಮಾತಾಡ್ಬೇಕಾದ್ರೆ there are a lot of words ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಬೇಸಿಕ್ಸ್ ಎಷ್ಟೊಂದು ಜನಕ್ಕೆ ಮೆಟಬಾಲಿಸಮ್, ರೋಗ, ದೇಹದಲ್ಲಿ ಪಚನಾಶಕ್ತಿ. ಸೊ ಮೆಟಬಾಲಿಸಮ್ ಅಂದ್ರೆ ಏನು, ಹೌ ಟು ಇನ್ಕ್ರೀಸ್ ಅ ಮೆಟಬಾಲಿಸಮ್, ಇವೆರಡು ಪ್ರಶ್ನೆಗೆ ಪ್ಯಾರಲಲಿ ಅಂದ್ರೆ ಮಾತೆಲ್ಲ ಬರುತ್ತೋ ಅಲ್ಲೇ ವಿ ಕ್ಯಾನ್ ಕವರ್ ಆಲ್. ಸೊ ಒಂದೇನಂದ್ರೆ ದೇರ್ ಆರ್ ಸರ್ಟನ್ ಫುಡ್ಸ್ ವಿಚ್ ದೇ ಸೇ, ಈ ಫುಡ್ಸ್ ತಗೊಂಡಾಗ ನಮ್ಮ ಮೆಟಬಾಲಿಸಮ್ ಇನ್ಕ್ರೀಸ್ ಆಗತ್ತೆ. ನಾನು ಹೇಳ್ದಂಗೆ 100% ಯಾವುದು ಸೆಟ್ ರೂಲ್ ಇಲ್ಲ, ಬಟ್ ಹಾರ್ಮೇ ಇಲ್ಲ ಟ್ರೈ ಮಾಡೋದ್ರಲ್ಲಿ. ಸೊ ಫಾರ್ ಎಕ್ಸಾಂಪಲ್, ಮೆಟಬಾಲಿಸಮ್ ಎನ್ಹಾನ್ಸಿಂಗ್ ಫುಡ್ಸ್ ಅಂದರೆ ದೇ ವಿಲ್ ಸೇ ಥಿಂಗ್ಸ್ ಲೈಕ್ ನೆಗೆಟಿವ್ ಕ್ಯಾಲರೀಸ್, 0 ಕ್ಯಾಲರೀಸ್. ಈಗ ಕ್ಯಾಪ್ಸಿಕಮ್, ನಾವು ಒಂದಷ್ಟು ಕ್ಯಾಪ್ಸಿಕಮ್ ತಿಂದರೆ ದಪ್ಪ ಮೆಣಸಿನ್ಕಾಯಿ. ಸೊ ಕ್ಯಾಪ್ಸಿಕಮ್ ತಗೊಂಡಾಗ ಅದು ಬಂದು ಡೈಜೆಸ್ಟ್ ಮಾಡಕ್ಕೆ ಎಷ್ಟು ಎನರ್ಜಿ ಸ್ಪೆಂಡ್ ಮಾಡ್ತೀವೋ ದಟ್ ವಿಲ್ ನಾಟ್ ಗೆಟ್ ಅಕ್ಯುಮುಲೇಟೆಡ್ ಆಸ್ ಫ್ಯಾಟ್. ಸೊ ದೇರ್ ಆರ್ ಸರ್ಟನ್ ಥಿಂಗ್ಸ್ ಕಾಲ್ಡ್ 0 ಕ್ಯಾಲರಿ. ಹಂಗನ್ಬಿಟ್ಟು ಅದು 0 ಕ್ಯಾಲರಿ ಅಲ್ಲ. ದ ಅಮೌಂಟ್ ಆಫ್ ಎನರ್ಜಿ ವಿಚ್ ಇಸ್ ಎಕ್ಸ್ಪೆಂಡೆಡ್ ಟು ಬರ್ನ್ ಅಪ್ ದೋಸ್ ಥಿಂಗ್ಸ್ ಇಸ್ ಲೈಕ್ ಮಚ್ ಮೋರ್ ದೆನ್ ವಾಟ್ ಇಸ್ ರಿಕ್ವೈರ್ಡ್ ಅನ್ನೋ ನಿಮ್ಮ ಬಾಡಿಗೆ ಸ್ಟೋರ್ ಆಗಲ್ಲ. ಸ್ವಲ್ಪ ರಿವೈಂಡ್ ಮಾಡಿ ಫಸ್ಟ್ ಪ್ಲೀಸ್ ಟೆಲ್ us what is metabolism. So it's basically like ಈಗ there are 1 million chemical reactions that's happening in the body. ಅದರಲ್ಲಿ we say metabolism is a process of ನೀವು ಏನು ಇಂಜೆಸ್ಟ್ ಮಾಡಿರ್ತೀರಾ ಆ ಡೈಜೆಷನ್ ಆಗಿ the entire processನ ಒಬ್ಬೊಬ್ರು ತಿಂದಿರೋದನ್ನ ಅರಗಿಸ್ಕೊಳ್ಳೋದು, ಬೇಸಿಕ್ಲಿ ಬರ್ನ್ ಮಾಡ್ಕೊಳ್ಳೋ ಕೆಪಾಸಿಟಿ. ಆಯ್ತಾ? ಒಬ್ಬೊಬ್ರು ನಾವೇ ಹೇಳ್ತೀವಿ ಇಷ್ಟು ಸಣ್ಣ ಇದಾರೆ ಅಪ್ಪ, ಏನ್ ತಿಂತಾರೋ ಕರಗಿಸ್ತಾರೆ, ಏನಾದ್ರು ಮೈಗೆ ಹತ್ತಲ್ಲ. ಸೊ ದಟ್ ಕ್ಯಾನ್ ಬಿ ಅ ಲಿಟಲ್ ಹೆರಿಡಿಟಿ, ಇಟ್ ವಿಲ್ ಆಲ್ಸೋ ಬಿ ದಿಯರ್ ಲೈಫ್ ಸ್ಟೈಲ್. ಆಲ್ ದಿಸ್ ಕಮ್ಸ್ ಅಂಡರ್ ಮೆಟಬಾಲಿಸಮ್. ಸೊ ಒಂದಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಪ್ಲೇಸ್ ಅ ರೋಲ್ ಇನ್ ದಿಸ್. ಫಾರ್ ಎಕ್ಸಾಂಪಲ್, ನಮಗೆ ಹೈಪೋಥೈರಾಯ್ಡಿಸಮ್ ಇತ್ತು ಅಂದ್ರೆ ನಮ್ಮ ಇಡೀ ಮೆಟಬಾಲಿಸಮ್ ದೇಹದ ಸ್ಲೋ ಮಾಡುತ್ತೆ, ಡೈಜೆಷನ್ ಸ್ಲೋ ಮಾಡುತ್ತೆ, ಬರ್ನಿಂಗ್ ಅಪ್ ಆಫ್ ಫುಡ್ ಸ್ಲೋ ಮಾಡುತ್ತೆ. ಅದಕ್ಕೆ ಹೈಪೋಥೈರಾಯ್ಡಿಸಮ್ ಇರೋರು ಸಾಕಷ್ಟು ಜನ ಪಾಪ ಬೇರೆಯವ್ರ ತರ, ನಾರ್ಮಲ್ ಅವ್ರ ತರ ಡಯಟ್ ಮಾಡ್ತಾ ಇದ್ರು, ವರ್ಕೌಟ್ ಮಾಡ್ತಾ ಇದ್ರು, ರಿಸಲ್ಟ್ ಅಷ್ಟು ಬೇಗ ಕಾಣಲ್ಲ. ಇಟ್ ಇಸ್ ಸ್ಲೋ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದಾನೂ ಆಗತ್ತೆ. ಆ್ಯಂಡ್ ನಮ್ಮ ಲೈಫ್ ಸ್ಟೈಲ್, ಸೆಡೆಂಟರಿ ಲೈಫ್ ಸ್ಟೈಲ್ ಇದ್ದಾಗ, ಸೊ ನಾವು ಬರೀ ಊಟ ಮಾಡಿ ಒಂದ್ ಕಡೆ ಜಾಗದಲ್ಲಿ ಕೂತ್ಕೋತೀವಿ, ನಾವು ಬರೀ ನಮ್ಮ ಮೆದುಳಿಗೆ ಕೆಲಸ ಕೊಡ್ತಾ ಇದೀವಿ, ದೇಹಕ್ಕೆ ಕೆಲಸ ಕೊಟ್ಟಿಲ್ಲ ಅಂದಾಗ, ಸೊ ಆಲ್ ದೀಸ್ ಫ್ಯಾಕ್ಟರ್ಸ್ ಪ್ಲೇ ವಿತ್, ಇದೆಲ್ಲ ಇಂಟರ್ಲಿಂಕ್ಡ್. ಸೊ ದೇ ಪ್ಲೇ ಹ್ಯಾವಾಕ್ ವಿತ್ ಮೆಟಬಾಲಿಸಮ್. ತುಂಬಾ ಕಡಿಮೆ ನೀರು ಕುಡಿದ್ರು ಯೋರ್ ಡೈಜೆಷನ್ ಸಿಸ್ಟಮ್ ಡಸಂಟ್ ವರ್ಕ್ ವೆಲ್, that will also hinder metabolism. So it is a
ಜನರಿಕ್ ಟರ್ಮ್ ತರ ತುಂಬಾ ಇದೆ ಇದು. ನೀಟಾಗಿ ಒಂದು ಕ್ಯಾಟಗರಿ ಅಂತ ಒಂದಷ್ಟು ಅರ್ಥ ಮಾಡಿಸೋ ಹಾಗೆ ನಾವು ಎಳೆದು ಹಾಕ್ಬೇಕಾಗಿದೆ. ಸೊ ಯು ಸ್ಪೋಕ್ ಅಬೌಟ್ ಮೆಟಬಾಲಿಸಮ್ ಅಂದ್ರೆ ಏನು, ಫುಡ್ಸ್ ಯುನೋ ದ್ಯಾಟ್ ಇನ್ಕ್ರೀಸ್ ಮೆಟಬಾಲಿಸಮ್. ವುಡ್ ಯು ಲೈಕ್ ಟು are you a fan of ಇದು ಮೆಟಬಾಲಿಸಮ್ ಇನ್ಕ್ರೀಸ್ ಮಾಡೋ ಫುಡ್ ಅಂತ ಆತರ ನೀವು ನೋಡ್ತೀರಾ? ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ನಾವು ಮಾಡುವಂತ ಆಹಾರದಲ್ಲಿ ಈಗ ನಾನು ಏನ್ ತಿಂತೀನೋ ಅದನ್ನ ದಿ ಬೆಸ್ಟ್ ಚಾಯ್ಸ್ ಮಾಡ್ಕೊಂಡಾಗ ದಟ್ಸ್ ದ ಬೆಸ್ಟ್. ಓಕೆ, Wake up to fresh ideas. Repose. Now, you spoke about PCOD and thyroid. ಇದು ತುಂಬಾ ಹೆಣ್ಮಕ್ಳು ಫೇಸ್ ಮಾಡುವಂತ ಒಂದು ಪ್ರಾಬ್ಲಮ್. ಸೊ ಆಸ್ somebody who has done certification and who's seen so many cases, firstly PCOD ಇದ್ದಾಗ ಮತ್ತೆ ಹೈಪರ್ಥೈರಾಯ್ಡಿಸಮ್ ಇದ್ದಾಗ ಯಾಕೆ ಲೂಸಿಂಗ್ ವೇಟ್ ಇಸ್ ಟಫ್? ಹೈಪರ್ ಅಂದಾಗ ಹೈಪರ್ ಅಂಡ್ ಹೈಪೋ ಎರಡು. ಹೈಪೋ ಅಂದ್ರೆ ಸ್ಲೋ, ಆಯ್ತಾ. ಹೈಪರ್ ಅಂದ್ರೆ ಹೇಳ್ತಾರೆ ಸಖತ್ ಹೈಪರ್ ಆಗಿದ್ದಾರೆ ಅಂದ್ರೆ ಸಖತ್ ಫಾಸ್ಟ್. ಸೊ ಹೈಪರ್ ಥೈರಾಯ್ಡಿಸಮ್ ಇದ್ದಾಗ ಯು ಲೂಸ್ ಡ್ರಾಸ್ಟಿಕ್ಲಿ, ಯು ಲೂಸ್ ಲಾಟ್ ಆಫ್ ವೇಟ್. ಐ ಗಾಟ್ ದಿಸ್ ಡ್ಯೂರಿಂಗ್ ಕೋವಿಡ್ ಬಂದ್ಮೇಲೆ ಐ ಗಾಟ್ ಹೈಪರ್ ಥೈರಾಯ್ಡಿಸಮ್. ಫಾರ್ ಸಮ್ ಇದು ಏನ್ ತಿಂದ್ರು ಮೀಡ ಹಶ್ವಾಗೋದು ಅಂಡ್ ಐ ಲಾಸ್ಟ್ ಲಾಟ್ ಆಫ್ ವೇಟ್. ದೆನ್ ಲೇಟರ್ ನೌ thank God it is reversed and I don't have it. Hence I have the experience of that. But what is PCOD and what is I think hyper and hypo you explain. Yeah. So ega PCOD now this young generation alli naan nodta irange ಹೆಣ್ಮಕ್ಳಲ್ಲಿ actually PCOD is a term which they were using a little olden times. Ega mostly the same thing, they call it as PCOS. ಸೊ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಇತ್ತು. ಬಟ್ ಒಂದು ಡಿಸೀಸ್ ಅಲ್ಲ, ಇದು ಇದ್ದಾಗ ಮಲ್ಟಿಪಲ್ ಚೈನ್ ಲಿಂಕ್ ಅಲ್ಲಿ ದೇಹದಲ್ಲಿ ಆಗತ್ತೆ. ಸೊ ನೌ ದ ಟರ್ಮ್ ವಿಚ್ ಇಸ್ ಮೋರ್ ಕಾಮನ್ಲಿ ಯೂಸ್ಡ್ ಇಸ್ PCOS ಅಂತಾರೆ, ಆಯ್ತಾ. ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಡಿಸೀಸ್ ಇದ್ದಿದ್ದು ಸಿಂಡ್ರೋಮ್ ಬಿಕಾಸ್ ಇಟ್ಸ್ ಮಲ್ಟಿಪಲ್ ಥಿಂಗ್ಸ್. ಸೊ ಎಷ್ಟೋ ಸರಿ ಏನಾಗುತ್ತೆ PCOS ಇದ್ದಾಗ ವಿ ಫೈಂಡ್ ಎಕ್ಸ್ಟ್ರಾ ದಿಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಬೇಸಿಕ್ಲಿ ಏನು, ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಲ್ಲಿ ಎಕ್ಸ್ಟ್ರಾ ಫೇಶಿಯಲ್ ಹೇರ್ ಗ್ರೋತ್ ಇರ್ಬೋದು ಅಂಡ್ ಇರ್ರೆಗ್ಯುಲರ್ ಪೀರಿಯಡ್ ಸೈಕಲ್ಸ್ ಇರ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ ಇನ್ಕ್ಲೂಡಿಂಗ್ ಥೈರಾಯ್ಡ್ ಇರ್ಬೋದು, ಪ್ರೀ ಡಯಾಬಿಟೀಸ್ ಇರ್ಬೋದು. ಸೊ ಇದು ಒಂದೇ ತಗೊಂಡ್ರೆ ವಿ ಕ್ಯಾನ್ ಟಾಕ್ ಫಾರ್ 1 hour ಅಬೌಟ್ ಇಟ್. ಬಟ್ ಫಾರ್ ಆಲ್ ದಿಸ್ ಏನ್ ಗೊತ್ತಾ ರಶ್ಮಿ, ವಾಟ್ ವಿ ಕ್ಯಾನ್ ಸಿ, ವಾಟ್ ವಿ ಹ್ಯಾವ್ ಸೀನ್, ವಾಟ್ ರಿಸರ್ಚ್ ಹ್ಯಾಸ್ ಪ್ರೂವ್ಡ್ ಇಸ್ ಇಫ್ ಯು ಜಸ್ಟ್ ರೆಡ್ಯೂಸ್ 10% ಆಫ್ ಯುವರ್ ಎಕ್ಸಿಸ್ಟಿಂಗ್ ಬಾಡಿ ವೇಟ್, ಎಷ್ಟೊಂದು ಲೈಫ್ ಸ್ಟೈಲ್ ಡಿಸೀಸಸ್ ಆರ್ ಅಂಡರ್ ಬೆಟರ್ ಕಂಟ್ರೋಲ್. ಉದಾಹರಣೆಗೆ ತಾವು 80 kgs ಇದ್ರೆ 10% 8 kg ನೀವು ಸಣ್ಣ ಆದ್ರೆ ಯು ಕ್ಯಾನ್ ಗೆಟ್ ಸೋ ಮೆನಿ ಆಫ್ ದೀಸ್ ಡಿಸೀಸ್ ಕಂಡೀಷನ್ಸ್ ಮ್ಯಾನೇಜ್ಡ್ ಮಚ್ ಬೆಟರ್. ಯಾಕೆಂದ್ರೆ ಕೆಲವ್ರಿಗೆ ಯಾಕೆ ಹೇಳಿದ್ರೆ ಅದು ಬೇಗ ನಾಟುತ್ತೆ. ವೈ ಕ್ಯಾನ್ ಯು ಎಕ್ಸ್ಪ್ಲೈನ್ ದ ಸೈನ್ಸ್? ದ ಮಿನಿಟ್ ಯು ಲೂಸ್ ದಟ್ 10 kgs, ಲೆಟ್ಸ್ ಸೇ ಇಫ್ ಐ ಆಮ್ 100 10 kgs ಅಂತ ಅಂದ್ರೆ what is the impact that is on the organs? What happens inside? For example, ನನಗೆ ಗೊತ್ತಿರೋದು ಈಗ ಒಂದು 10 kg ಕಮ್ಮಿ ಸ್ಕೂಲ್ ಬ್ಯಾಗ್ ಹೊತ್ಕೊಂಡು ಓಡಿದ್ರೆ ಫಾಸ್ಟಾಗಿ ಓಡ್ತೀವಿ, ಚುರುಕಾಗಿರುತ್ತೆ. ಒಳಗಡೆ ಫ್ಯಾಟ್ ಪರ್ಸೆಂಟೇಜು ಬಾಡಿ ಆರ್ಗನ್ ಸುತ್ತ ಕಮ್ಮಿ ಇರುತ್ತೆ. ಇಟ್ ಕ್ಯಾನ್ ಫಂಕ್ಷನ್ ಬೆಟರ್. ಪ್ರಾಬ್ಲಿ ದ ಹಾರ್ಟ್ ಈಗ 90 kgಗೆ ಅಷ್ಟೊಂದು ಪಂಪ್ ಮಾಡಬೇಕಾಗಿಲ್ಲ ಬ್ಲಡ್ ಅನ್ನ. ಯು ಆರ್ ಈಸಿಂಗ್ ಅಪ್. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಸೇ ಐ ಆಮ್ ಸಿಟಿಂಗ್ ಅಂಡ್ ಟಾಕಿಂಗ್. ನಾನು ನಿಮ್ಮ ಹತ್ರ ಮಾತಾಡುವಾಗ ನೀವು ಪ್ರೀತಿಯಿಂದ ನನಗೆ ಒಂದು ಗಿಫ್ಟ್ ಕೊಟ್ರಿ, ಎತ್ತಿಟ್ಕೋತೀನಿ 20 kg. ಅದು ಪ್ರೀತಿಯಿಂದ ಕೊಟ್ಟಿರೋ ಗಿಫ್ಟ್ ಅಂದ್ರೆ ಎಷ್ಟು ದಿವಸ, ಲೈಕ್ ಹೌ ಲಾಂಗ್ ಕ್ಯಾನ್ ಐ ಕೀಪ್? ಬಾಡಿ ಬಿಕಮ್ಸ್ ಟಯರ್ಡ್. ಸೊ ನಮ್ಮ ಜಾಯಿಂಟ್ಸ್, ನಮ್ಮ ಬಾಡಿ ಫ್ರೇಮ್ ಏನಿದೆಯೋ ನೀವು ಲೆಕ್ಕ ಹಾಕಿ. ಎಷ್ಟೊಂದು ಜನ ಹೆಣ್ಮಕ್ಳು ಮದುವೆ ಟೈಮಲ್ಲಿ ನಾನು ಅರೌಂಡ್ 55-60 ಇದೆ ಮ್ಯಾಮ್, ಫಸ್ಟ್ ಪಾಪು ಆದಾಗ 10-15 kilos ವೆಯ್ಟ್ ಹಾಕ್ಕೊಂಡಿದ್ದು ಕಡಿಮೆನೇ, ಒಂದು 5 kg ಕಡಿಮೆ ಆಗಿರ್ಬೋದು, ಸೆಕೆಂಡ್ ಬೇಬಿ ಆಯಿತು. ಸೊ ಸೇಮ್ ಫ್ರೇಮ್ಗೆ, ಸೇಮ್ ಆಂಕಲ್ ಜಾಯಿಂಟ್ಸ್ಗೆ ನೀವೇನು 55-60 kilos ಇದ್ರಿ, ಈಗ ನೀವು 80-85 ಇದ್ರೆ ಎಷ್ಟು ವೇರ್ ಅಂಡ್ ಟೈರ್ ಆಗೋಣ ದೇಹಕ್ಕೆ. ಸೊ ದ ಫಸ್ಟ್ ಪಾಯಿಂಟರ್, ಎಷ್ಟು ಜನ ಕೇಳ್ತಾರೆ ಏನ್ ಮೇಡಮ್ ದಪ್ಪ ಇದ್ರೆ ತಪ್ಪ ಅಂತ. ನಾನು ದೇವರಣೆಗೂ ತಪ್ಪಂತ ಹೇಳಲ್ಲ, ಸರಿಯಲ್ಲ. ಬೇಸಿಕ್ಲಿ ವೈ ಅಂದಾಗ ನೀವು ಒಂದಷ್ಟು ಟುವರ್ಡ್ಸ್ ಯುವರ್ ಐಡಿಯಲ್ ವೆಯ್ಟ್ ಬಂದಾಗ ಯು ಆರ್ ಮೋರ್ ಹೆಲ್ತಿ and you're doing a favor to your own body and organs. more energy. ನೀವ್ ಏನೇ ಮಾಡಕ್ಕೆ, ಇಲ್ಲಿಂದ ಎದ್ದೋಗಕ್ಕೆ ನೀನ್ ಎತ್ಕೊಡು, ಅದನ್ ಮಾಡಿ ಇದನ್ ಮಾಡು ಅನ್ನಕ್ಕಿಂತ ನೀನೇ ಎದ್ದೋಗ್ ಮಾಡುವಂಥದ್ದು. ಅಟ್ ದ ಎಂಡ್ ರಶ್ಮಿ, ನಾವ್ ಇಷ್ಟೆಲ್ಲ ಮಾಡೋದು ಯಾಕೆ? ವಯಸ್ಸಾದಾಗ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಷ್ಟು ದೇವ್ರ ಶಕ್ತಿ ಕೊಟ್ರೆ ಐ ಥಿಂಕ್ ದಟ್ಸ್ ಬಿಗ್ಗೆಸ್ಟ್ ಗಿಫ್ಟ್ ಇನ್ ದಿಸ್ ವರ್ಲ್ಡ್.
ಟ್ರೂ. ಐ ಹೋಪ್ ಇಷ್ಟೆಲ್ಲ ಮಾತುಗಳು ಇಟ್ ಹ್ಯಾಸ್ ಗಿವನ್ ದೆಮ್ ಸಮ್ ಮೋಟಿವೇಶನ್ ಟು ನಾವು ಲೂಸ್. ಈಗ ಮುಂದೆ ಹೋಗೋಣ. PCOD ನಲ್ಲಿ ಸಪೋಸ್ ಇವನ್ ಇಫ್ ಯು ಲೂಸಿಂಗ್ ದ 10% ಇದು ವೈ ಅದೆಲ್ಲ ಆಯಿತು. ಆಸ್ ಅ dietitian and a nutritionist, probably than using the word dietitian, what kind of diet changes ನೀವು ಮಾಡ್ತೀರಾ for people who have PCOD, people who have thyroidism, hyper and hypo? ಓಕೆ, ಸೊ ಬೇಸಿಕ್ಲಿ ಏನೇ ಚೇಂಜ್ ಮಾಡೋಕ್ಕಿಂತ ಮುಂಚೆ ಐ ಆಮ್ ವೆರಿ ಕ್ಲಿಯರ್ ಯಾರಿಗೋಸ್ಕರ ಮಾಡ್ತೀರಾ. ದೇ ಆರ್ ಕ್ಲಿಯರ್ ಇನ್ ದ ಮೈಂಡ್. ಮೇಡಮ್ ನನಗೋಸ್ಕರ ಮಾಡ್ತೀನಿ ಅಂದರೆ ದೆನ್ ಐ ಸೇ ಎಸ್, ಅದರ್ವೈಸ್ ಐ ಡೋಂಟ್ ಇವನ್ ಟೇಕ್ ದೆಮ್ ಆಸ್ ಅ ಕ್ಲೈಂಟ್. ಸೆಕೆಂಡ್ ಪಾಯಿಂಟರ್, ದ ಫಸ್ಟ್ 2-3 days ನಾವು ಒಂದು ಏನ್ ಡಯಟ್ರಿ ರೀಕಾಲ್ ತಗೋತೀವಿ ಅವ್ರದ್ದು ಮಾಡೋಕ್ಕಿಂತ ಮುಂಚೆ ದ ಫಸ್ಟ್ ಬಿಲೀಫ್ ಐ ಹ್ಯಾವ್, ನಾನು ಹೇಳಿದೆ ಒಂದು ಸ್ಕೇಲ್ ಅಲ್ಲಿ ನೀವು ಎಲ್ಲಿದ್ದೀರಾ ನೋಡಬೇಕು ಅಂತ. ಸೊ ಐ ರೆಕಮೆಂಡ್ ನೀವು ಎಲ್ಲಿದ್ದೀರಾ ನಿಮ್ಮ ಒಂದು ಗುರ್ತಿರೋ ಲ್ಯಾಬ್ ಅಲ್ಲಿ, ರೆಪ್ಯೂಟೆಡ್ ಲ್ಯಾಬ್ ಅಲ್ಲಿ ಒಂದು ಹೆಲ್ತ್ ಚೆಕ್ಅಪ್ ಮಾಡ್ಕೊಳ್ಳಿ. ವಾಟ್ ಇಸ್ ದಿಸ್ ಹೆಲ್ತ್ ಚೆಕ್ಅಪ್? ಅಂದ್ರೆ ಏನೇನು ಇನ್ಕ್ಲೂಡ್ ಮಾಡುತ್ತೆ? ಬ್ಲಡ್ ಅಲ್ಲಿ ಥ್ರೋಟ್, ಇಟ್ಸ್ ಅ ವೆರಿ ಸಿಂಪಲ್. ಈಗೆಲ್ಲ ಕಾಂಪ್ರಿಹೆನ್ಸಿವ್ ಪ್ಯಾಕೇಜಸ್ ಬರುತ್ತೆಪ್ಪ. ಸೊ ನಿಮ್ಮ ಏಜ್ ತಕ್ಕನಂಗೆ ಮಾಡ್ತಾರೆ. ಸೊ ಐ ಫಾಲ್ ಅಂಡರ್ ದ 40 ಏಜ್ ಗ್ರೂಪ್ ಅಂದ್ರೆ ಅದಕ್ಕೆ ತಕ್ಕನಂಗೆ ಸೆಟ್ ಆಫ್ ಟೆಸ್ಟ್ ಇದೆ. ಸೊ ಆಲ್ ಆರ್ಗನ್ಸ್. ಸೊ ಇಟ್ ಸ್ಟಾರ್ಟ್ಸ್ ವಿತ್ ಬೇಸಿಕ್ ಯುವರ್ CBC, ನಿಮ್ಮ ಬ್ಲಡ್ ಪ್ರೊಫೈಲು, ಹಿಮೋಗ್ಲೋಬಿನ್, HbA1c, ಮತ್ತೆ ಲಿವರು, ಕಿಡ್ನಿ ಫಂಕ್ಷನ್, ಎವ್ರಿಥಿಂಗ್ ಬ್ಲಡ್ ಟೆಸ್ಟ್ ಅಥವಾ ಯೂರಿನ್ ಸ್ಯಾಂಪಲ್ ಅಲ್ಲಿ ಮಾಡಿ ಕೊಡ್ತಾರೆ. ನೆಕ್ಸ್ಟ್, ವೈ ವಿ ಹ್ಯಾವ್ ಟು ಡೂ ದಟ್? ಇಫ್ ಸಪೋಸ್ ಯು ಕಮ್ ಟು ಮೀ ಅಂಡ್ ಯು ಸೇ, ಮೇಡಮ್ ನಾನು 100 kgs ಇದ್ದೀನಿ, ನಾನು ಸಣ್ಣ ಆಗಬೇಕು, ಲಾಸ್ಟ್ ಟೆಸ್ಟ್ ಯಾವಾಗ ಮಾಡಿದ್ರಿ? ಅದು ಯಾವಾಗಲೂ ಒಂದು 6 months ಬ್ಯಾಕೋ 2 ವರ್ಷದಿಂದೇನೋ ಅಂದರೆ, ಈಗ ಒಂದು ವೇಳೆ ಬೇರೆ ಪ್ಯಾರಾಮೀಟರ್ಸ್, ಬ್ಲಡ್ ಪ್ಯಾರಾಮೀಟರ್ಸ್ ಶಿಫ್ಟ್ ಆಗಿದ್ರೆ ಅದನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಗೈಡ್ ಮಾಡಬೇಕು. ಸೊ ಸಕ್ಸಸ್ ಅನ್ನೋದು ತಾವು ವೆಯ್ಟ್ ಲಾಸ್ ಅಂದಾಗ ಕೇವಲ ವೇಯಿಂಗ್ ಮಿಷಿನ್ ಮೇಲೆ ಮಾತ್ರ ಅಲ್ಲ, ನಿಮ್ಮ ಬ್ಲಡ್ ಪ್ಯಾರಾಮೀಟರ್ ಇಂಟರ್ನಲಿ ಆಲ್ಸೋ ಯು ಶುಡ್ ಬಿ ಸಕ್ಸಸ್ಫುಲ್. ಲೆಟ್ ಅಸ್ ಸೇ ನಿಮ್ಮ ಲಿಪಿಡ್ಸ್ ಜಾಸ್ತಿ ಇದೆ, ಟ್ರೈಗ್ಲಿಸರೈಡ್ ಜಾಸ್ತಿ ಇದೆ, HDL ತುಂಬ ಕಡಿಮೆ ಇದೆ, LDL ಜಾಸ್ತಿ ಇದೆ, ಸ್ವಲ್ಪ ಉಲ್ಟಾ ಪಲ್ಟಾ ಇದೆ ಅಂತ ಇಟ್ಕೊಳ್ಳಿ. ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಮ್ಮ ಇಂಡಿಯನ್ ಕಿಚನ್, ವಿ ಆಲ್ ನೋ ಈಗ ಕೋವಿಡ್ ಟೈಮಲ್ಲಿ ಇಮ್ಯುನಿಟಿ ಬೂಸ್ಟ್ರಿಗೆ ಟರ್ಮರಿಕ್ ಯೂಸ್ ಮಾಡು, ಜಿಂಜರ್ ಯೂಸ್ ಮಾಡು, ಆ್ಯಂಡ್ ದಿಸ್ ವರ್ಕ್ಸ್. ಇಟ್ ಹ್ಯಾಸ್ ಎಫೆಕ್ಟ್ ಫಾರ್ ಮೇ ಬಿ ಫ್ಯೂ ಅವರ್ಸ್. ಇಟ್ ಈಸ್ ನಾಟ್ ಒನ್ ಸೊಲ್ಯೂಷನ್ ಫಾರ್ ಆಲ್. ಆಯ್ತಾ? ಐ ವಿಲ್ ಜಸ್ಟ್ ಗಿವ್ ಯು ಅನ್ ಎಕ್ಸಾಂಪಲ್ ಹೌ ವಿ ಮೀನ್. ಸೊ ನಮ್ಮ ಕಿಚನಲ್ಲಿ ಇರುವಂಥದ್ದನ್ನ ಹಾಕಿ, ಮತ್ತೆ ನೀವು ನಮ್ಮ ಜೊತೆ 3 months ಒಂದು ವೆಯ್ಟ್ ಲಾಸ್ಗೆ ಬಂದ್ರಿ ಅಂದರೆ, ಯು ಆರ್ ಲುಕಿಂಗ್ ಅಟ್ 3 months. ಐ ಆಮ್ ಲುಕಿಂಗ್ ಅಟ್ ದ ನೆಕ್ಸ್ಟ್ 30 years ಆರ್ ಯೋರ್ ಲೈಫ್ ಲಾಂಗ್. ಸೊ ನಾನೇನ್ ಮಾಡ್ತೀನಿ, ಮೊದಲನೇದಾಗಿ ನಿಮ್ಮ ಬ್ಲಡ್ ಪ್ಯಾರಾಮೀಟರ್ಸ್, ಸೊ ಅದರಲ್ಲಿ ಐಡೆಂಟಿಫೈ ಮಾಡ್ತೀವಿ ಕೂತ್ಕೊಂಡು. ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾ? ತುಂಬ ಸರಿ ವಿಟಮಿನ್ ಡಿ ಕಡಿಮೆ ಇತ್ತು, B12 ಕಡಿಮೆ ಇತ್ತು ಅಂದರೆ ನೀವು ಎಷ್ಟೇ ಶ್ರಮ ಪಟ್ಟರು ವೆಯ್ಟ್ ಲಾಸ್ ಆಗಲ್ಲ. ಸೊ ಆ ಥರ ಇದ್ದಾಗ ಇಟ್ಸ್ ಅ ಟೀಮ್ ಎಫರ್ಟ್. ಕ್ಲೈಂಟ್ಸ್ ಡಾಕ್ಟರ್ ಆ್ಯಂಡ್ ಮೈ ಸೆಲ್ಫ್, ವಾಟ್ ಇಸ್ ದ ಬೆಸ್ಟ್ ವಿ ಕ್ಯಾನ್ ಡೂ ಫಾರ್ ದೆಮ್? ಡಾಕ್ಟರ್ ಕಡೆಯಿಂದ ಏನು ಸಜೆಷನ್ ಓಕೆ, ನನ್ನ ಕಡೆಯಿಂದ ಆಹಾರದ ಮಾಡೋಕ್ಕಿಂತ ಮುಂಚೆ ವಾಟ್ಸ್ ಯುವರ್ ಫೇವ್ರೆಟ್ ಫುಡ್ ಅಂತ ಕೇಳ್ತೀನಿ. ಮೇಡಮ್ ಬಿರಿಯಾನಿ ಇಷ್ಟ, ಚಾಕ್ಲೇಟ್ ಇಷ್ಟ, ಬಿಕಾಸ್ ನಾನು ಎಷ್ಟು ನಿಮ್ಮನ್ನ ಆರೋಗ್ಯವಾಗಿ ಇರೋಕ್ಕೆ ಗೈಡ್ ಮಾಡಬೇಕು, ನಿಮ್ಮ ಫೇವ್ರೆಟ್ ಫುಡ್ಸು ಅದರಲ್ಲಿ ಆ್ಯಡ್ ಮಾಡಿನೇ ಗೈಡ್ ಮಾಡಬೇಕು. ಸ್ವಲ್ಪ ಇನ್ಸೆಂಟಿವ್ ಇರುತ್ತೆ ಅವಾಗ. ನೋ, ದಿಸ್ ಇಸ್ ಸಮಥಿಂಗ್ ವೇರ್ ಯು ಕ್ಯಾನ್ ಫಾಲೋ ದಿಸ್ ಥ್ರೂ ಔಟ್. ರಶ್ಮಿ, ಅಂದ್ರೆ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನನಗೆ ಬಿರಿಯಾನಿ ಇಷ್ಟ. ಈಗ ಚಾರ್ಟ್ ಅಲ್ಲಿ ಐ ಎನ್ಶೋರ್ ದಟ್ ವೀಕ್ಲಿ ಅಟ್ ಲೀಸ್ಟ್ ಟ್ವೈಸ್ ಐ ಗಿವ್ ಯು ಬಿರಿಯಾನಿ. ಬಿಕಾಸ್ ಅದೊಂದು ಮೋಟಿವೇಶನ್ ಇರಲಿ ಅಂತ. ಅಂಡ್ ಯು ಲೈಕ್ ಇಟ್. Who am I to take away whatever you like? Hey, you know, one life. Dieting is not about taking away. So those are myths about dieting. Yes, complete non-veg bitbidbeku, complete chocolate bitbidbeku, complete no. But we educate you rather than ಒಂದು ಮನುಷ್ಯನ ಸ್ವಭಾವ ಇದು ಮಾಡಬೇಡ ರಶ್ಮಿ ಅಂದ್ರೆ ಮಾಡ್ತೀಯ. ಆಕ್ಚುಲಿ ನಿಮ್ಗೆ ಅದ್ರ ಮೇಲೆ ಆಸಕ್ತಿ ಇರಲ್ಲ. ಬಟ್ ಐ ಟೆಲ್ ಯು ರಶ್ಮಿ, ಐ ಟೆಲ್ ಯು ಒನ್ ಥಿಂಗ್, ಡೋಂಟ್ ಡೂ ದಿಸ್ ಅಂದ್ರೆ ಹೇ ಹೌದಾ ಅಂತ ಗೊತ್ತಿಲ್ದಂಗೆ ಸಬ್ಕಾನ್ಷಿಯಸ್ಲಿ ಮೈಂಡ್ ಪ್ಲೇ ಮಾಡುತ್ತೆ. ಸೊ ಐ ನೆವರ್ ಟೆಲ್ ಮೈ ಕ್ಲೈಂಟ್ಸ್ ಮಾಡಬೇಡಿ. ಇನ್ಸ್ಟೆಡ್ ವಿ ಸ್ಟಾರ್ಟ್ ಆ್ಯಡಿಂಗ್ ಗುಡ್ ಥಿಂಗ್ಸ್ ಟು ದೆಮ್. ಇನ್ ದ ಸೆನ್ಸ್, ಬೆಳಗ್ಗೆ ದ ಫಸ್ಟ್ 3 days ವಿ ಓನ್ಲಿ ಅನಲೈಸ್. ಅವ್ರ ಊಟದ ಪಿಕ್ಚರ್ಸ್ ನಮಗೆ ಕಳಿಸ್ಬೇಕು ಅಷ್ಟೇ, ಆಯ್ತಾ? ಸೊ ವಿ ಡೋಂಟ್ ಸೇ ಎಸ್, ವಿ ಡೋಂಟ್ ಸೇ ನೋ, ನೀವೇನು ಮಾಡ್ತೀರೋ ಮಾಡಿ ಕಳಿಸಿ. ಆ ಪಿಕ್ಚರ್ಸ್ ಮೇಲೆ ಐ ಸ್ಟಾರ್ಟ್ ಪ್ಲೇಯಿಂಗ್ ಅರೌಂಡ್. ಸೊ ವೆನ್ ಐ ಸಿ ಅವ್ರ ತಟ್ಟೆಯಲ್ಲಿ 5 ಇಡ್ಲಿ ಇತ್ತು, ಒಂದು ಸ್ವಲ್ಪ ಚಟ್ನಿ ಇತ್ತು, ಟೆಲ್ ದಮ್ ಗ್ರೇಟ್, ಬಟ್ ಈ ಇಡ್ಲಿಗೆ ಸ್ವಲ್ಪ ಓಟ್ಸ್ ಪೌಡರ್ ಮಿಕ್ಸ್ ಮಾಡಿ 4 ಇಡ್ಲಿ ಮಾಡ್ಕೋತೀರಾ, ಆ್ಯಂಡ್ ಚಟ್ನಿ ಜೊತೆಗೆ ಒಂದು ಸ್ವಲ್ಪ ಸಾಗು, ದಟ್ಸ್ ಆಲ್. ಸೊ ಫಾರ್ ದ ನೆಕ್ಸ್ಟ್ ಕಪಲ್ ಆಫ್ ಡೇಸ್ ಅವ್ರು ಮಾಡುವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳುವಾಗ ಇಷ್ಟೇ ಬದಲಾವಣೆ ಮಾಡಬೇಕು. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಡೂ ಇಸ್, ಒಂದು ಹೆಲ್ತಿ ಬ್ಯಾಲೆನ್ಸ್ ಪ್ಲೇಟ್ ಏನ್ ಬರಬೇಕು. ಸೊ ವಿ ಆಲ್ ನೋ, ಮುಂಚೆ ದೇ ಯೂಸ್ ಟು ಸೇ ಲೈಕ್ 40% ಕಾರ್ಬ್ಸ್ ಇರ್ಬೋದು ಅಂತ, ಬಟ್ ನೌ ದಟ್ ರೇಷಿಯೋ ಹ್ಯಾಸ್ ಕಮ್ ಡೌನ್.
25% carbs, 25% of lean protein, complex carbs, 25% lean protein, around 40% fruits and vegetables, ಮತ್ತೆ ಒಂದು 10% ನಮ್ಮ ಡೈರಿ ಪ್ರಾಡಕ್ಟ್ ಇರ್ಬೋದು, ಆಯಿಲ್ಸ್ ಇರ್ಬೋದು ಅಂಥದ್ದು. ಆಯ್ತಾ? ಇದನ್ನ ನಾವು ಮಾಡ್ಕೊಂಡಾಗ ಬ್ಯಾಲೆನ್ಸ್ ಪ್ಲೇಟ್ ಆಗಿ ಇಟ್ ಈಸ್ ವೆರಿ ವೆರಿ ಗುಡ್. ಸೊ ನಮ್ ಸೌತ್ ಇಂಡಿಯನ್ಸ್ ಎಸ್ಪೆಷಲಿ ವಿ ಆರ್ ವೆರಿ ರೈಸ್ ಬೇಸ್ಡ್. ಹೌದು ಅಲ್ವಾ? ಇಡ್ಲಿ ದೋಸೆ ಇಸ್ ಅ ಫಾರ್ಮ್ ಆಫ್ ರೈಸ್. ಹೌದು. ತಿರ್ಗಾ ಆಮೇಲೆ ಮಧ್ಯಾಹ್ನಕ್ಕೆ ರೈಸ್, ಎಲ್ಲ ಬಿಸಿಬೇಳೆ ಬಾತು, ಟೊಮೆಟೊ ಬಾತು, ಮನ್ಕಿ ಬಾತು, ಎಲ್ಲ ಬಾತು. ಸೊ ಮಾತಾಡ್ತಾನೆ ಯು ಸ್ಪೋಕ್ ಅಬೌಟ್ ಲೀನ್ ಪ್ರೋಟೀನ್, ಫ್ಯಾಟ್ಸ್, ಕಾರ್ಬ್ಸ್, ಫೈಬರ್, ಕಾಂಪ್ಲೆಕ್ಸ್. ಸೊ ನನ್ಗೆ ಯಾವಾಗಲೂ ಒಂದು ಅನ್ಸಿದೆ, ಬಿಕಾಸ್ ಈ ವೇಟ್ ಲಾಸ್ ಜರ್ನಿನಲ್ಲಿ ಐ ಹ್ಯಾವ್ ನೆವರ್ ಫಾಲೋಡ್ ಅ ಡಯಟ್ ಚಾರ್ಟ್, ಬಟ್ ಆಲ್ವೇಸ್ ಐ ಅಂಡರ್ಸ್ಟುಡ್ ಫುಡ್ ಕ್ಯಾಟಗರಿ ಏನು ಮತ್ತೆ ನನ್ನ ದೇಹಕ್ಕೆ ಏನೇನಾಗತ್ತೆ ಅಂತ. ಸೊ ನಮ್ಮನ್ನ ನೋಡ್ತಾ ಇರೋರಿಗೆ ಅಫ್ಕೋರ್ಸ್ ನಿಮ್ಮನ್ನ ಸ್ಯಾಂಪಲ್ ಡಯಟ್ ಚಾರ್ಟ್ ತರ ಕೊಡೋಣ. ಸ್ಯಾಂಪಲ್ ಒಂದು ನನ್ನ ರಿಕ್ವೆಸ್ಟ್ ಇಸ್ ದ್ಯಾನ್ ಫೀಡಿಂಗ್ ದೆಮ್ ಓಕೆ ABCDEFGH, ಕ್ಯಾನ್ ವಿ ಹೆಲ್ಪ್ ದೆಮ್ ಅಂಡರ್ಸ್ಟ್ಯಾಂಡ್ ಯೂನಿವರ್ಸಲ್ ಕಾನ್ಸೆಪ್ಟ್ so that you know. So we'll go with 5 simple things anybody who's seeing can follow. The first pointer, ಇಂಡಿಯನ್ಸ್ ಆರ್ ನೋನ್ ಫಾರ್ ತುಂಬಾ ಕಡಿಮೆ ಹಣ್ಣು ತರಕಾರಿ ಬಳಸೋದ್ರಲ್ಲಿ. ಆಯ್ತಾ? ಸೊ ಇನ್ ಸ್ಟಡೀಸ್ ವೆನ್ ವಿ ಸಿ ಇಟ್ ಈಸ್ ವೆರಿ ಲೆಸ್, ಎಸ್ಪೆಷಲಿ ಫ್ರೂಟ್ಸ್ಗೆ ನಾವು ಗಮನನೇ ಕೊಡಲ್ಲ. ಸರಿ. ಸೊ ಒಂದು ಮಿನಿಮಮ್ ಆಯ್ತಾ. ಸೊ ಸ್ಟ್ಯಾಂಡರ್ಡ್ ಏನೇ ಇರ್ಲಪ್ಪ, ದೇಲ್ ಸೇ ಹ್ಯಾವ್ 5 ಸರ್ವಿಂಗ್ಸ್ ಆಫ್ ಫುಡ್ ಅಂತಾರೆ, ಮತ್ತೆ ಸರ್ವಿಂಗ್ ಬಟ್ಲಿ ಇಷ್ಟು ಸೈಜ ಅದೆಲ್ಲ ಬಿಡಿ, ನೀವೇನ್ ತಗೋತೀರಾ. ನಾನು ಹೇಳೋದು ಲೆಟ್ ಇಸ್ ಬ್ರೇಕ್ ಇಟ್ ಡೌನ್ ವೆರಿ ಸಿಂಪಲ್. ಒಂದು ಅಟ್ಲೀಸ್ಟ್ ಒಂದು ದಿವಸಕ್ಕೆ 2 ಬಣ್ಣದ ಹಣ್ಣು, 3 ಬೇರೆ ಬಣ್ಣದ ತರಕಾರಿ. ರೂಲ್ ನಂಬರ್ 1. ಎಸ್. ಸೊ ದಿಸ್ ಇಸ್ ಕಾಲ್ಡ್ ಅ ರೇನ್ಬೋ ಡಯಟ್. ಯಾಕೆ? ಎವ್ರಿ ಸಿಂಗಲ್ ಕಲರ್ ಅದಕ್ಕೆ ಆದಂಥ ನ್ಯೂಟ್ರಿಯನ್ಸ್ ಇರುತ್ತೆ. ಗ್ರೀನಲ್ಲಿ ಒಂದು, ಲೈಕ್ ಪರ್ಪಲಲ್ಲಿ ಒಂದು, ಸೊ ರೆಡ್ಡಲ್ಲಿ ಒಂದು. ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಇನ್ ಟು ಡೆಪ್ತ್ ಆ್ಯಂಡ್ ಸೇಯಿಂಗ್ ಇದನ್ನೇ ಮಾಡಿ ಅದನ್ನೇ ಮಾಡಿ, ವೆರಿ ಈಸಿ ಟು ಫಾಲೋ. ಮತ್ತು ನಾವು ಹೇಳುವಂಥದ್ದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರಿಗೂ ಇದು ಇಟ್ಸ್ ಯೂನಿಫಾರ್ಮ್, ಯೂನಿವರ್ಸಲ್. ಎಲ್ಲರೂ ಯಾರು ಬೇಕಾದರೂ ಮಾಡ್ಬೋದು. ಆ್ಯಡ್ ಮೋರ್. ಸೊ ವಾಟ್ ಡು ಐ ಮೀನ್ ಬೈ ಸೇಯಿಂಗ್ 2 ಫ್ರೂಟ್ಸ್ ಆ್ಯಂಡ್ ಯಾಕೆ 2 ಬಣ್ಣ ಅಂತ ಹೇಳ್ತೀವಂದ್ರೆ ದ ರೀಸನ್ ಇಸ್ ಡಿಫ್ರೆಂಟ್ ನ್ಯೂಟ್ರಿಯನ್ಸ್. ಆಯ್ತಾ? ಸೀಸನಲ್ಲಿ ಏನು ಸಿಗುತ್ತೆ ಇನ್ ದ ಸೆನ್ಸ್, ನನಗೆ ಐ ಲವ್ ಬನಾನಾ. ಸೊ ಬಿಫೋರ್ ವರ್ಕೌಟ್, ನನ್ನ ಪ್ರೀ ವರ್ಕೌಟ್ ಐ ವಿಲ್ ಹ್ಯಾವ್ ಒಂದು ಚಿಕ್ಕ ಏಲಕ್ಕಿ ಬನಾನಾ ತಗೊಂಡು ದೆನ್ ಐ ವಿಲ್ ಗೋ ಫಾರ್ ಮೈ ವರ್ಕೌಟ್. ದಟ್ಸ್ ಓಕೆ. ಬನಾನಾ ಜೊತೆಗೆ ಸೀಸನಲ್ ಇರೋದು ಮೈ ಸೆಕೆಂಡ್ ಫ್ರೂಟ್ ಐ ಚೇಂಜ್. ಸೊ ಪೊಮೊಗ್ರಾನೆಟ, ಗ್ವಾವಾ ಏನಿದೆಯೋ, ಸೇಪೆಕಾಯಿ ಏನಿದೆಯೋ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಪರ್ಟಿಕ್ಯುಲರ್ ಫ್ರೂಟ್ ಇಷ್ಟ ಇದ್ರು ಎವ್ರಿ ಡೇ ಯು ಕ್ಯಾನ್ ಟೇಕ್ 1, ಬಟ್ ವೆರೈಟಿ ತಗೊಂಬನ್ನಿ ಅಲ್ವಾ. ಆ್ಯಂಡ್ ವೆನ್ ವಿ ಸೇ 3 ಬಣ್ಣದ ತರಕಾರಿ, ವಾಟ್ ಡು ವಿ ಮೀನ್? ಸೊ ನಾವು ಬೇಳೆ ಸಾರು ಮಾಡಿದೀವಿ, ಅದಕ್ಕೆ ಈರುಳ್ಳಿ ಬೀನ್ಸ್ ಹಾಕಿದೀವಿ, ಸೊ ಅಲ್ಲಿ ಗ್ರೀನ್ ಬಂತು ಅಲ್ವಾ. ಸೊ ಇಫ್ ಯು ಗೋಯಿಂಗ್ ಟು ಸೇ ಕುಂಬಳಕಾಯಿದು ಚಪಾತಿಗೆ ನಾನು ಕುಂಬಳಕಾಯಿ ಪಲ್ಯ ಮಾಡ್ಕೊಂಡೆ ರಾತ್ರಿಗೆ, ಅದು ಇನ್ನೊಂದು ಬಣ್ಣ ಬಂತು. ಥ್ರೂ ಔಟ್ ದ ಡೇ ಹೇಳ್ತಾ ಇದ್ದೀನಿ. ಒಂದು ಸೌತೆಕಾಯಿ ತಗೊಂಡ್ರಿ, ಟೊಮ್ಯಾಟೊ ತಗೊಂಡ್ರಿ, ಮುಗೀತು. ಸೊ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂಡ್ ರೇನ್ಬೋ ಡಯಟ್. ನಂಬರ್ 2. ಸೆಕೆಂಡ್ ಬಿಗ್ ಕನ್ಫ್ಯೂಷನ್, ಮೇಡಮ್ ನಾನು ಎಷ್ಟು ನೀರು ಕುಡಿಬೇಕು, ನಾನು ನಿಂತ್ಕೊಂಡು ಕುಡಿಬೇಕಾ, ನೀರು ಕೂತ್ಕೊಂಡು ಕುಡಿಬೇಕಾ? ಸೊ ನಾ ಹೇಳೋದು 60 ಸೆಕೆಂಡ್ಸ್ ರೀಲ್ ಹಾಕಬೇಕು ಅಂದರೆ, ನೀವು ಆ ರೀಲ್ನ ನೋಡ್ಬೇಕಂದ್ರೆ ನಾನು ಏನೋ ಒಂದು ಸ್ವಲ್ಪ ಹಂಗೆ ಹೇಳಿದ್ರೇನೆ ನೀವು ನೋಡ್ತೀರಾ ಅಲ್ವಾ. ಸೊ ಎವ್ರಿಬಡೀಸ್ ಕಾನ್ಸೆಪ್ಟ್ ಅದಿರುವಾಗ ಇಷ್ಟೊಂದು ಇನ್ಫಾರ್ಮೇಶನ್ ಬಂದು ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಒಂದು ವಾಟರ್ಗೆ ಆಸ್ ಲಾಂಗ್ ಆಸ್ ಯು ಡೋಂಟ್ ಹ್ಯಾವ್ ಎನಿ ಕಿಡ್ನಿ ಇಶ್ಯೂಸ್, ನಿಮ್ಮ ಡಾಕ್ಟರ್ ನಿಮಗೆ ರೆಸ್ಟ್ರಿಕ್ಟ್ ಮಾಡಿಲ್ಲ ಇಷ್ಟೇ ಕುಡಿಬೇಕು ಅಂದ್ರೆ ಅದು ಕ್ಯಾಟಗರಿ ಬೇರೆ. ನಾರ್ಮಲ್ ಅವ್ರಿಗೆ ಎಷ್ಟು ನೀರು ತಗೋಬಹುದು. ಇಟ್ಸ್ ಅ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ನಿಮ್ಮ ವೆಯ್ಟ್ ಏನಿದೆ, ಸೊ ಇಫ್ ಯು ಆರ್ ಅರೌಂಡ್ 80 kilos ಇಂಟು 30 ml ವಾಟರ್, ಕ್ಲೀನ್ ವಾಟರ್ 30 ml. ಸೊ 80 into 30 ಅಂದ್ರೆ 240. ದಟ್ ಈಸ್ ಅರೌಂಡ್ 2.5 liters. ಸೊ ಚೂರು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. Your number of kg into 30 ml. That's rule. For example, I am 66 into 3. Yeah, into 30. Because ಇಲ್ಲೂ ತುಂಬಾ ಇದೆ. 6 ಲೋಟ ನೀರು ಕುಡೀರಿ, ದಿನಕ್ಕೆ 6 ಲೀಟರ್ ಕುಡಿ, ಏನೇನೋ. ಸೊ ಮೋರ್ ದೆನ್ ದಟ್, ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ಡಿಪೆಂಡಿಂಗ್ ಆನ್ ನೀವು ಯಾವ ಊರಲ್ಲಿದ್ದೀರಾ. ತುಂಬಾ ಹಾಟ್ ಪ್ರದೇಶದಲ್ಲಿದ್ರೆ ಯು ನೀಡ್ ಮೋರ್ ವಾಟರ್. ನೀವು ತುಂಬಾ ವರ್ಕೌಟ್ ಮಾಡಿದ್ರೆ ಯು ಹ್ಯಾವ್ ಟು ಹೈಡ್ರೇಟ್ ಯೋರ್ ಸೆಲ್ಫ್. ಇದು ಜಸ್ಟ್ ಬೇಸಿಕ್ ಗೈಡ್ ಲೈನ್ ಆಯ್ತಾ. ಇದರ ಜೊತೆಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟರ್ ಏನು ಅಂದ್ರೆ, ಒಂದು ಗೊತ್ತಾಯ್ತು ನಿಮ್ಮ ವೆಯ್ಟ್ ಇಂಟು 30 ml. ನೆಕ್ಸ್ಟ್ ಸ್ಪ್ರೆಡ್ ದ ವಾಟರ್ ಥ್ರೂ ಔಟ್ ದ ಡೇ.
ದಯಮಾಡಿ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಫೋನಲ್ಲಿ ಕೀಪ್ ರಿಮೈಂಡರ್ಸ್, ಎಲ್ಲ ಫ್ರೀ ಆ್ಯಪ್ಸ್ ಇದೆ. ವಾಟರ್ ಕುಡಿಯೋಕ್ಕೂ ಒಂದು ರಿಮೈಂಡರ್, ಪಿ ಅನ್ನತ್ತೆ, ನೀರು ಕುಡಿಬೇಕು ಅನ್ನತ್ತೆ, ವಾಟರ್ ಬಾಟ್ಲಲ್ಲೇ ಇದೆ, ಎಷ್ಟು ನೀರು ಕುಡ್ದಿದ್ದೀರಾ, 8 o'clock ಇಷ್ಟು, 9 o'clock ಇಷ್ಟು, 10 o'clock ಇಷ್ಟು. ಡೂ ವಾಟ್ ಸೂಟ್ಸ್ ಯು. ಒಂದು ಅಂದಾಜಿಗೆ ಹೇಳಬೇಕಂದ್ರೆ should we just say every 20 to 40 minutes ಒಂದ್ಸತಿ It's easier to remember 1 hour ಒಂದ್ಸರಿ. 1 hour ಒಂದ್ಸತಿ, ಒಂದ್ ಗಂಟೆಗೆ ಒಂದು ಗುಟ್ಕು ನೀರು. ಅಂಡ್ ಅದು ನಾನೇನ್ ಮಾಡ್ತೀನಿ, ಗಡಿಯಾರ ನೋಡಿದಾಗ ಸಮಯ 10 ಅಂದಾಗ, ಇವನ್ ಇಫ್ ಇಟ್ ಇಸ್ 10:15 ಐ ವಿಲ್ ಫಿನಿಶ್ ಅರೌಂಡ್ 200 ml ವಾಟರ್. ಆಯ್ತಾ, ತಿರ್ಗಾ ನೆಕ್ಸ್ಟ್ ಟೈಮ್ ಯಾವಾಗಲೇ ಕ್ಲಾಕ್ ನೋಡಿದಾಗ 11:30 ಆಗಿದ್ರು ಪರವಾಗಿಲ್ಲ, ಅಯ್ಯೋ ದಟ್ ನಂಬರ್ ಐ ಕೀಪ್ ಇನ್ ಮೈಂಡ್ 10, 11 ಅಂತ. ಸೊ ವೆರಿ ಸಿಂಪಲ್. ಆಯ್ತಾ, ಥ್ರೂ ಔಟ್ ದ ಡೇ ಯು ಸ್ಪ್ರೆಡ್ ಯೋರ್ ವಾಟರ್. ಅಂಡ್ ನೆಕ್ಸ್ಟ್ ಮಲಗಕ್ಕೆ ಮುಂಚೆ, ಸೊ ನಾವು ದೇ ಸೇ ಕಾಪರ್ ಬಾಟಲ್ ಅಲ್ಲಿ ಇಟ್ರೆ ಓಕೆನಾ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಲೈಕ್ ದಟ್. ಹೊಸದು. ಅಂಡ್ ಸಿ ಫಾರ್ ಮೀ ವೆನ್ ಐ ಕೆಪ್, ನನಗೆ ಸೂಟ್ ಆಗಿಲ್ಲ ಕಾಪರ್ ಬಾಟಲ್, ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆದಂಗೆ ಆಯಿತು. ಮೇ ಬಿ ಇಟ್ ವಾಸ್ ನ್ಯೂ ಬಾಟಲ್, ಐ ಡೋಂಟ್ ನೋ ವೈ, ನನಗೆ ಯಾಕೆ ಬೇಕು ಅಂತ. ಬಟ್ ಮಡಿಕೆ ನೀರು ಒಬ್ಬೊಬ್ರಿಗೆ ಸೂಟ್ ಆಗಲ್ಲ, ನಿಮಗೇನು ಸೂಟ್ ಆಗುತ್ತೋ ಯೂಸ್ ಮಾಡಿ, ಇದೇ ಕರೆಕ್ಟ್ ಆಗುತ್ತೆ. ನಾರ್ಮಲ್ ವಾಟರ್. ಮತ್ತೆ ಇದೆಲ್ಲ ಎಕ್ಸ್ಪೆರಿಮೆಂಟ್ಸ್ಗಳೆಲ್ಲ ಮಾಡೋದು ಟ್ರೈ, ಬಟ್ ಇಷ್ಟಾದ್ರೂ ಮಾಡ್ಕೊಳ್ಳಿ. ಆಯ್ತಾ, ವಾಟರ್. ಥರ್ಡ್ ಇಸ್, ತುಂಬಾ ಮಿತ್ಸ್ ಇದೆ, ಮೇಡಮ್ ಪ್ರೋಟೀನ್ ತಗೊಂಡ್ರೆ ಆಮೇಲೆ ನಾನು ಫುಲ್ ಬೈಸೆಪ್ಸ್ ಎಲ್ಲ ಬಂದಿರುತ್ತೆ. ಪ್ರೋಟೀನ್ ತಗೊಂಡ್ರೆ ಬರಲ್ಲ, ಮತ್ತೆ ಪ್ರೋಟೀನ್ ಜಾಸ್ತಿ ತಿಂದ್ರೆ ಕಿಡ್ನಿ ಹೊಟ್ಟೋಗುತ್ತೆ ಅಂತ. ಸೊ ವಾಟ್ ಡು ವಿ ಮೀನ್ ಬೈ ಜಾಸ್ತಿ ಪ್ರೋಟೀನ್ ಅಂತ ಹೇಳಿದ್ರೆ, ಈಗ ಎಷ್ಟು ತಗೋಬೇಕು ಅಂತಾನೆ ಗೊತ್ತಿಲ್ಲ. ಅಗೇನ್ ಅ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್, 0.8 grams of protein per kg body weight. ಸೊ ಅದು ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ, ಅಂದಾಜಿಗೆ ಅರ್ಥ ಆಯ್ತು. ಆಯ್ತಾ. ಸೊ ನೀವೇನ್ ಮಾಡ್ಬೋದು, ನಿಮ್ಮ ಪ್ರತಿ ಆಹಾರದಲ್ಲಿ ಒಂದ್ ಸ್ವಲ್ಪ ಪ್ರೋಟೀನ್ ಆ್ಯಡ್ ಮಾಡ್ಕೊಳ್ರಿ ಸಾಕು. ಅನ್ಲೆಸ್ ಅಫ್ಕೋರ್ಸ್ ಯು ಆರ್ ಇನ್ ಟು ಅ ಸ್ಪೆಷಲ್ ಫೀಲ್ಡ್. ಈಗ ನೀವು ಅಥ್ಲೆಟಿಕ್ ಅಲ್ಲಿದ್ದೀರಾ ಅಥವಾ ಬಾಡಿ ಬಿಲ್ಡಿಂಗ್ ಅಲ್ಲಿ ಇದ್ದೀರಾ, ನಿಮ್ಮ ಬಾಡಿ ರಿಕ್ವೈರ್ಮೆಂಟ್, ಪ್ರೋಟೀನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಸ್ವಲ್ಪ ವಯಸ್ಸಾದವರಿಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಬೇಕು, ಅವರ ಮಸಲ್ಸ್ ಎಲ್ಲ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ, ಮತ್ತೆ ಕ್ಯಾಲ್ಶಿಯಮು, ಪ್ರೋಟೀನ್, ಆಲ್ ದಿಸ್ ಲಿಟ್ಲ್ ಆನ್ ದ ಓಲ್ಡರ್ ಪೀಪಲ್ಗೂ ಬೇಕಿರುತ್ತೆ, ಚಿಕ್ಕ ಮಕ್ಳಿಗೂ ಬೇಕು, ದೊಡ್ಡವ್ರಿಗೂ ಬೇಕು. ಸೊ ವೆರಿ ಸಿಂಪಲ್ ಏನಂದ್ರೆ, ಸ್ಪೆಸಿಫಿಕ್ ಆಗಿ ನಿಮಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಹೆಚ್ಚು ಬೇಕಿಲ್ಲ ಅಂದ್ರೆ you go, sometimes I think athletes, bodybuilders up to 2.5 grams per kilo body weight ವರ್ಗೂ ಹೋಗ್ತಾರೆ. ಬಟ್ ನಮಗೆ ಅದು ನೆಸೆಸಿಟಿ ಇಲ್ಲ, we can go with 0.8 ಇದ್ರೆ that's more than enough. Here I'm sure diet suggestions, consultations ಅಲ್ಲಿ ವೆಜಿಟೇರಿಯನ್ಸ್ ತುಂಬಾ ಕಂಪ್ಲೇಂಟ್ ಮಾಡೋದು ನೋಡಿರ್ತೀರಾ. Yes, we don't get protein. Where are they getting the source? ಅಂತ ಎಲ್ಲಾ ಕಡೆಯಿಂದ, like you say, too many theories are coming and confusing us. ಈಗ ಆಯ್ತು, ನಮಗೆ ಎಗ್ ತಿನ್ನಲ್ಲ, ದಾಲ್ ಅಷ್ಟೊಂದೆಲ್ಲ ತಿನ್ನಕ್ಕಾಗಲ್ಲ ಅಂತಂದಾಗ, ಓಕೆ, ಸಂಬಡಿ ವಿಲ್ ಗೋ ಅಂಡ್ ಸೇ, ಓಕೆ, ನಾನು ಚಾಕ್ಲೇಟ್ ಫ್ಲೇವರ್ದು ವೇ ಪ್ರೋಟೀನ್ ತಗೊಂಡ್ ಬಂದೆ. ಅಲ್ಲಿ ಯಾರೋ ಬಂದು ಹೇಳ್ತಾರೆ, ಇನ್ಯಾವುದೋ ಚಾಕ್ಲೇಟ್ ಫ್ಲೇವರ್, ಎನಿಥಿಂಗ್ ವಿಚ್ ಹ್ಯಾಸ್ ಫ್ಲೇವರ್, ಎನಿಥಿಂಗ್ ವಿಚ್ ಹ್ಯಾಸ್ ದಟ್ ಕ್ಯಾನ್ ಡೂ ಹಾರ್ಮ್ ಟು ಯುವರ್ ಬಾಡಿ. ಏನ್ ಗೊತ್ತಾ ರಶ್ಮಿ, ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಸೋ ಮೆನಿ ಟೈಮ್ಸ್ ವೆನ್ ದೇ ಸೇ ಅ ಪರ್ಟಿಕ್ಯುಲರ್ ಥಿಂಗ್, ಇದು ನಾನು ಅವಾಗಲೇ ಹೇಳಿದೆ, ಇವತ್ತು ಇದನ್ನ ಹೇಳ್ತಾರೆ, ನಾಳೆ ಇಲ್ಲ ಅಂತಾರೆ. ಸೊ ಟು ಬಿ ಬೆಟರ್, ನಿಮ್ಮ ಒಂದು ನೀವು ಬ್ಲಡ್ ಟೆಸ್ಟ್ ಮಾಡಿದಾಗ, ಇಫ್ ಯುವರ್ ಡಾಕ್ಟರ್ ಫೈನ್ಸ್ ದಟ್ ಯು ಆರ್ ನಾಟ್ ಗೆಟಿಂಗ್ ಯೋರ್ ಬಾಡಿ, ಯೋರ್ ಮಸಲ್ ಕ್ವಾಲಿಟಿ ಚೆನ್ನಾಗಿಲ್ಲ, ಮತ್ತು ಒಬ್ಬೊಬ್ರಿಗೆ ಪಾಪ ಅಷ್ಟು ತಿನ್ನೋಕ್ಕೂ ಆಗಲ್ಲ. ಇನ್ ದ ಸೆನ್ಸ್, ಈಗ ನಾನ್ ವೆಜಿಟೇರಿಯನ್ ಆದಾಗ ಐ ಕಾಂಟ್ ಗೋ ವಿತ್ 4 egg whites, ನನ್ನ ಕೈಲಿ ಆಗಲ್ಲ ಅಂತ ಅನ್ನಿಸ್ತದೆ. ಒಂದು ಅಫೋರ್ಡಬಿಲಿಟಿ, ಬಿಕಾಸ್ ಫುಡ್ ಇಸ್ ಎಕ್ಸ್ಪೆನ್ಸಿವ್ ಅಲ್ವಾ. 30 ರೂಪಾಯಿಗೆ ರೋಡ್ ಸೈಡ್ ಒಂದು ಚಿತ್ರಾನ್ನ ಸಿಗುತ್ತೆ, ಅದೇ ಒಂದು ಎಗ್ ತಗೋಬೇಕಂದ್ರೆ ಬಾಯ್ಲ್ಡ್ ಎಗ್ 15 to 20 rupees ಯು ಹ್ಯಾವ್ ಟು ಸ್ಪೆಂಡ್. ಸೊ ನಾವೇನು ಆಲ್ಟರ್ನೇಟಿವ್ಸ್ ಮಾಡ್ಕೋಬಹುದು ಗೊತ್ತಪ್ಪ. ಈಗ ಎಷ್ಟೋ ಸರಿ ನಮಗೆ ಹಳ್ಳಿಯಿಂದೆಲ್ಲ ಬಂದಾಗ ಐ ಕಾಂಟ್ ಟೆಲ್ ದೆಮ್ ಗೋ ಟೇಕ್ ವೇ ಪ್ರೋಟೀನ್. ಸಿಟಿ ಬೇಸ್ಡ್ ಅವರು ದೇ ಫೈಂಡ್ ಇಟ್ ಸೋ ಮಚ್ ಮೋರ್ ಈಸಿಯರ್ ಒಂದು ವೇ ಪ್ರೋಟೀನ್ ತಗೊಳಕ್ಕೆ, ನಿಮ್ಮ ಅನುಕೂಲ, ಆಯ್ತಾ. ಬಟ್ ವೇರ್ ಡು ವಿ ಗೆಟ್ ಆಲ್ ದೀಸ್ ಪ್ರೋಟೀನ್ ಅಂದಾಗ, ಒಂದು ಮೊಳಕೆ ಕಟ್ಟಿದ ಕಾಳುಗಳಲ್ಲಿ, ದೆನ್ ಸೀಡ್ಸ್, ಚಿಯಾ ಸೀಡ್ಸ್ ಇರ್ಬೋದು, ಫ್ಲಾಕ್ಸ್ ಸೀಡ್ಸ್ ಇರ್ಬೋದು. ಸೊ ಈ ಥರ ನೀವೆಲ್ಲಿದ್ದೀರಾ, ಈಗ ಪನ್ನೀರ್ ವಿ ಆಲ್ ನೋ, ಬಟ್ ಎಷ್ಟೋ ಜನ ಸಾಕಾಗ್ಬಿಟ್ಟಿರತ್ತೆ, ಅಯ್ಯೋ ಎವ್ರಿ ಟೈಮ್ ದೇ ಸೇ ಪನ್ನೀರ್. ಸೊ ಟ್ರೈ ದೀಸ್ ಥಿಂಗ್ಸ್. ಬಟ್ ಸೋಯಾ ಚಂಕ್ಸ್ ಆಲ್ಸೋ, ಎಸ್, ಬಟ್ ವಾಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಇಸ್, ಎವ್ರಿ ಮೀಲಲ್ಲಿ ಒಂದು ಸ್ವಲ್ಪ ಪ್ರೋಟೀನ್ ಆ್ಯಡ್ ಮಾಡ್ಕೊಳ್ಳಿ. ಉದಾಹರಣೆಗೆ, ನೀವು ಮನೇಲಿ ಇಡ್ಲಿ ಮಾಡಿದ್ದೀರಾ, ದೋಸೆ ಮಾಡಿದ್ದೀರಾ, ಎವ್ರಿ ಟೈಮ್ ಬರೀ ತೆಂಗಿನಕಾಯಿ ಚಟ್ನಿ ಮಾಡ್ಕೋಬೇಡಿ. ಟ್ರೈ ವಿತ್ ಡಿಫ್ರೆಂಟ್ ಥಿಂಗ್ಸ್. ಫ್ಲಾಕ್ಸ್ ಸೀಡ್ ಚಟ್ನಿ ಟ್ರೈ ಮಾಡಿ, ಕಡಲೆ ಬೀಜದ ಚಟ್ನಿ ಮಾಡಿ, ಗ್ರೌಂಡ್ ನಟ್ ಚಟ್ನಿ ಯೂಸ್ ಮಾಡಿ. ವೆಸ್ಟ್ ಅಲ್ಲಿ ಪೀನಟ್ ಬಟರ್ ಅಂತೆ ಏನೋ ಫ್ಯಾಷನಬಲ್ ಆಗಿ ಕೊಡ್ತಾರೆ. ಆಲ್ಸೋ ನಾನು ರೀಸೆಂಟ್ ಆಗಿ ವಾಸ್ ಟಾಕಿಂಗ್ ಟು ಪಾಕಶಾಲಾ ವಾಸುದೇವ ಅಡಿಗರು.
ಅವರು ನನ್ನ ರೇಗಿಸಿದ್ರು, ನೀವು ಬಿಡ್ರಿ ಮೇಡಮ್ ಮಾತಾಡ್ತಾರೆ ಕಾಬ್ಸು ಫೈಬರು ಪ್ರೋಟೀನ್ ಅಂತ ಭಾಳ ಡಯಟ್ ಕಾನ್ಶಿಯಸ್. ನಾನು ಅವ್ರಿಗೊಂದು ಮಾತು ಕೇಳಿದೆ, ಇವತ್ತಿಗೂ ದರ್ಶಿನಿ ಅಂತ ಬಂದರೆ ನನಗೆ ಇಡ್ಲಿ ವಡೆ ಆರಾಮಾಗಿ ಸಿಕ್ಬಿಡತ್ತೆ ಹೊರತು ನನಗೆ ಒಂದು ಪ್ರೋಟೀನ್ ಅಂದರೆ ನೀವು ಒಂದು ಯಾಕೆ ಒಂದು ಹೆಲ್ತ್ ಕಾರ್ನರ್ ಅಂತ ಶುರು ಮಾಡಬಾರ್ದು ಅಂತ ಅಂದಾಗ ಏನು ಹೇಳ್ತಾರೆ, ಮಾಡಿದ್ರೆ ಅವೆಲ್ಲ ಒಂದೇ ರೆಸ್ಟೋರೆಂಟಲ್ಲಿ 2 ವರ್ಕೌಟ್ ಆಗಲ್ಲ, ಅದಕ್ಕೆ ಸೆಪ್ರೇಟಾಗಿ ಮಾಡಬೇಕು ಅಂತಾರೆ. ಸೊ ನನ್ನ ಒಂದು ಸಲಹೆ, ಈಗ ನಾನು ಹೊರಗಡೆ ಹೋದಾಗ ವೆನ್ ಐ ಆಮ್ ಟ್ರಾವೆಲಿಂಗ್ ನನಗೆ ಇದು ಚಾಲೆಂಜ್ ಇರುತ್ತೆ. ಸೊ ಲೋಕಲಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಒಂದು ದಿವಸಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂದರೆ ನಾನೇನು ಮಾಡ್ತೀನಿ, ಐ ಕ್ಯಾರಿ ಮೈ ಫುಡ್ ವಿತ್ ಮೀ, ಆಯಿತಾ. ಸೊ ನಾವು ಲೈಕ್ ಐ ಆಮ್ ಗೋಯಿಂಗ್ ಟು ಡೆಲ್ಲಿ. ಸೊ ಎಷ್ಟೊಂದು ರೆಸ್ಟೋರೆಂಟ್ಸ್ ನಾವೆಲ್ಲಿ ಹೋಗ್ತೀವೋ, ಒಬ್ರು ಮನೆಗೆ ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಅವ್ರ ಇನ್ನೊಬ್ರು ಮನೆಗೆ ಹೋಗಿ ನನಗೆ ಪಾಪ ಎಲ್ಲ ಮಾಡಿರುವಾಗ ನಾನು ವೈಟ್ ರೈಸ್, ನನ್ನ ಶುಗರ್ಸ್ ವೇರಿ ಆಗುತ್ತೆ. ಸೊ ಐ ಕಾಂಟ್ ಗೋ ಫಾರ್ ವೈಟ್ ರೈಸ್. ಸೊ ಐ ಆಮ್ ವೆರಿ ಕ್ಲಿಯರ್, ಮೇಡಮ್ ಮೈಸೂರಿಗೆ ಬಂದಾಗ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂದರೆ ಐ ಸೆ ಡೆಫಿನೆಟಾಗಿ ಬರ್ತೀನಿ, ನಾನು ರೈಸ್ ನಾನು ತರ್ತೀನಿ. ಸೊ ಅವ್ರ ಮನೆ ಸಾರು ಪಲ್ಯ ಎಲ್ಲ ಅವ್ರದ್ದು, ಬಟ್ ಐ ಟೇಕ್ ಮೈ ಬಾಕ್ಸ್ ಆಫ್ ರೈಸ್, ಯಾಕಂದರೆ ಅವ್ರಿಗೂ ತೊಂದರೆ ಇಲ್ಲ. And it's just what 2-3 hours journey ಅಲ್ಲಿ ನನಗೂ ರೈಸ್ ಏನು ಪ್ರಾಬ್ಲಮ್ ಇಲ್ಲ. And you're taking care of your health and it's home cooked food. Yes. So you're saying ಅಷ್ಟು ಸ್ವಲ್ಪ ಎಕ್ಸ್ಟ್ರಾ ಹೋಗೋದು ವಿಲ್ ಗೋ ಅ ಲಾಂಗ್ ವೇ ಫಾರ್ ಯುವರ್ ಓನ್ ಬಿಗ್ ಟೈಮ್. ರಶ್ಮಿ, ಈಗ ನನ್ನ ಪರ್ಸಲ್ಲಿ ಎಷ್ಟೋ ಸರಿ ತಿಳಿಸೆ ವಾಟ್ ಇಸ್ ದೇರ್ ಇನ್ ಯೋರ್ ಹ್ಯಾಂಡ್ ಬ್ಯಾಗ್. ನನ್ನ ಹ್ಯಾಂಡ್ ಬ್ಯಾಗ್ ಓಪನ್ ಮಾಡಿದ್ರೆ ಫಸ್ಟ್ ಒಂದು, ಈಗ ಐ ಥಿಂಕ್ ಇಫ್ ಯು ಓಪನ್ ಯು ವಿಲ್ ಫೈಂಡ್ ಒಂದು ಮಿಲೆಟ್ ಚಿಕ್ಕಿ, ಯು ವಿಲ್ ಫೈಂಡ್ ಸಮ್ ನಟ್ಸ್. ಸೊ ದ ಥಿಂಗ್ ಇಸ್, ಸ್ವಲ್ಪ ಪ್ರಿಪರೇಷನ್ ಬೇಕು, ಜಾಸ್ತಿ ಇಲ್ಲ, 10 ನಿಮಿಷ. ನಿಮ್ಮ ಡೇ ಹಿಂಗಿರುತ್ತೆ, ನಿಮ್ಗೆ ಐಡಿಯಾ ಇರುತ್ತೆ. ಸೊ ವೈ ಕಾಂಟ್ ವಿ ಟೇಕ್ ದಟ್ ಸ್ಟೆಪ್? ನಾವು ಇಡೀ 4 ದಿವಸ 5 ದಿವಸ ಕಷ್ಟಪಟ್ಟೇನೋ ಮಾಡಿರ್ತೀವಿ. ಉಲ್ಟಾ ಆಗೋಕ್ಕಿಂತ ಈಗ ನಾವು ದರ್ಶಿನಿ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಸೊ ನಾನು ಹೋದಾಗ ಐ ವಾಸ್ ಫೈಂಡಿಂಗ್ ದಿಸ್ ಅ ಪ್ರಾಬ್ಲಮ್. ಯಾಕಂದರೆ ನನಗೆ ಇಡ್ಲಿ ತಗೊಂಡಿದ್ ಕೂಡ್ಲೇನೆ ಶುಗರ್ಸ್ ತುಂಬಾ ಹೈ ಹೋಗುತ್ತೆ, ಆಯ್ತಾ. ಮತ್ತೆ ನನಗೆ ಉದ್ದಿನ ವಡೆ ಸೂಟ್ ಆಗಲ್ಲ, ಮಸಾಲ್ ವಡೆ ಸೂಟ್ ಆಗತ್ತೆ. ಸೊ ವೆನ್ ಐ ಗೋ ಔಟ್, ಇಫ್ ಐ ಫೈಂಡ್ ಎಲ್ಲಾದ್ರೂ ಮಸಾಲೆ ವಡೆ ಇದ್ರೆ ನಾನು ಇಡ್ಲಿ ತಗೊಳ್ಳಲ್ಲ, 2 ಮಸಾಲೆ ವಡೆ ತಗೋತೀನಿ, ಇಟ್ ಇಸ್ ಫೈನ್, ದಟ್ ಇಸ್ ಮೈ ಸೋರ್ಸ್ ಆಫ್ ಪ್ರೋಟೀನ್ ಸಿಕ್ತು, ಆಯ್ತಾ. ಆ್ಯಂಡ್ ಒಂದು ವೇಳೆ ಇಡ್ಲಿನೇ ಇದೆ, ನಾವೇನು ತಗೋಬೇಕು ಅಂದರೆ ಅಲ್ಲಿ ಹೋಟ್ಲಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ಯಾರೂ ಇಲ್ಲ ಅನ್ನಲ್ಲ. ಸಾಗು ಇರುತ್ತೆ ನೋಡಿ, ಪೂರಿಗೆ ತರಕಾರಿ ಹಾಕಿ ಸಾಗು ಮಾಡಿರ್ತಾರಲ್ವಾ, ನಿಮ್ಮ ಇಡ್ಲಿಗೆ ಆ ಸಾಗು ತಗೊಳ್ಳಿ, ಫೈಬರ್ ಬಂತು. ಚಿಕ್ಕ ಇದು. ಅದಕ್ಕೆ ನಾನು ಕೇಳಿದ್ದು, ನಾವು ಚಾಟ್ ಕೊಡೋ ಬದಲು ಒಂದು ಯೂನಿವರ್ಸಲ್ ಅಂಡರ್ಸ್ಟ್ಯಾಂಡಿಂಗ್ ಕೊಟ್ಬಿಟ್ರೆ, ಹೆಂಗೆ ಇವಾಗ ನಾವು ದಿನ ತಟ್ಟೆಗೆ ಹಾಕೋ ಬದಲು ನಿನ್ ತಟ್ಟೆಗೆ ಅನ್ನ ಹೆಂಗ್ ಹಾಕೊಳ್ಳೋದು ಅಂತ ಹೇಳ್ಕೊಟ್ಬಿಟ್ರೆ ದೇ ಕ್ಯಾನ್ ಡೂ ಇಟ್. ಆ್ಯಂಡ್ ಈ ನನ್ನೊಂದಷ್ಟು ಪಿಕ್ಚರ್ಸು ಯು ಶುಡ್ ಸಿ, ನಮ್ಮ 30 ಡೇ ಪ್ರೋಗ್ರಾಮ್ ಅಂತ ಒಂದು ಮಾಡ್ತೀನಿ. ಸೊ ಇಟ್ಸ್ ಬೇಸಿಕ್ಲಿ ಫಾರ್ ಹೌಸ್ ವೈಫ್ಸ್. 10 ನಿಮಿಷ ಒಂದು ದಿವಸದಲ್ಲಿ ಐ ಹ್ಯಾವ್ 30 ಡಿಫ್ರೆಂಟ್ ಟಾಪಿಕ್ಸ್. ನಮ್ಮ ಹೌಸ್ ವೈಫ್ಸ್ಗೆ ಐ ಹ್ಯಾವ್ ಅಬೌಟ್ ನಮ್ಮ ಕಾರ್ಪೊರೇಟ್ ಕಂಪ್ನೀಸಲ್ಲಿ ಸ್ಮಾರ್ಟ್ ಗೋಲ್ಸ್ ಏನಿದೆಯೋ, ಐ ಟೀಚ್ ದೆಮ್ ವಾಟ್ ಸ್ಮಾರ್ಟ್ ಗೋಲ್ಸ್ ನಿಮ್ಮ ಲೈಫಲ್ಲಿ ಏನಿರಬೇಕು ಅಂತ. ಆ್ಯಂಡ್ ಮೋಟಿವೇಶನ್ ಬೇಕು ರಶ್ಮಿ ಎಲ್ಲದಕ್ಕಿಂತ. ಸೊ ಫೈಂಡ್ ಅ ಬಡಿ, ನಿಮ್ಮ ಫ್ಯಾಮಿಲಿಯಲ್ಲೇ ಇರ್ಬೋದು, ನಿಮ್ಮ ಮಕ್ಕಳೇ ಇರ್ಬೋದು, ಅಥವಾ ನಿಮ್ಮ ಸಿಸ್ಟರ್ಸು, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸ್ವಲ್ಪ ಲೈಕ್ ಮೈಂಡೆಡ್ ಅವ್ರು ಇದ್ದಾಗ ಇಬ್ರು ಜೊತೆ ಪೇರ್ ಮಾಡ್ಕೊಳ್ಳಿ, ಆಯ್ತಾ. ಹೆಂಗಿದ್ರು ನಾವು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಏನೋ ಒಂದು ಫಾರ್ವರ್ಡ್ ವಾಟ್ಸಪ್ ಕಳಿಸ್ತಾ ಇರ್ತೀವಿ, ಅದರ ಜೊತೆಗೆ ಇವತ್ತು ನನ್ನ ಊಟದ ಪಿಕ್ಚರ್ ಅಂತ ಶೇರ್ ಮಾಡಿದಾಗ ವಿನ್ ಯು ಹ್ಯಾವ್ ಅ ಬಡಿ, ಏನಾಗುತ್ತೆ, ದೇ ಲುಕ್ ಅಟ್ ಇಟ್ ಆ್ಯಂಡ್ ಇವತ್ತೇನು ರೈಸ್ ಯಾಕೆ ಇಷ್ಟು ತಿಂದಿದ್ಯಾ, ಅಥವಾ ನಮಗೆ ಗೊತ್ತಿಲ್ದಂಗೆ ಎಷ್ಟೋ ತಿನ್ಬಿಟ್ಟಿರ್ತೀವಿ. ಸೊ ಪ್ಲೀಸ್ ಫೈಂಡ್ ಅ ಪಾರ್ಟ್ನರ್ in crime antivi, find a partner in health. Nice one. Is that point 4? Yes, definitely we can do that. Water, rainbow diet, balanced meal, find a partner. And the last thing is, madam, then time ಇಲ್ಲ madam, 10,000 ಸ್ಟೆಪ್ ನಾನು ಹೆಂಗ್ ನಡೀಲಿ ಅಂತಾರೆ. ಸೊ ನಾನು ಹೇಳೋದು, ಇವತ್ತು ಫುಲ್ ಜೋಶ್ ತಗೊಂಡು 10,000 ಸ್ಟೆಪ್ ನಡೆದು ತದನಂತರ ನೆಕ್ಸ್ಟ್ ಡೇನೆ ಅಮ್ಮ ಕೈ ಬರ್ತಾ ಇಲ್ಲ, ಕಾಲು ಬರ್ತಾ ಇಲ್ಲ, ಮಂಡಿ ನೋವು ಅಂದ್ಬಿಟ್ಟು 1000 ಸ್ಟೆಪ್ ಮಾಡೋಕ್ಕಿಂತ ಫಾಲೋ ದ ರೂಲ್ ಆಫ್ ಫಿಟ್. ಒಂದು, ಇನ್ ಫಿಟ್ನೆಸ್ ಫಾಲೋ ದ ರೂಲ್ ಆಫ್ ಫಿಟ್. ಏನದು? ದ ಫಸ್ಟ್ ಇಸ್ ಫ್ರೀಕ್ವೆನ್ಸಿ. 7 ಡೇಸಲ್ಲಿ, ವಾರದಲ್ಲಿ 7 ಡೇಸಲ್ಲಿ ಅಟ್ಲೀಸ್ಟ್ 5 ಡೇಸ್ ನಿಮ್ಗೆ ಇಷ್ಟವಾದಿದ್ದು. ಇಟ್ ಡಸಂಟ್ ಮೀನ್ ಜಿಮ್. ಡಾನ್ಸ್ ಮಾಡಕ್ ಇಷ್ಟನಾ, ಮಕ್ಕಳ ಜೊತೆ ಮ್ಯೂಸಿಕ್ ಹಾಕಿ ಡಾನ್ಸ್ ಮಾಡ್ರಿ. ಐ ನೆವರ್ ಸೇ ಗೋ ಟು ಜಿಮ್. ಯು ಲೈಕ್ ಆಗಿರ್ಬೇಕು. ಎಸ್, ನೀವು ಅಡಿಗೆ ಎಷ್ಟೊಂದು ಜನ ಟೈಮ್ ಇಲ್ಲ ಅಂತಾರೆ, ಅಲ್ಸೆ ಅಡಿಗೆ ಮಾಡ್ತಾ ಇರುವಾಗಲೇ ಅಲ್ಲೇ ಒಂದು ಸ್ಲ್ಯಾಬ್ ಇಟ್ಕೊಂಡು 5 ಸ್ಕ್ವಾಟ್ ಮಾಡಿ ನನಗೆ. ಸೊ ಇಟ್ಸ್ ಡನ್. ವೈ ಡು ಯು ಸೇ? ಎಸ್, ಸ್ಮಾರ್ಟ್ ವಾಚ್, ಸ್ಮಾರ್ಟ್ ಅಪ್ಲಯನ್ಸ್ ಅಲ್ಲ, ಸ್ಮಾರ್ಟ್ ಲೈಫ್ಗೆ ಶಾರ್ಟ್ ಕಟ್ಸ್ ಹುಡುಕಿ. ಅಂಡ್ ನೀವು ಡಿಸೈಡ್ ಮಾಡ್ಕೊಂಡ್ಬಿಡ್ತೀರಾ, ನಾನು ಚೇಂಜ್ ಆಗ್ತೀನಿ ಅಂದಾಗ ನಾನು ಏನು ಹೇಳ್ಕೊಡೋದು ಬೇಕಿಲ್ಲ, ನೀವು ಹೇಳ್ಕೊಡೋದು ಬೇಕಿಲ್ಲ, ಅವರೇ ದಾರಿ ಹುಡುಕ್ತಾರೆ, ಪರ್ಚ್ಕೊಂಡ್ ಬರ್ತಾರೆ. ಎಸ್. ಸೊ ಫಸ್ಟ್ ಇಸ್ ಫ್ರೀಕ್ವೆನ್ಸಿ. ಔಟ್ ಆಫ್ 7 ಡೇಸ್ ಅಟ್ಲೀಸ್ಟ್ 5 ಡೇಸ್. ಸೊ ಈ ವಾರ ನೆಕ್ಸ್ಟ್ ಡೇ ಆಗಿಲ್ಲ ಅಂದ್ರೂ ಕೀಪ್ ಅಪ್, ಓಕೆ, ಡೋಂಟ್ ಮಿಸ್ ದಟ್. ನೆಕ್ಸ್ಟ್ ಇಸ್ ಇಂಟೆನ್ಸಿಟಿ. ಏನ್ ಮಾಡ್ತೀರಾ,
ಪಾರ್ಕಲ್ಲಿ ವಾಕಿಂಗ್ ಮಾಡ್ತೀನಿ. ಸರಿ, ಎಷ್ಟು ನಡೀತೀರಾ? ಪಾರ್ಕ್ ಲೆಟಸೆ 5 ರೌಂಡ್ ಮಾಡಿದೆ. 5 ರೌಂಡನ್ನ ನೀವಿವತ್ತು 45 ಮಿನಿಟ್ಸಲ್ಲಿ ಮಾಡೋದನ್ನ ವಿತಿನ್ ದ ನೆಕ್ಸ್ಟ್ 2 ವೀಕ್ಸ್ 30 ನಿಮಿಷದಲ್ಲಿ 5 ರೌಂಡ್ ಮಾಡಿ. ನಿಮ್ಮ ವಾಕಿಂಗ್ ಇಂಟೆನ್ಸಿಟಿ ಇನ್ಕ್ರೀಸ್ ಆಯಿತು. ಕಾನ್ಷಿಯಸ್ ಆಗಲ್ಲ, ಸಬ್ ಕಾನ್ಷಿಯಸ್ ಆಗಿ ಟೈಮಿಂಗ್ ಮಾಡ್ಕೊಳ್ಳಿ. ಸೇಮ್ ಡಿಸ್ಟೆನ್ಸ್ ಲೆಟ್ ಮೀ ಕವರ್ ಕ್ವಿಕ್ಕರ್. ಸರಿ, 30 ನಿಮಿಷ ಈಸಿ ಆಯ್ತಾ? ಎಕ್ಸ್ಟ್ರಾ ಏನ್ ಮಾಡಿ, ವಾಕ್ 1 more ರೌಂಡ್. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನೀವೆಲ್ಲಿದ್ದೀರಾ. ನಾನು ಹೇಳ್ದಂಗೆ ಸ್ಕೇಲ್, ನೀವೆಲ್ಲಿದ್ದೀರಾ ಸ್ಕೇಲಲ್ಲಿ 0 to 10 ಅಲ್ಲಿ ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಐ ಥಿಂಕ್ ಇದನ್ನ ಜಿಮ್ಮಲ್ಲೂ ವೇಟ್ ಟ್ರೈನಿಂಗ್ ಅಲ್ಲೂ ದೇ ಅಡ್ವೈಸ್. ಫಾರ್ ಎಕ್ಸಾಂಪಲ್, ನಾನು ಫಸ್ಟ್ ವಾರ 5 kg ಏನೋ ಡಂಬಲ್ ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ಆಫ್ಟರ್ ಐ ಫಿನಿಶ್ ದ ರೆಪ್ಸ್ ಅಂಡ್ ದೆನ್ ಕೌಂಟ್, ನೆಕ್ಸ್ಟ್ ವೀಕ್ ಪ್ರೋಗ್ರೆಷನ್ ಟುವರ್ಡ್ಸ್ 7.5. ಸೊ ಸೇಮ್ ಥಿಂಗ್ ಯು ಆರ್ ಬೇಸಿಕಲಿ ಟೆಲ್ಲಿಂಗ್ ಇಂಟೆನ್ಸಿಟಿ ವೇರ್ ಯು ಆರ್. ವಾಟ್ ಎವರ್ ಕೈಂಡ್ ಆಫ್ ವರ್ಕೌಟ್ ಇಟ್ ಇಸ್, ಕಾರ್ಡಿಯೋ ಆಗಿರ್ಲಿ, ಯೋಗ ಆಗಿರ್ಲಿ, ಮಸಲ್ ಟ್ರೈನಿಂಗ್ ಆಗಿರ್ಲಿ, ದಟ್ ಪ್ರೋಗ್ರೆಷನ್ ಇರ್ಬೇಕು. ಇಲ್ಲ ಅಂದ್ರೆ ಸೇಮ್ ಅಂದ್ರೆ ಬಾಡಿ ಅಲ್ಲಿಗಲ್ಲೇ ಇಷ್ಟು ಸ್ಮಾರ್ಟ್ ಬಾಡಿ ಅಂದ್ರೆ ಅಲ್ಲಿಗಲ್ಲೇ ಅಡ್ಜಸ್ಟ್ ಆಗ್ಬಿಡುತ್ತೆ, ಅಲ್ಲೇ ಆರಾಮಾಗಿರುತ್ತೆ ಅಲ್ವಾ. ಅಂಡ್ ದ ಥರ್ಡ್ ಪಾಯಿಂಟ್, ಟೈಮಿಂಗ್ is most important. What do we mean by time? So according to WHO, World Health Organization standard, they say 150 minutes per week you should be active. So adana now breakdown ಮಾಡಿದಾಗ it hardly comes to 30 minutes 5 times a day, 5 times a week. So 30 minutes ಅನ್ನೋದು ಅದನ್ನು ನಾನು ಎಕ್ಸ್ಟ್ರಾ ಕೊಡ್ತೀನಿ ಜನಕ್ಕೆ. ಇಫ್ ದೇ ಸೇ ಮೇಡಮ್ ನನಗೆ ಅಟ್ ಸ್ಟ್ರೆಚ್ 30 minutes ಇಲ್ಲ ಅಂತಾರ, ಅಲ್ಲಿ ಬೆಳಗ್ಗೆ 15 ನಿಮಿಷ, ಸಾಯಂಕಾಲ 15 ನಿಮಿಷ ಮಾಡ್ರಿ. ಬ್ರೇಕ್ ಇಟ್, ಬಟ್ ಕೀಪ್ ಯೋರ್ ಸೆಲ್ಫ್ ಅಕೌಂಟಬಲ್. ಅದಕ್ಕೆ ಫಸ್ಟ್ ಒಂದು ಪಾರ್ಟ್ನರ್ ಹುಡುಕಿ. ಇವತ್ತು ನಾನು 2,000 ಹೆಜ್ಜೆ ನಡೆದೆ ಅಂದ್ರೆ ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ 3,000 ಮಾಡ್ರಿ. ನೀವು ಮಾಡ್ತಾ 10,000ಕ್ಕೆ ಬನ್ನಿ. ಬರಕ್ಕಾಗಿಲ್ಲ ಅಂದ್ರು ಬಟ್ ಅಟ್ ಲೀಸ್ಟ್ 2,000ದಿಂದ ಡೋಂಟ್ ಗೋ ಬ್ಯಾಕ್ ಟು 500. ಕನ್ಸಿಸ್ಟೆನ್ಸಿ ಮತ್ತೆ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬರಬೇಡಿ ಅನ್ನೋದು. ಎಸ್, ಸೂಪರ್ ಅಡ್ವೈಸ್. ಮೂವಿಂಗ್ ಆನ್, ಪರಿಮಳಾಜಿ, ವೆರಿ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ಸ್. ಬಿಕಾಸ್ ಐ ಆಮ್ ಶೋರ್ ನೀವು ಹೇಳ್ದಂಗೆ ಇದು ಸಮುದ್ರಕ್ಕೆ ನಾವು ಬಕೆಟ್ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಲಿಟ್ರಲಿ. ಜಸ್ಟ್ ಕ್ಯೂರಿಯಸ್, 1.5 ಗಂಟೆ ಡಿಸ್ಕಷನ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋ. ಹೋಪ್ಫುಲಿ ವಿಲ್ ಮೀಟ್ ಅಗೇನ್ ಫಾರ್ ಮೆನಿ ಮೋರ್ ಎಪಿಸೋಡ್ಸ್. ನಾವು ಟ್ರೆಂಡಿಂಗ್ ಡಯಟ್ಸು ಇವತ್ತು ನೀವು ಯಾರನ್ನೇ ಮಾತಾಡ್ಸಿ, ಇವಾಗ ಅದ್ರಲ್ಲಿ ಒಬ್ಬರಾದ್ರೂ ಯಾರೋ ಇಂಟರ್ಮಿಟೆಂಟ್ ಮಾಡ್ತಾ ಇರ್ತಾರೆ, ಇನ್ಯಾರೋ ಕೀಟೋ ಮಾಡ್ತಾ ಇರ್ತಾರೆ, ಇನ್ನೊಂದಷ್ಟೆಲ್ಲ ಕೆಲವುದು. ಸೊ ಐ ವಿಲ್ ಥ್ರೋ ದ ಡಯಟ್ ನೇಮ್ಸ್. ಓಕೆ, ಒಂದ್ ಲೈನ್ ಅಲ್ಲಿ ಜಸ್ಟ್ ಟೆಲ್ ವಾಟ್ ಇಸ್ ದಿಸ್ ಡಯಟ್ ಅಂಡ್ ಹೂ ಇಸ್ ದಿಸ್ ಫಾರ್. ಓಕೆ, ಒಂದು ಫಸ್ಟ್ intermittent fasting. People who can eat in a fixed window, that is 8 hours window ಅಲ್ಲಿ ಊಟ ಮಾಡಿ 16 hour ಬ್ರೇಕ್ ಕೊಡೋಕ್ಕಾಗೋರು ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಅದೇ ಸರ ಕ್ವಿಕ್ ಆಗಿ ಹೇಳ್ತೀನಿ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋಕ್ಕಾಗದೇ ಇರೋರು ನಾವು ನಮ್ಮ ಲೈಫಲ್ಲಿ ಏನು ಮಾಡಬೇಕು, ಬೆಳಗ್ಗೆ ಎದ್ದಾಗ ನಮ್ಮ ತಿಂಡಿ ಎಷ್ಟು ಲೇಟ್ ಆಗುತ್ತೋ ಮಾಡಿ, ಡಿನ್ನರ್ನ ಎಷ್ಟು ಬೇಗ ಮುಗಿಸುವ ಮಾಡಿದ್ರೆ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀವಿ. ಸೂಪರ್. ಸೊ ದಟ್ ಇಸ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಹೆಂಗ್ ಮಾಡಬೇಕು ಚೀಟ್ ಕೋಡು ಕೊಟ್ಟಿದ್ದೀರಾ. ಮುಂದಕ್ಕೆ ಹೋಗೋಣ. ಕೀಟೋ ಡಯಟ್ ವಿಚ್ ಇಸ್ ಲೋ ಕಾರ್ಬ್ ಅಂಡ್ ಹೈ ಫ್ಯಾಟ್ ಡಯಟ್. ಸೊ ಈಗ ದೇರ್ ಆರ್ ಲಾಡ್ ಆಫ್ ಥಿಂಗ್ಸ್ ಗೋಯಿಂಗ್ ಅರೌಂಡ್ ಕೀಟೋ ಡಯಟ್. ಆಮೇಲೆ ನನ್ನ ಒಂದು ಪಾಲಿಸಿ ಏನು ಗೊತ್ತಾ, ನಾನು ಕೇಳ್ದಂಗೆ, ನಾನು ಸ್ಟಾರ್ಟಿಂಗೇ ಹೇಳಿದೆ, ನಿಮಗೆ ನೀವು ಕೇಳ್ಕೊಳ್ಳಿ ಎಷ್ಟು ವರ್ಷ ಇದನ್ನು ಫಾಲೋ ಮಾಡೋಕ್ಕಾಗತ್ತೆ. ನನ್ನ ಕೊನೆ ಉಸಿರು ಇರೋವರೆಗೂ, ಐ ಆಮ್ 55, ನಾನು 100 ಇರೋವರೆಗೂ ಕೀಟೋ ಡಯಟ್ ಮಾಡೋಕ್ಕಾಗುತ್ತೆ ಅಂದರೆ ಮಾಡ್ತೀನಿ. ಅಯ್ಯೋ ನಾನು ಕಾರ್ಬ್ಸ್ ಬಿಟ್ಟು, ದಟ್ ಈಸ್ ಕಾರ್ಬ್ಸ್ ಅಲೌಡ್ ಲೈಕ್ ಲೆಸರ್ ದೆನ್ 10% ಅಂತ ಇಟ್ಕೊಳ್ಳಿ. ಇಷ್ಟು ತಿಂದು ನನ್ನ ಕೈಲಿ ಬದುಕೋಕ್ಕಾಗಲ್ಲ, ತುಂಬ ಎಕ್ಸ್ಪೆನ್ಸಿವ್ ಇದೆ ಅಂದರೆ ನನ್ನ ಸಲಹೆ, ಪ್ಲೀಸ್ ಫಾಲೋ 25% ಕಾಂಪ್ಲೆಕ್ಸ್ ಕಾರ್ಬ್ಸ್, 25% ಪ್ರೋಟೀನ್ ಮೀಲ್. ಸೊ ನೀವ್ ಹೇಳೋದು ಇಷ್ಟೇ, ಯಾವ್ದೇ ಡಯಟ್ ಕೈ ಹಾಕಿದ್ರು ಇದು ನಿಮ್ ಜೀವನದುದ್ದಕ್ಕೂ ನಿಮ್ ಜೊತೆಗೆ ಬರುವಂತ, ಫೈನಾನ್ಷಿಯಲಿ ಇರಬೇಕು, ಇಮೋಷನಲಿ ನಿಮಗೆ ಸಂತೋಷ ಕೊಡ್ಬೇಕು. ನಿಮ್ ಫ್ರೆಂಡ್ಸ್ ನ ಮೀಟ್ ಮಾಡಿದಾಗ ಅಯ್ಯೋಯ್ಯೋ ನಾನು ಅದು ತಿನ್ನಲ್ಲ ಇದು ತಿನ್ನಲ್ಲ ಇದು ಬೇಡ ಅನ್ಬಾರ್ದು, ಕನ್ವೀನಿಯನ್ಸ್ ಆಗಿ ಇರಬೇಕು. ಮತ್ತೆ ನೀವ್ ಒಬ್ರು ಮನೇಲಿ ಕೀಟೋ ಮಾಡ್ಕೊಂಡು ಇಡೀ ಮನೇಲಿ ಇರೋರು ಬೇರೆಯವ್ರು ಮಾಡ್ಬೇಕಂದ್ರೆ ಹೆಂಗ್ ಮಾಡ್ತೀರಾ? ಉಗಿತಾರೆ. ಎಷ್ಟೋ ಮನೆಗಳಲ್ಲಿ ಸಪೋರ್ಟು ನಾವು ನೋಡಿದೀವಿ. ಡಿಫಿಕಲ್ಟ್ ಅಲ್ಲಪ್ಪ, ಯಾಕಂದ್ರೆ ಒಂದು ಮನೆಯಲ್ಲಿ 5 ಅಡುಗೆ ಮನೆ ಇಡಕ್ಕಾಗಲ್ಲ, ಒಂದು ಹೊತ್ತಿಗೆ 5. These are all practical problems. Yes. ಮುಂದೆ moving on. ಅದಕ್ಕೆ practical solutions. Yes, people, so balanced meal it is. ಮುಂದೆ a new diet ನಾನು ಕೇಳೇ ಇಲ್ಲ, ಮೆಡಿಟರೇನಿಯನ್ ಡಯಟ್ ಅಂತೆ. It's not new. It is one of the ನಮ್ ಕಿವಿಗ್ ನ್ಯೂ. Okay. Mediterranean diet ಬಂದು one of the most like olden days diet ಅಂತ. ಗ್ರೀಕರ ಕಾಲದಿಂದ ಇದೆ. And ಇಲ್ಲಿವರೆಗೂ ಏನ್ ಗೊತ್ತಾ ರಶ್ಮಿ, ಮೆಡಿಟರೇನಿಯನ್ ಡಯಟ್ ಫಾಲೋ ಮಾಡಿದವರು ಎಷ್ಟು ಹೆಲ್ತ್ ಪ್ಯಾರಾಮೀಟರ್ಸ್ ಹೆಲ್ತಿ ಇರತ್ತಂದ್ರೆ ನಾವೇನು ಹೇಳ್ತೀವೋ. ಸೊ ವಾಟ್ ಡಸ್ ಮೆಡಿಟರೇನಿಯನ್ ಡಯಟ್ ಅಡ್ವೊಕೇಟ್ ಅಂದರೆ, ಒಂದು ಮೋರ್ ಆಫ್ ನಟ್ಸ್, ಸೀಡ್ಸ್ ಆಯ್ತಾ, ಕಾಂಪ್ಲೆಕ್ಸ್ ಕಾರ್ಬ್ಸು, ಮತ್ತೆ ದೇ ಟೆಂಡ್ ಆರ್ ಲೀನ್ ಮೋರ್ ಟುವರ್ಡ್ಸ್ ವೆಜಿಟೇರಿಯನ್.
ವೆಜಿಟೇರಿಯನ್ ಫುಡ್ ಅಂದ್ರೆ ವೆಜಿಟೇಬಲ್ಸ್ more of it, and a good fish like omega-3 ಇರುವಂತ ಆಹಾರಗಳು, omega-3 ಇರುವಂತ. ಸೊ ನಾರ್ಮಲಿ ಫಸ್ಟ್ ಮೈಂಡ್ ಬರೋದು ಸ್ಯಾಲ್ಮನ್. ಸೊ ಲೆಟ್ ಅಸ್ ಸೇ ಈಗ ನಾನು ಬಂದು ಐ ಆಮ್ ನಾಟ್ ಯೂಸಿಂಗ್, ಐ ಆಮ್ ಅ ನಾನ್ ವೆಜಿಟೇರಿಯನ್ ಅಲ್ಲ, ನಾನು ವೆಜಿಟೇರಿಯನ್ ಅಂದಾಗ, ಸೊ ದೆನ್ ವೆದರ್ ಯು ರಿಕ್ವೈರ್ ಅ ಸಪ್ಲಿಮೆಂಟ್ ಇರ್ಬೋದು, ಏನೇ ಇರ್ಬೋದು. ಮೆಡಿಟ್ರೇನಿಯನ್ ಡಯಟಲ್ಲಿ ದ amount of importance they give for non-vegetarian is a little lesser. ತುಂಬಾ ಕಮ್ಮಿ. ಸೊ ಇಟ್ಸ್ ವೆಜಿಟೇರಿಯನ್ ವೆಜಿಟೇಬಲ್ಸ್ ಹೆವಿ, ಫ್ಯಾಟ್, ಗುಡ್ ಆಯಿಲ್. ಅವರೆಲ್ಲ ಜಾಸ್ತಿ ಆಲಿವ್ ಆಯಿಲ್ ಯೂಸ್ ಮಾಡ್ತಾರೆ. ಸೊ ದ ಗುಡ್ ಆಯಿಲ್, that is Mediterranean people, they use more of oil, nuts and seeds, more towards vegetarian. ಅದಕ್ಕೆ ಅಲ್ವಾ ಸೀಸರ್ ಸ್ಯಾಲಡ್ ಇವೆಲ್ಲ ಅಲ್ಲಿದೆ ತಾನೆ. Yes, but ಅದಕ್ಕೆ ನಾವು ಡ್ರೆಸ್ಸಿಂಗ್ ಅಂತ ಮಾಡ್ಬಿಟ್ಟು ಅದಕ್ಕೆ ಮೇಯೋ ಅಂತ ಹಾಕಿದಾಗ ಒಂದು ಸೀಸರ್ ಸ್ಯಾಲಡ್ ಕ್ಯಾನ್ ಕಮ್ ಅಪ್ ಟು even 1000 calories. ಸೊ ಯಾವತ್ತು ಒಂದು ಸೀಸರ್ ಸ್ಯಾಲಡ್ ಅಂದಾಗ್ಲೂ ವಾಟ್ ವಿ ಆರ್ ಗೋಯಿಂಗ್ ಟು ಪುಟ್ ಇನ್ ಟು ದಟ್ ಡ್ರೆಸ್ಸಿಂಗ್ ಅನ್ನೋದು. ಎಸ್, ಡ್ರೆಸ್ಸಿಂಗ್. ನಾವು ಡೀಪ್ ಫ್ರೈಡ್ ಬ್ರೆಡ್ ಕ್ರಮ್ಸ್ ಹಾಕೊಂಡಾಗ ಇಟ್ ವಿಲ್ ಗೋ ಇನ್. ವೆರಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ತುಂಬ ಜನ ವೆಜಿಟೇರಿಯನ್ ಪ್ರಿಯರು, ದೇ ಹ್ಯಾವ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್. ನಾನ್ ವೆಜ್ ಬಿಡಲೇಬೇಕಾ ಹೆಲ್ತಿಯಾಗಿರೋದಕ್ಕೆ ಅಂತ. ಸೊ ನೋಡಿ, ಅದು ನಿಮ್ಮ ಪದ್ಧತಿ, ನೀವು ಊಟ ಮಾಡಿ ಬೆಳೆದಿರುವಂಥದ್ದು. ಸೊ ಐ ನೆವರ್ ಸೇ ಗಿವ್ ಇಟ್ ಅಪ್. ಆದರೆ ನಾ ಹೇಳೋದು ಕುಕಿಂಗ್ ಮೆಥಡ್ ಮ್ಯಾಟರ್ಸ್. ಅಂದ್ರೆ ಅದು ಈಗ ನೀವು ಡೀಪ್ ಫ್ರೈ ಅಂಥದ್ದು ಮಾಡೋಕ್ಕಿಂತ ಕುಕ್ ಇನ್ ಅ ಲಿಟಲ್ ಬೆಟರ್ ವೇ, ಆಯ್ತಾ? ನೆಕ್ಸ್ಟ್, ವಾರದಲ್ಲಿ 5 ಬಾರಿ ನಾನ್ ವೆಜ್ ತಿಂದು 2 ಬಾರಿ ವೆಜಿಟೇರಿಯನ್ ಮಾಡೋಕ್ಕಿಂತ ಸ್ವಲ್ಪ ಅದನ್ನು ಉಲ್ಟಾ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಲೈಕ್ ವಾರದಲ್ಲಿ ಒಂದು 3-4 days ಸ್ಟಿಕ್ ಟು ವೆಜಿಟೇರಿಯನ್. ಹೆಲ್ಪ್ ಆಗತ್ತೆ, ಆಯ್ತಾ? ಸೊ ಈಗ ವೆಜಿಟೇರಿಯನ್ಗೆ ಇರೋ ಚಾಲೆಂಜ್ ಏನು ಅಂದರೆ ಕಂಪ್ಲೀಟ್ ಸೋರ್ಸ್ ಆಫ್ ಪ್ರೋಟೀನ್ ಸಿಗಲ್ಲ ಅಂತಾರೆ. ಸೊ ಕಾಂಬಿನೇಷನ್ ಮಾಡ್ಕೋಬೇಕು. ಈಗ ವೈಟ್ ರೈಸಲ್ಲಿ ಒಂದಷ್ಟು ಎವ್ರಿ ಆಹಾರದಲ್ಲಿ ಇಂಗ್ರೀಡಿಯೆಂಟ್ಸಲ್ಲಿ ಪ್ರೋಟೀನ್ಸ್ ಇರುತ್ತೆ. ಸೊ ವೆಜಿಟೇರಿಯನ್ ಅವ್ರು ಏನು ಮಾಡ್ತಾರೆ, ದೇರ್ ಆರ್ ಸರ್ಟನ್ ಟೈಮ್ ಟೆಸ್ಟೆಡ್ ಫಾರ್ಮುಲಾಸ್ ನಾವು ಮಾಡ್ಕೊಂಬಂದಿರೋದು. ರೈಸ್ಗೆ ಚಾವಲ್, ಏನು ರಾಜ್ಮಾ ಚಾವಲ್ ಅಂತೀವಿ, ಚೆನ್ನ. ಸೊ ದೀಸ್ ಆರ್ ಥಿಂಗ್ಸ್ ವಿಚ್ ಆಕ್ಚುಲಿ ಕಾಂಪ್ಲಿಮೆಂಟ್ ಈಚ್ ಅದರ್. ಇದರಲ್ಲಿ ಮಿಸ್ಸಿಂಗ್ ಇದ್ರೆ ಇದರಲ್ಲಿ ಬರುತ್ತೆ, ಇದರಲ್ಲಿ ಮಿಸ್ಸಿಂಗ್ ಇದ್ರೆ ಇದರಲ್ಲಿ ಬರುತ್ತೆ. ಸೊ ಥಿಂಗ್ಸ್ ಲೈಕ್ ದ್ಯಾಟ್. ಮೆಡಿಟರೇನಿಯನ್ ಡಯಟ್ ಇಸ್ ದೇರ್ ಫ್ರಮ್ ಬಿಫೋರ್. ಆ್ಯಂಡ್ ಬ್ಲೂ ಝೋನ್ ಡಯಟ್ ಅಂತ ಒಂದಿದೆ. ಸೊ ದಿಸ್ ಇಸ್ ಈ ಪ್ರಪಂಚದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಸೆಂಟಿನರಿಯನ್ಸ್ 100 years ಮೇಲೆ ಬದುಕಿರೋರು, ಜಾಪನೀಸಾ, ಒಕಿನೋವಾ. ಸೊ ಅದರ ಜೊತೆಗೆ ಪಾಕೆಟ್ಸ್ ಇನ್ ದ ವರ್ಲ್ಡ್ ಅಲ್ಲಿ ಬ್ಲೂ ಝೋನ್ ಡಯಟ್ ಅಂತ ಇರುತ್ತೆ. ಏನಿದು ಡಯಟ್? ಸೊ ದಿಸ್ ಇಸ್ ಆನ್ ದ ಲೈನ್ಸ್ ಆಫ್ ಮೆಡಿಟರೇನಿಯನ್ ಡಯಟ್ ವೇರ್ ಎವ್ರಿಬಡಿ ಟೆಲ್ ದ ಸೇಮ್ ಥಿಂಗ್. ಹೆಸರು ಬೇರೆ, ಮಾಡೋದು ಒಂದೇ ಕೆಲಸ ಸಾರ್ಟ್ ಆಫ್. ಅದರ ಜೊತೆಗೆ ಈ ಒಂದು ಬ್ಯೂಟಿಫುಲ್ ನೆಟ್ಫ್ಲಿಕ್ಸ್ ಅಲ್ಲಿ ಸೀರೀಸ್ ಇತ್ತು ಅಬೌಟ್ ದಿಸ್ ಒಕಿನೋವನ್ ಡಯಟ್. ಅದು ಅವರಲ್ಲಿ 103 years ಇರೋರು, ದೇ ಆಲ್ ಸಿಟ್ ಡೌನ್ ನಮ್ಮ ಮಂಡಿಗಳಲ್ಲಿ, ವಾಕಿಂಗ್ ಇರ್ಬೋದು, ಆ್ಯಂಡ್ ದೇ ಡೋಂಟ್ ಹ್ಯಾವ್ ಹೈ ಫರ್ನಿಚರ್ ಇಲ್ಲ, ಅವ್ರದೆಲ್ಲ ಲೋ ಲೆವೆಲ್ ಕೆಳಗೆ ಕೂತ್ಕೊಳ್ಳೋದು. ಸೊ ದಿಸ್ ಮೂವ್ಮೆಂಟ್ ಏನಿರುತ್ತೋ, ಬೀಯಿಂಗ್ ಫಿಸಿಕಲಿ ಆಕ್ಟಿವ್, ಜೊತೆಗೆ ದೇ ಹ್ಯಾವ್ ವೆರಿ ಕ್ಲೋಸ್ ನಿಟ್ ಆಫ್ ಫ್ರೆಂಡ್ಸ್. ಅದೇ ಹೇಳಕ್ಕಿದೆ, ಸೋಷಲೈಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಲಿವಿಂಗ್ ಲಾಂಗರ್ ಲೈಫ್ ಅಂತ. ನಮ್ಮ ಮನೆಗಳಲ್ಲಿ ಒಬ್ಬರು ಹಿರಿಯರಿದ್ದಾಗ ಅವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಲೈಫಲ್ಲಿ ಅಲ್ವಾ? ಬಟ್ ನಾವು ನಮ್ಮ ಸೋಷಿಯಲ್ ಮೀಡಿಯಾಲಿ ಕಳೆದೋಗಿ, ಇಫ್ ವಿ ಡು ನಾಟ್ ಗಿವ್ ದೆಮ್ ದ ರೆಸ್ಪೆಕ್ಟ್, ಅವರ ಸಲಹೆಗಳು ಅವ್ರನ್ನ ಇಂಪಾರ್ಟೆಂಟ್ ಫೀಲ್ ಮಾಡಿಸಿಲ್ಲ ಅಂದರೆ ಬದುಕಕ್ಕೆ ಹೊಟ್ಟೋಗುತ್ತೆ. ಒನ್ ಆಫ್ ದ ವರ್ಸ್ಟ್ pandemic the world is facing, Rashmi, is not anything other than loneliness. And people are very busy on the phone, probably digitally trying to connect with somebody while ignoring people who are right there in the room, antira. Very true. Loneliness is such a big disease. So it is leading to a lot of problems. So ಒಂಟಿತನನು ನೀವು ಸಣ್ಣ ಆಗೋದಕ್ಕೆ ಪ್ರಾಬ್ಲಮ್ ಮಾಡುತ್ತೆ, ಎಮೋಷನ್ಸು. ಯಾಕಂದರೆ ಹೆಣ್ಮಕ್ಳಲ್ಲಿ ನೀವು ಅಬ್ಸರ್ವ್ ಮಾಡಿ, ಮನೇಲಿ ಏನೋ ಒಂದು ಜಗಳ ಆಯಿತು ಅಂದರೆ ನಮಗೆ ಗೊತ್ತಿಲ್ಲದಂಗೆ ಐ ಹ್ಯಾಡ್ ದ್ಯಾಟ್ ಟಿಲ್ ಐ ಐಡೆಂಟಿಫೈಡ್ ದ್ಯಾಟ್ ಚಾಕ್ಲೇಟ್ ಸಮಥಿಂಗ್ ಗೋಸ್ ರಾಂಗ್, ಐ ಆಮ್ ವರೀಡ್, ಐ ಆಮ್ ಸ್ಟ್ರೆಸ್ಡ್ ಅಂದರೆ ಯಾಕೆ ತಿಂತೀನಿ ಅಂತ ಗೊತ್ತಿಲ್ಲದಂಗೆ ಒಂದು ಇಡೀ ಬಾರ್ ಡೈರಿ ಮಿಲ್ಕ್ ಖಾಲಿ. ನೆಕ್ಸ್ಟ್ ಡೇ ಡಸ್ಟ್ಬಿನ್ ನೋಡಿದಾಗ ಯಾಕೆ ತಿಂದೆ, ಐ ಡೆಂಟ್ ರಿಯಲೈಸ್ ಐ ವಾಸ್ ಡೂಯಿಂಗ್ ದಿಸ್ ಇಸ್ ವೇ ಬಿಫೋರ್ ಐ ಅಂಡರ್ಸ್ಟುಡ್ ವಾಟ್ ನ್ಯೂಟ್ರಿಷನ್ ವಾಸ್. ಆಮೇಲೆ ಐ ರಿಯಲೈಸ್ ಸ್ಟ್ರೆಸ್ಸಲ್ಲಿ ಬಿಂಜ್ ಈಟಿಂಗ್ ಮಾಡ್ತೀವಿ. ಸೊ ಡೋಂಟ್ ಡೂ ದಟ್. ಐಡೆಂಟಿಫೈ ಆದ ಮೇಲೆ ನಾವು ಐ ಡೋಂಟ್ ಇವನ್ ಕೀಪ್ ಚಾಕ್ಲೇಟ್ಸ್ ಅಟ್ ಹೋಮ್. ಇದ್ರೆ ತಾನೇ ತಿಂತೀನಿ. ಟ್ರಿಗರ್ ಪಾಯಿಂಟ್ಸ್. ಸೊ ತುಂಬ ಸರಿ, ಇದು ಒಂದು ವೆರಿ ಬ್ಯೂಟಿಫುಲ್ ಪಾಯಿಂಟ್. ಸಣ್ಣ ಆಗೋಕ್ಕೆ ವಿಲ್ ಪವರ್ ಬೇಕಾ ಮೇಡಮ್? ನಂಗೆ ವಿಲ್ ಪವರೇ ಇಲ್ಲ ಮೇಡಮ್, ಸಣ್ಣನೇ ಆಗೋಕ್ಕಾಗಲ್ಲ ಅಂತಾರೆ. ಅದು ತುಂಬ ದೊಡ್ಡ ತಪ್ಪು. ನೀವು ಲೈಫಲ್ಲಿ ಎಷ್ಟು ಸಾಧನೆ ಮಾಡಿರ್ತೀರಾ, ವಿಲ್ ಪವರ್ ಇಲ್ದಂಗೆ ಸಾಧನೆ ಮಾಡೋಕ್ಕೆ ಸಾಧ್ಯನಾ?
ಒಂದು ಫ್ಯಾಮಿಲಿ ರನ್ ಮಾಡೋದೇ ದೊಡ್ಡ ಸಾಧ್ಯ ಅಲ್ವಪ್ಪ. ನಿಮಗೆ ವಿಲ್ ಪವರ್ ಇಲ್ಲ ಅಂದರೆ ಯು ಕುಡ್ ನಾಟ್ ಹ್ಯಾವ್ ಡನ್ ಆಲ್ ದಿಸ್. ಯಾಕೆ ನೀವು ಅನ್ಹೆಲ್ತಿ ಡಯಟ್ಸ್ ಚೂಸ್ ಮಾಡ್ತೀರಾ, ತುಂಬ ಕಡಿಮೆ ಊಟ ಮಾಡೋದು ಚೂಸ್ ಮಾಡ್ತೀರಾ? ಈ ಥರ ಮಾಡಿದಾಗ ಫಾಲೋ ಮಾಡೋಕ್ಕಾಗಿಲ್ಲ ಅಂದರೆ ನಿಮಗೆ ನೀವೇ ಡಿಪ್ರೆಷನ್ಗೆ ಹೋಗ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತೀನಿ ಬಿಟ್ಬಿಡ್ತೀನಿ, ನನಗೆ ಇಲ್ಲ ಅಂತ. ದಟ್ ಈಸ್ ನಾಟ್ ದ ಥಿಂಗ್. ಸೊ ವಿಲ್ ಪವರ್ ಇಲ್ಲ. ನಾನು ಹೇಳೋದು, ಎಷ್ಟೊಂದು ನಾವು ಡಿಸೈಡ್ ಮಾಡಬೇಕಾಗಿರೋದು ಲೈಫಲ್ಲಿ, ಟೆಂಪ್ಟೇಷನ್ಸ್ನ ಇಟ್ಕೊಳ್ಳೋಕೆ ಹೋಗಬೇಡಿ. ಇನ್ ದ ಸೆನ್ಸ್ ನಾನು ಹೇಳಿದೆ ಚಾಕ್ಲೇಟ್ ತಿಂತಾ ಇದೆ, ಈಗ ಐ ಡೋಂಟ್ ಕೀಪ್ ಇದ್ರೆ ಸ್ಮಾಲ್ ಬಾರ್ಸ್ ಅದೇ. ಸೊ ಎಷ್ಟು ತಿನ್ನೋಕ್ಕಾಗುತ್ತೆ? ಬಿಕಾಸ್ ಲೈಕ್ ನೀವೆಲ್ಲೋ ಅವಾರ್ಡ್ ಸೆರೆಮನಿಗೂ ಎಲ್ಲಿಗೋ ಗೆಸ್ಟಾಗಿ ಹೋಗ್ತಾರೆ, ಇವನ್ ಐಗೋ ಕೆಲವು ಸತಿ ಸ್ವೀಟ್ ಬಾಕ್ಸಸ್ ಕೊಡ್ತಾರೆ, ಹ್ಯಾಂಪರ್ಸ್ಗಳು ಕೊಡ್ತಾರೆ. ಫಸ್ಟ್ ಥಿಂಗ್ ದಟ್ ಐ ಡೂ, ಮನೆ ಹತ್ರ ಬರ್ತಿಂಗೆ ಅದ್ರ ಮಕ್ಳು ಕೊಟ್ಬಿಡ್ತೀನಿ, ಇಲ್ಲ ಸೆಕ್ಯೂರಿಟಿ ಅಥವಾ ಎನಿಬಡಿ ಹೂ ಇಸ್ ಈಟಿಂಗ್, ಹೂ ರಿಕ್ವೈರ್ಸ್ ಇಟ್, ಹೂ ವಿಲ್ ಎಂಜಾಯ್ ಇಟ್, ಮತ್ತೆ ಸ್ಪ್ರೆಡ್ ಇಟ್. ತಪ್ಪೇ ಇಲ್ಲ. ಒಂದು ಅದು. ಎರಡನೇ ಪಾಯಿಂಟ್, ನಾನು ಡಯಟ್ ಮಾಡ್ತಾ ಇದ್ದೀನಿ, ಐ ಡೋಂಟ್ ವಾಂಟ್ ಆಯಿಲ್ ಫುಡ್. ಮನೇಲಿರೋರೆಲ್ಲರೂ ಪಾಪ ಅವ್ರು ಏನು ಮಾಡ್ತಾರೆ, ದೇ ವಾಂಟ್ ಸಮಥಿಂಗ್, ಸ್ನ್ಯಾಕ್ಸ್ ಬೇಕು. ಏನು ಮಾಡಿ, ಪ್ಲೀಸ್ ಪುಟ್ ದ ಸ್ನ್ಯಾಕ್ಸ್ ವಿಚ್ ಯು ರಿಯಲಿ ಲೈಕ್ ಒಪೇಕ್ ಬಾಟ್ಲಲ್ಲಿ, ಟ್ರಾನ್ಸ್ಪರೆಂಟ್ ಬಾಟ್ಲಲ್ಲಿ ಇಡಬೇಡಿ, ಕಣ್ಣು ಕಾಣಬಾರ್ದು. ಅದನ್ನು ಹಿಂದ್ಗಡೆ ಲೇಯರಲ್ಲಿ ಇಡಿ, ಮುಂದೆ ಲೇಯರು ಏನು ಹೆಲ್ತಿ ಇದೆಯೋ ಈಸಿಯಾಗಿ ಟಯರ್ಡಾಗಿ ವಾಪಸ್ ಹೋದಾಗ ಆ ಟೈಮಲ್ಲಿ ಇನ್ಸ್ಟೆಂಟಾಗಿ ನನ್ನ ಕೈಗೆ ಏನು ಸಿಗುತ್ತೋ ಅದು ಬಾಯಿಗೆ ಹೋಗುತ್ತೆ. ಸೊ ನಾನೇನು ಮಾಡ್ತೀನಿ, ಒಂದು ಕ್ಯೂಕಂಬರ್ ಸ್ಟಿಕ್ಸು, ಕ್ಯಾರೆಟ್ ಸ್ಟಿಕ್ಸು ಆಲ್ರೆಡಿ ಕಟ್ ಮಾಡಿ ಇಟ್ಟಿರುವಾಗ ಮನೆಗೆ ಹೋಗಿದ ಕೂಡಲೇ ಟಕ್ ಅಂತ ಅದನ್ನು ತಗೋತೀನಾ ಅಥವಾ ಸ್ನ್ಯಾಕ್ಸ್ ತಗೋತೀನಾ? ಸೊ ಪ್ರಿಪೇರ್ ಆ್ಯಂಡ್ ಕೀಪ್. ಆಯಿತಾ? ನೆಕ್ಸ್ಟ್, ಫ್ರಿಜ್ಜಲ್ಲಿ ಏನಾದರೂ ಇಡುವಾಗ ಸ್ವೀಟ್ಸ್ ಇಡ್ತೀರಾ, ಚಾಕ್ಲೇಟ್ಸ್ ಇಡ್ತೀರಾ, ಹಿಂದ್ಗಡೆ ಇಟ್ಬಿಡಿ. ಸ್ವಲ್ಪ ಬಗ್ಬಿಟ್ಟು ಕೆಳಗಡೆ ಶೆಲ್ಫಿಂದ ತೊಗೊಳಂಗೆ ಇಟ್ಕೊಳ್ಳಿ. ಯಾರು ನೋಡೋದು ಇಲ್ಲ 2-3 ದಿವಸ. ಕಣ್ಣು ಮುಂದೆ ಇರೋದೇ ಪ್ರಾಬ್ಲಮ್ ಅನ್ನೋದು. ಅದು ಎಸ್, ಟು ಸಮ್ ಎಕ್ಸ್ಟೆಂಟ್ ಹೋಲ್ಡ್ ಸಿಗೋವರೆಗೂ. ಎಸ್. ಅನದರ್ ಸೈಕಲಾಜಿಕಲ್ ಟಿಪ್, ಊಟ ಮಾಡುವಾಗ ಎಷ್ಟೋ ಸರಿ ಏನನ್ಸುತ್ತೆ, ಅಯ್ಯೋ ಇಷ್ಟು ದೊಡ್ಡ ತಟ್ಟೆಯಲ್ಲಿ ನಾನು 2 ಇಡ್ಲಿ ತೊಗೊಂಡ್ರೆ ಅದು ಯಾವುದೋ ಇಷ್ಟಿದ್ದಂಗೆ ಇರುತ್ತೆ, ಓ ಏನಪ್ಪ ಅಂತ. ಟೇಕ್ ಸ್ಮಾಲರ್ ಪ್ಲೇಟ್ಸ್. ಇದು ಸೈಕಲಾಜಿಕಲಿ ಪ್ರೂವನ್. ನೀವು ಸ್ಮಾಲರ್ ಪ್ಲೇಟ್ಸಲ್ಲಿ ಸೇಮ್ ಫುಡ್ನ ಇಟ್ಟಾಗ ಕಣ್ಣಿಗೆ ಫಸ್ಟ್ ಯುವರ್ ಸೆನ್ಸಸ್ ಆರ್ ಗೆಟಿಂಗ್ ಫಿಲ್ಡ್. ತಟ್ಟೆ ತುಂಬ ಇದೆ ಊಟ ತಿಂದೆ. ಸೊ ನಾನು ಇನ್ನೊಂದು ಫಾಲೋ ಮಾಡ್ತೀನಿ, ಒಂದೇ ಸತಿ ಎಲ್ಲ ಹಾಕೊಂಡ್ಬಿಡ್ತೀನಿ, ಮತ್ತೆ ಮಲ್ಟಿಪಲ್ ಸರ್ವಿಂಗ್ ಅಂತ ಹೋಗಲ್ಲ. ಫಾರ್ ಎಕ್ಸಾಂಪಲ್, ನಾನು ಏನೋ ಪುಳಿಯೋಗರೆ ಹಾಕೊಂಡೆ, ಪಕ್ಕದಲ್ಲಿ ಪಲ್ಯ ಇತ್ತು, ಎಗ್ಗಿದೆ ಅಂದ್ರೆ ಆಲ್ ದ ಐಟಮ್ಸ್ ದಟ್ ಐ ಆಮ್ ಈಟಿಂಗ್ ಫಾರ್ ದಟ್ ಪರ್ಟಿಕ್ಯುಲರ್ ಟೈಮ್ ಒಂದಿರುತ್ತೆ. ವೆರಿ ನೈಸ್. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲದಂಗೆ ಇನ್ನೊಂದು ಮಾಡ್ತೀವಿ. ಈಗ ಎಲ್ಲ ಹೆಲ್ತಿ, ನೀವೇ ಹೇಳಿದ್ರಿ, ಎಲ್ಲಾದ್ರೂ ಹೋದಾಗ ಗಿಫ್ಟ್ಸ್ ಕೊಡ್ತಾರೆ. ನಾವು ಫಾರ್ ಎಕ್ಸಾಂಪಲ್, ಐ ಗಾಟ್ ಅ ಗಿಫ್ಟ್ ಫಾರ್ ಯು ಆ್ಯಂಡ್ ಇಟ್ಸ್ ಆಲ್ ನಟ್ಸ್, ಆಯ್ತಾ? ಹೆಲ್ತಿ ಗಿಫ್ಟ್. ಸೊ ಈ ಥರ ನಟ್ಸ್ ಕೊಟ್ಟಾಗ ಏನಾಗುತ್ತೆ ಗೊತ್ತಾ ರಶ್ಮಿ, ಟೇಬಲಲ್ಲಿ ಎಲ್ಲೋ ಇಟ್ಟಿರ್ತೀವ, ಹೋಗ್ತಾ ಬರ್ತಾ ಚುಮ್ಮ ಹಿಂಗೆ ಹೋಗ್ತಾ ಇರುತ್ತೆ. ಆ್ಯಂಡ್ ದೇ ಆರ್ ವೆರಿ ಗುಡ್ ಫ್ಯಾಟ್ಸ್ ಇದ್ರು, ದಟ್ ಈಸ್ ಲೋಡೆಡ್ ವಿತ್ ಕ್ಯಾಲರೀಸ್. ಅದಕ್ಕೆ ಹೇಳೋದು ಕೌಂಟ್ ಆ್ಯಂಡ್ ಟೇಕ್ ಅಂತ. ಸೊ ಇನ್ಸ್ಟೆಡ್ ಕೌಂಟ್ ಮಾಡಿ ತಗೊಳ್ಳೋಷ್ಟು ಪೇಷನ್ಸ್ ಇರಲ್ಲ. ಸೊ ನಾನೇನು ಮಾಡ್ತೀನಿ, ಒಂದು ದಿವಸಕ್ಕೆ ನನ್ನ ಕೋಟ ಏನಿದೆಯೋ ಅದನ್ನು ಇನ್ನೊಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಅದು ನನ್ನ ಡಬ್ಬಿ, ಅದು ನಾನು ಒಂದೇ ಸರಿ ತಿಂತೀನಾ, ರಾತ್ರಿವರೆಗೂ ತಿಂತೀನಾ ಅಷ್ಟೇ. ಬಟ್ ಅದಕ್ಕೆ ಬಿಟ್ಟು ದಾಟಲ್ಲ. ಥಿಯರಿ ನೋಡಿದೆ, ಇಟ್ಸ್ ಲೈಕ್ ನಟ್ಸ್ ಇರುತ್ತೆ, ಇದನ್ನ ತಗೊಂಡು ಇದಿಷ್ಟರಲ್ಲಿ ನಿಮ್ಮ ಬೆರಳುಗಳ ಮಧ್ಯೆ ಎಷ್ಟು ಹಿಡಿಯೋದು ನಟ್ಸು, ದಿನಕ್ಕೆ ಅಷ್ಟೇ ತಿನ್ಬೇಕು ನೀವು ಅಂತ. ಬಟ್ ಅಗೇನ್ ದೇರ್ ಇಸ್ ಒನ್ ಮೋರ್ ಕಾಂಟ್ರಡಿಕ್ಟಿಂಗ್ ಥಿಂಗ್ ಟು ದಿಸ್. ಒನ್ ಪರ್ಸನ್ ಕ್ಯಾನ್ ಗೋ ಅಪ್ ಟು 28 grams ಆಫ್ ನಟ್ಸ್. ಸೊ 28 ಗ್ರಾಮ್ ಅಂದರೆ, ಫಾರ್ ಎಕ್ಸಾಂಪಲ್ ಆಮಂಡ್ಸ್ ಅಂದರೆ ಒಂದು 21 ಆಮಂಡ್ಸ್ ಬರುತ್ತೆ. ಬಟ್ ವೆನ್ ಯು ರೀಪ್ಲೇಸ್ ಇಟ್ ವಿತ್ ಅ ಸ್ನ್ಯಾಕ್, ಟೈಮಿಂಗ್. ನಾನು ಈಗ ಸಾಯಂಕಾಲ ಇವತ್ತು ಬೇಲ್ಪುರಿ ತಿಂತಾ ಇದ್ದೀನಿ. ಸೊ ನಾನು ಬೇಲ್ಪುರಿ ಜೊತೆಗೆ ಏನು ಮಾಡ್ತೀನಿ, ಸ್ವಲ್ಪ ಹೆಲ್ತಿಯಾಗಿ ಮಾಡ್ಕೊಳ್ಳೋಕ್ಕೆ ಮನೇಲಿ ಮೊಳಕೆ ಕಟ್ಟಿದ ಕಾಳಿದ್ರೆ ಅದನ್ನು ಹಾಕೋತೀನಿ. ಸೊ ನನ್ನ ಬೇಲ್ಪುರಿ ಬಿಕೇಮ್ ಮೋರ್ ಹೆಲ್ತಿ ಬಿಕಾಸ್ ಐ ಆ್ಯಡೆಡ್ ನೈಸ್ ಬೌಲ್ ಆಫ್ ಗ್ರೀನ್ ಗ್ರಾಮ್, ಮೊಳಕೆ ಕಟ್ಟಿದ ಕಾಳನ್ನ ಆ್ಯಡ್ ಮಾಡ್ಕೊಂಡೆ. ಸ್ವಲ್ಪ ಗಿಲ್ಟಿ ಪ್ಲೆಜರ್ ಆ್ಯಂಡ್ ದೇರ್ ಇಸ್ ನಥಿಂಗ್ ರಾಂಗ್. ನಾನು ಹೇಳೋದೇನು ಗೊತ್ತಾ, ಒಂದು ದಿವಸದಲ್ಲಿ 20 ಐಟಮ್ ನಾವು ಊಟ ಮಾಡ್ತೀವಿ ಅಂದರೆ 18 ನನ್ನ ಹೆಲ್ತ್ಗೆ ಸಪೋರ್ಟ್ ಮಾಡೋಂಥದ್ದು ಮಾಡ್ತೀನಿ, 2 ಚೀಟ್ ಮಾಡ್ತೀನಿ. ಇಟ್ಸ್ ಲೈಕ್ ಫ್ಲರ್ಟಿಂಗ್, ಇಟ್ಸ್ ಓಕೆ. ಸೊ ಇಂಟ್ರೆಸ್ಟಿಂಗ್ಲಿ ಸೋ ಫಾರ್ ಇಂಟರ್ಮಿಟೆಂಟ್, ಕೀಟೋ, ಮೆಡಿಟರೇನಿಯನ್ ಎಲ್ಲ ಮಾತಾಡಿದ್ವಿ. ನಿಮ್ಮ ಮಾತಲ್ಲಿ ಅಫ್ಕೋರ್ಸ್ ಬ್ಲೂ ಝೋನ್ ಡಯಟ್ ಕೂಡ ಆಯಿತು. ವೆರಿ ನೀಶ್ ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇದೆ. ಯಾರೋ ಏನೋ ಪ್ಯಾಚ್ ಹಾಕೊಂಡು ಓಡಾಡ್ತಾರೆ. ಎರಡನೇದು ಬ್ಲಡ್ ಗ್ರೂಪ್, ಅಂದರೆ ನಿಮ್ಮ ಬ್ಲಡ್ ಟೆಸ್ಟನ್ನ ಮಾಡಿಸಿ, ಈಗ ಇವೆಲ್ಲ ಇತ್ತೀಚಿಂದಿದು, ನೀವು ಲ್ಯಾಕ್ಟೋಸ್ ಇಂಟಾಲರೆಂಟಾ, ಈ ತರಕಾರಿ ಯಾಕೆ ಬರುತ್ತಾ, ಸೊ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಯುವರ್ ಬ್ಲಡ್ ಅಂತ. ಸಿನ್ಸ್ ಯು ಆಲ್ಸೋ ಡೂ ದ್ಯಾಟ್, ಐ ಆಮ್ ವೆರಿ ಕ್ಯೂರಿಯಸ್, ಏನಿದು ಬ್ಲಡ್ ಟೈಪ್ ಡಯಟ್? ಈಗ ನಾನು ಮಾಡೋದೇನು ಅಂದರೆ CGM, ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರ್ ಅಂತ, ಅದನ್ನ ಯೂಸ್ ಮಾಡ್ತೀನಿ. ಸೊ ವಾಟ್ ಡಸ್ ದಿಸ್ ಡೂ? ದಿಸ್ ಇಸ್ ಬೀನ್ ದೇರ್ ಇನ್ US ಫ್ರಮ್ ದ ಪಾಸ್ಟ್ 15-20 years. ಬಟ್ ನಮ್ಮ ಇಂಡಿಯಾ ದೇಶಕ್ಕೆ ವೆನ್ ಇಟ್ ಕೇಮ್ ಸಮ್ವೇರ್ ಅರೌಂಡ್ 2017.
ಸೊ 2017 ಅಲ್ಲಿವರೆಗೂ ಮೋಸ್ಟ್ಲಿ ದಿಸ್ ವಾಸ್ ಕ್ರಿಯೇಟೆಡ್. ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರ್ ಅಂದ್ರೆ ಏನು, ಎವ್ರಿಬಡಿ ನೋ ಗ್ಲೂಕೋಮೀಟರ್, ನಾವು ಬ್ಲಡ್ ಚೆಕ್ ಮಾಡ್ತೀವಲ್ವಾ, ಅದು ಒಂದ್ಸರಿ ಪ್ರಿಕ್ ಮಾಡಿದ್ರೆ ಒಂದ್ ರೀಡಿಂಗ್ ಬರುತ್ತೆ. ಬಟ್ ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರ್ ಅಲ್ಲಿ ಕೈಗೆ ಆ ಸೆನ್ಸರ್ ಈಗಿದೆ. ಸೊ ಈ ಸೆನ್ಸರ್ ಕೈಯಲ್ಲಿದ್ದಾಗ ಥಿನ್ ಫಿಲಮೆಂಟ್ ನಮ್ ಬ್ಲಡ್ ಇಂಟರ್ಸ್ಟಿಷಿಯಲ್ ಸೆಲ್ ಟಚ್ ಮಾಡ್ತಾ ಇರತ್ತೆ. ಸೊ ಥ್ರೂಔಟ್ ದ ಡೇ 14 ದಿವಸಕ್ಕೆ ಅದು ಕೈಯಲ್ಲಿರತ್ತೆ. ಏನಾಗ್ತಾ ಇದೆ, ನಾನು ನಿದ್ದೆ ಮಾಡಿದಾಗ ಏನಾಯ್ತು, ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರುವಾಗ ನನ್ನ ಶುಗರ್ ಹೈ ಇದೆಯಾ, ಲೋ ಆಯ್ತಾ, ತುಂಬಾ ಟೈಮ್ ಗ್ಯಾಪ್ ಆಯ್ತಾ, ಅದನ್ನ ನಾನು ನೋಡಿ ಒಂದು 14 ಡೇಸ್ಗೆ ದ ಬ್ರ್ಯಾಂಡ್ ವಿಚ್ ಐ ಆಮ್ ಯೂಸಿಂಗ್ 14 ಡೇಸ್ ಅದು ವರ್ಕ್ ಆಗುತ್ತೆ. ಸೊ ಐ ಆಮ್ ಏಬಲ್ ಟು ಮೇಕ್ ಬೆಟರ್ ಚಾಯ್ಸಸ್. ಇಲ್ಲಿ ನಾ ಗೆಸ್ ವರ್ಕ್ ಮಾಡಲ್ಲ. ನಾನು ಇದನ್ನ ತಿಂದೆ, ಇವತ್ತು ಪಡ್ಡು ತಿಂದೆ, ನನಗೇನಾಯ್ತು ನನಗೆ ತೋರಿಸುತ್ತೆ. ಸೊ ನಾನು ಇಡ್ಲಿ ತಿಂದೆ, ಈಗ ನಾನು ಹೇಳಿದೆ ನಾನು ದರ್ಶನಿಗೆ ಹೋದಾಗ ಇಡ್ಲಿ ತಂದರೆ ನಾನು ಆಗಲ್ಲ, ನನಗೆ ಉದ್ದಿನ ವಡೆ ಆಗಲ್ಲ, ಹಿಂಗೆ ಗೊತ್ತಾಯ್ತು ನನಗೆ ಉದ್ದಿನ ವಡೆ ಆಗಲ್ಲ. ಥಿಂಗ್ಸ್ ಲೈಕ್ ದಿಸ್. ಸರಿ, ಎಲ್ಲರೂ ಈಗ CGM ಹಾಕೋಬೇಕಾ? ಬೇಡ. ಎಷ್ಟಾಗತ್ತೆ ಯಾರಿಗಿದು? ಸೊ ನಾ ಹೇಳೋದು ಇಲ್ಲ, ಒಂದು ವೇಳೆ ನೀವು ಡಯಾಬಿಟಿಕ್ ಇದ್ದೀರಿ, ದಾಟ್ಸ್ ಓಕೆ, ಹೂ ಕ್ಯಾನ್ ಅಫೋರ್ಡ್. ನಾವು ಇದು ಆನ್ಲೈನು ಅವೈಲೇಬಲ್ ಇದೆ, ತಗೋಬಹುದು, ಹಾಕೋಬಹುದು, ಆಲ್ ದಟ್ ಇಸ್ ಸೆಕೆಂಡ್ರಿ. ಆಗಲ್ಲ ಅಂದ್ರೆ ನೀವು ಮನೇಲೆ ಗ್ಲೂಕೋಮೀಟರ್ ಇರತ್ತಲ್ಲ, ಕ್ಯಾರಿ, ನೀವೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀರಾ, ಮನೇಲಿ ಊಟ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಫಸ್ಟ್ ತುತ್ತು ಯಾವಾಗ ತಗೊಂಡ್ರಿ, ಈಗ 8 ಗಂಟೆಗೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ರ, 2 hours ಆಫ್ಟರ್ ದಟ್ 10 o'clock ನೀವು ಚೆಕ್ ಮಾಡಿಕೊಂಡ್ರೆ ಆ್ಯಂಡ್ ಮೇಕ್ ಅ ನೋಟ್. ಇವತ್ತು ನಾನು ಉಪ್ಪಿಟ್ಟು ತಿಂದೆ, ನಂದು 2 hours ಆಫ್ಟರ್ ದಟ್ ಇದು ನನ್ನ ಶುಗರ್. ಯು ಮೇಕ್ ಅ ನೋಟ್. ಮೇ ಬಿ ಆಫ್ಟರ್ 2-3 days ಯು ಹ್ಯಾವ್ ಅನದರ್, ನಾನು ರೈಸ್ ತಿಂದೆ, ಮುದ್ದೆ ತಿಂದೆ, ಇದಾಯ್ತು, 2 hours ಆದ್ಮೇಲೆ ನೋಟ್ ಮಾಡ್ಕೊಳ್ಳಿ. ನೀವೇ ಮಿನಿ CGM ತರ ನಿಮ್ಮ ಮನೇಲಿ ಮಾಡ್ಕೋಬಹುದು. ಈ ಆಹಾರ ಸೆಟ್ ಆಯ್ತು, ಒಂದು ಡೈರಿ ಬೇಕು, ಒಂದು ಡಿಸಿಪ್ಲಿನ್ ಬೇಕು, ಬರ್ಕೋಬೇಕು. ಯು ಕ್ಯಾನ್ ಡೂ ದಟ್. ಇದು ಬಂದು ನಮ್ಗೆ ಇನ್ಫಾರ್ಮ್ ಡಿಸಿಷನ್ಸ್ ಕೊಡುತ್ತೆ, ಆಯ್ತಾ. ಸೊ ವಿ ಹ್ಯಾವ್ ಇದನ್ನ ಬಳಸಿ ನನ್ನ ಒಂದು ಡಯಟ್ ಪ್ರೋಸೆಸ್, ನಾನೇನು ಒಂದು ಕಾಪಿರೈಟೆಡ್ ಡಯಟ್ ಪ್ರೋಸೆಸ್ ನಾನು ನಡೆಸ್ತೀನೋ, ಇಟ್ ಇಸ್ ಕಾಲ್ಡ್ ಗ್ಲಾಮ್ ಡಯಟ್, ಗ್ಲೂಕೋಸ್ ಲೆವೆಲ್ ಅಸಿಸ್ಟೆಡ್ ಮಾನಿಟರಿಂಗ್ ಡಯಟ್. ಸೊ ನಿಮ್ಮ ಗ್ಲೂಕೋಸ್ ಲೆವೆಲ್ ಏನಿದೆಯೋ ಅದಕ್ಕೆ ತಕ್ಕನಂಗೆ ನಿಮ್ಮ ಆಹಾರದ ಬದಲಾವಣೆ ಮಾಡಿ ಐ ವಿಲ್ ಗೈಡ್ ಯು ಫಾರ್ 14 days. ಮೇಡಮ್ ಸಾಕಾ ಮೇಡಮ್, 14 ದಿವಸ ಆದಮೇಲೆ ನಾವು ಏನು ಹೇಳ್ಕೊಟ್ಟಿದ್ದೀವೋ ಒಂಥರ ನಿಮ್ಮ ಊಟಕ್ಕೆ ಜಾತಕ ಬಂದ್ಬಿಡತ್ತೆ. ಇದೆಲ್ಲ ಬೆಸ್ಟ್ ಫಾರ್ ದಿಸ್ ಪರ್ಸನ್, ಇದು ಸ್ವಲ್ಪ ಮಾಡ್ರೇಟ್ ಮಾಡ್ಕೊಳ್ಳಿ, ಇದು ನಿಮಗೆ ಸೆಟ್ ಆಗ್ತಾ ಇಲ್ಲ. ನಾನು 14 days ಐಡೆಂಟಿಫೈ ಮಾಡಿ ನಿಮಗೆ ಕೊಟ್ಟಾಗ ನೀವು ಅದರಲ್ಲೇ ಮಾಡಿಕೊಂಡು ಎವ್ರಿ 3 months ಒಂದು ಬ್ಲಡ್ ಟೆಸ್ಟ್ ಮಾಡಿಕೊಂಡು ಆರೋಗ್ಯವಾಗಿ ನಿಮ್ಮ ಹೆಲ್ತ್ನ ಯು ಕ್ಯಾನ್ ಗೆಟ್ ಬ್ಯಾಕ್. ಸೊ ಈ ಗ್ಲಾಮ್ ಡಯಟ್ ಎಷ್ಟೋ ಜನ ಯಂಗ್ಸ್ಟರ್ಸ್ ನೋಡ್ತಾ ಇದ್ದಾರೆ. ಈಗ ಅವ್ರ ಅಪ್ಪ ಅಮ್ಮಂಗೆ ಮನೆಯಲ್ಲಿ ಯಾರಿಗೋ ಒಬ್ರಿಗೆ ಡಯಾಬಿಟೀಸ್ ಇರುತ್ತೆ, ಇನ್ನೂ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಕೆಲವು ಸತಿ ಮಕ್ಕಳು ಏನೋ ಇನಿಷಿಯೇಟ್ ಮಾಡಿದಾಗ ಅಪ್ಪ ಅಮ್ಮಂದ್ರ ಕೋಆಪರೇಷನ್ನು, ಅವ್ರಿಗೆ ಅರ್ಥ ಮಾಡಿಸೋದು. ಸೊ ವಾಟ್ ಈಸ್ ಅನ್ ಈಸಿ, ಸೊ ಒಂದು ಏನಂದ್ರೆ ಇದು ಬ್ರಿಡ್ಜ್, ವೆರಿ ಈಸಿ ಬ್ರಿಡ್ಜಸ್. ಮೊದಲನೇದಾಗಿ ಐ ಕಂಪ್ಲೀಟ್ಲಿ ರೆಸ್ಪೆಕ್ಟ್ ಎಲ್ಡರ್ಸ್. ಒಂದು ವಿಧಾನದಲ್ಲಿ ಅವ್ರದ್ದು ಊಟದ ಪದ್ಧತಿ ಬಂದಿರುತ್ತೆ, ಮತ್ತೆ ಈ ಟೆಕ್ನಾಲಜಿ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಬಟ್ ನಾನು ಅಟ್ 55 ಈ ಕಡೆ ಮಕ್ಕಳ ಪಾಯಿಂಟಲ್ಲೂ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕಾಗತ್ತೆ, ದೊಡ್ಡವ್ರ ಪಾಯಿಂಟಲ್ಲೂ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕಾಗತ್ತೆ. ನಾ ಹೇಳೋದು, ನಾವು ಯಾವ ಥರ ಆಹಾರ ಸಪ್ಲಿಮೆಂಟ್ಸ್ ನಿಮಗೆ ಕೊಡ್ತಾ ಇಲ್ಲ. ನೀವು ಕೈಯಲ್ಲಿ ಏನು ಚುಚ್ಚಿ ನೋಡ್ಕೋತಾ ಇದ್ದೀರಾ, ಪೇನ್ ಫ್ರೀ, ಒಂದ್ಸರಿ ಕೈಗೆ ಹಾಕಿ ಬಿಟ್ಬಿಡಿ, 14 days ಆದಮೇಲೆ ಅದು ತೆಗೆದು ಎಸೆಯೋದು. ವೈ ಡೋಂಟ್ ಯು ಗಿವ್ ಇಟ್ ಅ ಟ್ರೈ? ಎಷ್ಟು ಜನ ಸೀನಿಯರ್ಸ್ 75 years 80 years ಎಷ್ಟು ಜನ ಹಾಕೋತಾರೆ, ಯಾಕಂದರೆ ಅವರಿಗೆ ಒಂದು ಕ್ಯೂರಿಯಾಸಿಟಿ, ನಾನು ಮುದ್ದೆ ಹಿಂಗೆ ತಿಂದರೆ ಏನಾಯಿತು, ನಾನು ಗುಲಾಬ್ ಜಾಮೂನ್ ತಿಂದರೆ ಏನಾಗತ್ತೆ, ತಪ್ಪೇ ಇಲ್ಲ. ಎಷ್ಟಾಗತ್ತೆ ಪರಿಮಳಾಜಿ? ಏನ್ ಗೊತ್ತಪ್ಪ, ಡೈರೆಕ್ಟ್ ಆಗಿ ಅಮೆಝಾನ್ ಅಲ್ಲಿ ಅದು ಸಿಗ್ತಾ ಇದೆ, ದ ಸೆನ್ಸರ್ ಅಂಡ್ ದ ರೀಡರ್. ಬಟ್ ಅದು 10,500 ಆಗ್ತಾ ಇದೆ, ಆಯ್ತಾ. ಬಟ್ ನೀವು ಸೆನ್ಸರ್ ಅಂಡ್ ರೀಡರ್ ನೀವೇನು ಹಾಕೋತೀರಾ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಅಂದ್ರೆ ಅದು ಯೂಸ್ ಇಲ್ಲ. ಸೊ ನನ್ನಲ್ಲಿ ಏನ್ ಮಾಡ್ತಾ ಇದ್ದೀನಿ, ವಿತ್ ದ ಸೆನ್ಸರ್ ರೀಡರ್, ನನ್ನ ಗೈಡೆನ್ಸ್ ಎಲ್ಲ ಸೇರಿ 12,500 ಪ್ಲಸ್ ಆಸ್ ಯೂಶುವಲ್ GST ಬಂದ್ರೆ ಅರೌಂಡ್ 15,000 ಆಗ್ತಾ ಇದೆ. ಈ 14 ದಿವಸಕ್ಕೆ ಎವ್ರಿ ಡೇ ನಮ್ಮ ಡಯಟಿಷಿಯನ್ ನಿಮ್ಮ ಜೊತೆ ಟಚ್ಚಲ್ಲಿ ಇರ್ತಾರೆ. ನಿಮಗೇನು ಫೇವ್ರೆಟ್ ಫುಡ್ಸ್ ಬೇಕು ಅದನ್ನ ಆಲ್ಟರ್ ಮಾಡ್ತೀವಿ, ಗೈಡ್ ಮಾಡ್ತೀವಿ. ಇದು ಫೌಂಡೇಶನ್ ಫಾರ್ ಯೋರ್ ಲೈಫ್. ಈ 14 ದಿವಸ ಆದ್ಮೇಲೆ ಯು ಡೋಂಟ್ ಹ್ಯಾವ್ ಟು ಕಮ್ ಬ್ಯಾಕ್ ಟು ಮೀ, ಯು ಡೋಂಟ್ ಹ್ಯಾವ್ ಟು ಗೋ ಟು ಎನಿಬಡಿ. ಅಷ್ಟರ ಮಟ್ಟಕ್ಕೆ ನಿಮಗೆ ಡೈರೆಕ್ಟ್ ಆಗಿ, ಆ್ಯಂಡ್ ವಿ ಕೋಆರ್ಡಿನೇಟ್ ವಿತ್ ಯೋರ್ ಡಾಕ್ಟರ್. ಇಲ್ಲಿ ಎಲ್ಲೋ ನಂದು ಅಂತಲ್ಲ, ನಿಮಗೇನ್ ಸೂಟ್ ಆಗತ್ತೆ. ಎಷ್ಟು ಸರಿ ರೀ 1400 ರೀಡಿಂಗ್ಸ್ ಏನ್ ಬರುತ್ತೋ ನಾವು 1400 ಸರಿ ಚುಚ್ಕೊಳಕ್ ಆಗಲ್ವಲ್ಲ. ಸೊ ಹೂ ಕ್ಯಾನ್ ಅಫೋರ್ಡ್ ಇದನ್ ಮಾಡ್ತಾರೆ. ಸಪೋಸ್ ಯು ಕಾಂಟ್ ಅಫೋರ್ಡ್, ಐ ಸೆಡ್ ನೋ ಪ್ರಾಬ್ಲಮ್. ಈಗ ನಾಳೆ ದಿವಸ ಕಿಡ್ನಿ ಇಶ್ಯೂ ಆಯ್ತು, ಯಾವುದೋ ಒಂದು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಹೆಲ್ತ್ ಇಸ್ ವೆಲ್ತ್ ಅಂತ ಸುಮ್ಮನೆ ಮಾತಾಡೋದಲ್ಲ. ಮತ್ತೆ ನಾವು
ಇರೋ ಬರೋದು ಲಕ್ಷಾಂತರ ರೂಪಾಯಿ ನಾಳೆ ಖರ್ಚು ಮಾಡೋಕ್ಕಿಂತ ಇವತ್ತು ನಾವು ಎಚ್ಚರ ತಗೊಳ್ಳೋದು ಒಳ್ಳೇದಲ್ವಾ? ನಾವು ಎಚ್ಚರ ಅನ್ನೋ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಕ್ಯಾನ್ ಯು ಹೆಲ್ಪ್ ಮಿ ಅಂಡರ್ಸ್ಟ್ಯಾಂಡ್ ಯಾರು, ವಾಟ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್? ಫಾರ್ ಎಕ್ಸಾಂಪಲ್, ನಾವು ಐ ಆಮ್ 40, ವಾಟ್ ಇಸ್ ದ ರೈಟ್ ಏಜ್ ಟು ಸ್ಟಾರ್ಟ್ ದಟ್? ಅದು ಎಲ್ಲರಿಗೂ ಬೇಕಿಲ್ಲ. ಫಾರ್ ಪ್ರೀ ಡಯಾಬಿಟಿಕ್ ಅಂಡ್ ಡಯಾಬಿಟಿಕ್ ಸೆನ್ಸರ್. ವಾಟ್ ಆರ್ ದ ಸಿಂಪ್ಟಮ್ಸ್? ಈಗ ಉದಾಹರಣೆಗೆ ನೀವೇ ಹೇಳಿದ್ರಿ 20ರಿಂದ 30 ವರ್ಷದವರೆಗೂ ಇವತ್ತು ಡಯಾಬಿಟಿಸ್ ಬರ್ತದೆ. ಬ್ಯಾಕ್ ಟು ಅವರ್ ಪೆನ್ 0 to 10. ಏನ್ ಮಾಡ್ಬೇಕಂದ್ರೆ ಮೊದಲನೇದಾಗಿ ನಾವು 18 ಆದ್ವಿ, 21 ಆದ್ವಿ, ಮೇಜರ್ ಆದ್ವಿ ಅಂತಾರಲ್ಲ, ಸೂಪರ್. ಯಾರು 21 ದಾಟಿದ್ದೀರಾ ದಯಮಾಡಿ ಒಂದು ಮಾಸ್ಟರ್ ಹೆಲ್ತ್ ಚೆಕ್ಅಪ್, ನಾನು ಸ್ಟಾರ್ಟಿಂಗ್ ಹೇಳಿದೆ ಕಾಂಪ್ರಿಹೆನ್ಸಿವ್ ಚೆಕ್ಅಪ್ ಮಾಡಿಸಿ. ಅಂಡ್ ಯಂಗ್ಸ್ಟರ್ಸ್ ಅಲ್ಲೇ ಕಾಂಪ್ರಿಹೆನ್ಸಿವ್ ಚೆಕ್ಅಪ್ ನೀವು ಮಾಡ್ಕೊಂಡಾಗ ಎಲ್ಲ ಪ್ಯಾರಾಮೀಟರ್ಸ್ ಹೆಂಗಿರ್ಬೇಕು ಇದೆ ಅಂದ್ರೆ ನೆಕ್ಸ್ಟ್ 3 years ಆದ್ಮೇಲೆ ಮಾಡಿಸ್ಬೇಕು. ಸೊ 21 ಅಲ್ಲಿ ಮಾಡಿದ್ರಿ, ತಿರ್ಗಾ 25 ಅಲ್ಲಿ ಒಂದು ಮಾಡಿಸಿ, ಆಯ್ತಾ? ಹೇಗೆ ನಾವು ರೆಗ್ಯುಲರ್ ಆಗಿ ಟ್ಯಾಕ್ಸ್ ಪೇ ಮಾಡ್ತೀವಿ, ರೆಂಟ್ ಪೇ ಮಾಡ್ತೀವಿ, ದೇರ್ ಆರ್ ಸರ್ಟನ್ ಥಿಂಗ್ಸ್ ನಮ್ಮನ್ನ ಲೈಕ್ ವಿ ಹ್ಯಾವ್ ಟು ಡೂ ಇಟ್ ಅಲ್ವಾ? ಸಿಮಿಲರ್ ಆಗಿ ಈ ಬ್ಲಡ್ ಟೆಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಹೊರಗಡೆ ಎಷ್ಟೋ ಸರಿ ಗೊತ್ತಾಗಲ್ಲ, ಬ್ಲಡ್ ಟೆಸ್ಟ್ ಮೂಲಕ ಮಾತ್ರ ನಮಗೆ ಗೊತ್ತಾಗತ್ತೆ ಅಂಡ್ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗ್ಬಿಡತ್ತೆ. ಸೊ ಇಮಿಡಿಯೇಟ್ ಆಗಿ ಸೆಟರೈಟ್ ಮಾಡ್ಕೊಳ್ಳೋಕೆ ಈಸಿ. ಅಂಡ್ ನಾನು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಎಷ್ಟೊಂದು ಜನ ನನಗೆ ಜಾಸ್ತಿ ವೆಯ್ಟ್ ಲಾಸ್ಗೆ ಈ ಸಾಫ್ಟ್ವೇರ್ ಪ್ರೊಫೆಷನಲ್ಸ್, ಈ 21 to 30 ಇರೋರು ಜಾಸ್ತಿ ಬರ್ತಾರೆ, ಸಿಡೆಂಟ್ರಿ ಲೈಫ್ ಸ್ಟೈಲ್. ಅವ್ರಿಗೆ ಬ್ಲಡ್ ಚೆಕ್ಅಪ್ ಮಾಡಿಸಿದಾಗ more than 20 to 30% turn out to be pre-diabetic. Almost 10 to 12% diabetic ಆಗಿರ್ತಾರೆ, ಅವ್ರಿಗೆ ಸಿಂಪ್ಟಮು ಇರಲ್ಲ, ಐಡಿಯಾನೂ ಇರಲ್ಲ. So checkup is one way. Yeah, so HbA1c ನೀವು ಮಾಡಿದಾಗ 5.5 to 6.5 is sort of pre-diabetic stage ಅಂದಾಗ that is the right time. ಒಂದಷ್ಟು ವೆಯ್ಟ್ ಲಾಸ್, ಒಂದಷ್ಟು ನಾವು ಏನೇನು ಪಾಯಿಂಟರ್ಸ್ ಮಾತಾಡ್ಕೊಂಡು ಬಂದ್ವಿ, ಇದನ್ನ ಮಾಡಿಕೊಂಡು there are studies which have proven ಒಂದು pre-diabetic can reverse their way back. 33% in the world who have been pre-diabetic can reverse their way back without becoming a diabetic. Pre-diabetic condition ಅಲ್ಲಿದ್ದಾಗ. That's interesting. If you are in a type 2 diabetic, ಒಳ್ಳೆ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾಗ ನೀವು ಎಷ್ಟೇ ಔಷಧಿ ತಗೊಂಡಿದ್ರು ನೀವು ರಿವರ್ಸ್ ಮಾಡ್ಕೋಬಹುದು. ಆಹಾರದಲ್ಲಿ ಅಷ್ಟೊಂದು ವ್ಯಾಲ್ಯೂ ಇದೆ, ಫಿಸಿಕಲ್ ಆಕ್ಟಿವಿಟಿ, ಸ್ಟ್ರೆಸ್ ಕಂಟ್ರೋಲ್, ಸ್ಲೀಪ್ ಅಲ್ಲಿ ಇಷ್ಟೊಂದು ವ್ಯಾಲ್ಯೂ ಇದೆ. ಎಲ್ಲೋ ಒಂದ್ ಕಡೆ ಓದಿದ್ದೆ, ನೀವು ತಿನ್ನೋ ಆಹಾರನೇ ಒಂದು ಮೆಡಿಸನ್ ಆಗಿ ನೀವು ಯಾವತ್ತು ನೋಡ್ತಿರೋ ಅವತ್ತು ಆಮೇಲೆ ಮೆಡಿಸಿನ್ ತಿನ್ನೋ ಗೋಜ್ ಬರಲ್ಲ ಅಂತ. ಈ ಆಹಾರದಲ್ಲಿ ಇವತ್ತು ಒಂದಷ್ಟು ರೀಸೆಂಟ್ ಕೆಲವು ಫುಡ್ಗಳನ್ನು ಎನಿಮಿಗಳು ಮಾಡಿಬಿಟ್ಟಿದ್ದಾರೆ. ಮತ್ತದೇ ಈ ರೀಲ್ ಡಾಕ್ಟ್ರು ಆಲ್ ದ ವೈಟ್ ಫುಡ್ಸ್ ಆರ್ ಎನಿಮೀಸ್ ಅಂತೆ, ಶುಗರ್ ಅಂತೆ, ಮೈದಾ ಅಂತೆ, ರೈಸ್ ಅಂತೆ, ಸಾಲ್ಟ್ ಅಂತೆ. ಸೊ ಈ ಗೂಗಲ್ ಡಾಕ್ಟರ್ಗಳಾಯ್ತು, ಈಗ ರೀಲ್ ಡಾಕ್ಟರ್ಗಳ ಜಮಾನ. ರಿಯಲ್ ಡಾಕ್ಟ್ರು, ಐ ಮೀನ್ ರಿಯಲ್ ನ್ಯೂಟ್ರಿಷನಿಸ್ಟ್, ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ದಿಸ್? ಒಂದು ನಾನಿವತ್ತು ಏನೇ ಹೇಳಿದ್ರೆ, ಒಂದು ಪರ್ಸನ್ಗೆ ನಾ ಹೇಳ್ದಂಗೆ ನಾವು CGM ಒಂದು ಪ್ರೀ ಡಯಾಬಿಟಿಕ್ ಇರ್ಬೋದು, ಡಯಾಬಿಟಿಕ್ ಇರ್ಬೋದು ಹಾಕ್ದಾಗ 1400 ಬ್ಲಡ್ ಗ್ಲೂಕೋಸ್ ರೀಡಿಂಗ್ಸ್ ಬರುತ್ತೆ. ಸೊ ನಾನು ದ ಲಾಸ್ಟ್ 7 years ಏನಿಲ್ಲ ಅಂದ್ರು 20 to 25 lakh ಬ್ಲಡ್ ಗ್ಲೂಕೋಸ್ ರೀಡಿಂಗ್ಸ್ ನ ಸ್ಟಡಿ ಮಾಡಿ ಮಾತಾಡ್ತಾ ಇದ್ದೀನಿ. ಓಕೆ, ಆಯ್ತಾ? ಸೊ ನೋ ಗೆಸ್ ವರ್ಕ್ ಇನ್ ದಿಸ್. ಆಯ್ತು. ಇಫ್ ಯು ಆರ್ ಯಂಗ್, ಅಥ್ಲೆಟಿಕ್, ಪ್ರೀ ಡಯಾಬಿಟಿಕ್ ಇಲ್ಲ, ಒಬೀಸ್ ಇಲ್ಲ ಅಂದಾಗ, ಈಗ ಮಕ್ಕಳಿಗಲ್ಲ, ಡೆಫಿನೆಟ್ಲಿ ಈವನ್ ಯಂಗ್ಸ್ಟರ್ಸ್ ಅವರಿಗೆ ವೈಟ್ ರೈಸ್ ನೋ ಪ್ರಾಬ್ಲಮ್ ಅಟ್ ಆಲ್. ಆಯ್ತು, ಆಯ್ತಾ? ಬಟ್ ನಾವು ಕಂಡಂಗೆ 98% ಪ್ರೀ ಡಯಾಬಿಟಿಕ್ ಇರೋರು, PCOD ಇರೋರು, ಡಯಾಬಿಟೀಸ್ ಇರೋರು, ನಾವು ವೈಟ್ ರೈಸ್ ತಗೊಂಡಾಗ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡ್ರು. ತುಂಬಾ ಜನ ಹೇಳ್ತಾರೆ ಇಲ್ಲ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡ್ರೆ ಏನು ಆಗಲ್ಲ, ಕಡಿಮೆ ತಿಂದ್ರೆ ಏನು ಆಗಲ್ಲ. ಬಟ್ ನನ್ಗಾಗಲ್ಲ, ನಾನು ಒಂದ್ ಇಡ್ಲಿ ತಿಂದ್ರು ಇಟ್ ವಿಲ್ ಶೂಟ್ ಅಪ್ ಫಾರ್ ಮೀ. ಸೊ ನನಗ್ ಸೆಟ್ ಆಗ್ತಾ ಇಲ್ಲ. ಆಯ್ತು. ಸೊ ನಾನ್ ಕಾಂಪ್ಲೆಕ್ಸ್ ಮೂವ್ ಆಗೋದ್ರಲ್ಲಿ ಅರ್ಥ ಇದೆ. ಸೊ ದೇರ್ ಇಸ್ ನೋ ಸ್ಟ್ಯಾಂಡರ್ಡ್ ರೂಲ್, ಬಟ್ ಮೈದಾ ಅಂಡ್ ಶುಗರ್, ಆಲ್ ದೀಸ್ ಆರ್ ಪ್ರೊಸೆಸ್ಡ್ ಫುಡ್ ಅಲ್ವಪ್ಪ. ಸೊ ನಮ್ಮ ದೇಹದಲ್ಲಿ ಒಂದು ವೈಟ್ ವಾಶ್ ಆಗಿದೆ, ಅದಕ್ಕೆ ಇಟ್ ವಿಲ್ ಪುಷ್ ಅಪ್. ಈಗ ಹಂಗಂದ್ರೆ ದೆನ್ ವಿ ಸೇ ಓಕೆ, ಬ್ರೌನ್ ರೈಸ್ ಅಲ್ಲಿ ಫೈಟಿಕ್ ಆಸಿಡ್ ಇದೆ ಅಂತಾರೆ, ಸೊ ಅದಕ್ಕೆ ಏನ್ ಮಾಡೋದು ಅಂತ, ಅದಕ್ಕೆ ಸೋಕ್ ಮಾಡ್ತೀವಿ. ಮಿಲೆಟ್ಸ್ ಅಲ್ಲಿ ಅದ್ರ ಮೇಲೆ ಕವರಿಂಗ್ ಇರೋದಕ್ಕೆ ಅಬ್ಸಾರ್ಪ್ಷನ್ ಅಷ್ಟು ಚೆನ್ನಾಗ್ ಆಗಲ್ಲ, ವೈಟ್ ರೈಸ್ ತಗೊಳ್ಳಿ ಅಂತ ಒಬ್ರು ಹೇಳ್ತಾರೆ. ನಾವು ಅಬ್ಸಾರ್ಪ್ಷನ್ ಆಗತ್ತಾ ಬಿಡತ್ತಾ ಅಂತ ಯೋಚನೆ ಮಾಡೋಕ್ಕಿಂತ, ನಾನು ಅಬ್ಸಾರ್ಪ್ಷನ್ ಆಗಲ್ಲ ಅಂತ ನಾನು ವೈಟ್ ರೈಸ್ ತಗೊಂಡು ಪರ್ಮನೆಂಟ್ ಆಗಿ ನಾನು ಶುಗರ್ ಹೈ ಇದ್ದು ಕಿಡ್ನಿ ಹೋಗೋಕ್ಕಿಂತ ಅಬ್ಸಾರ್ಪ್ಷನ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಸಂಪೂರ್ಣವಾಗಿ ಅಂತ ಐ ಹ್ಯಾವ್ ಶಿಫ್ಟೆಡ್ ಕಂಪ್ಲೀಟ್ಲಿ ಟು ಸ್ಮಾರ್ಟರ್ ಪ್ರಿವೆನ್ಷನ್ ಚಾಯ್ಸಸ್. ಸೊ
ವಾಟ್ ಇಸ್ ದ ಸೊಲ್ಯೂಷನ್? ಈಗ ಫೈಟಿಕ್ ಆಸಿಡ್ ಮೇಲಿದೆ, ಸೊ ಬ್ರೌನ್ ರೈಸ್ನ ನೀವು ಬಂದು ಒಂದು ಫ್ಯೂ ಅವರ್ಸ್ ಸೋಕ್ ಮಾಡಿಬಿಟ್ಟು ವಾಶ್ ಮಾಡಿಬಿಟ್ಟು ತಗೊಂಡ್ರೆ ಇಟ್ಸ್ ಬೆಟರ್. ಮಿಲೆಟ್ಸ್ನ ಸೋಕ್ ಮಾಡಿ ತಗೊಳ್ಳಿ, ಆ ನೀರನ್ನ ಹೆಚ್ಚಿಬಿಡಿ. ಸೊ ಬಿ ಸ್ಮಾರ್ಟರ್. ಒಂದು ಸೆಂಟೆನ್ಸ್ ತಗೊಂಡು ಇಡೀ ಲೈಫ್ನ ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮತ್ತೆ ಸಕ್ಕರೆ, ಇದು ವೆರಿ ವೆರಿ ಸಿಂಪಲ್. ಮನೇಲಿ ಮಕ್ಕಳಿದ್ದಾಗ ನಾವು ಅದು ಒಂದು ಹ್ಯಾಬಿಟ್ ಆಗಿಬಿಟ್ಟಿರತ್ತಲ್ವ, ಯಾರದೇ ಮನೆಗೆ ಹೋದಾಗ ಚಾಕ್ಲೇಟ್ ಕೊಡುವಂಥದ್ದು. ಚಾಕ್ಲೇಟ್ ಕೊಟ್ಟಾಗ ಒಂದೊಂದು ಪೇರೆಂಟ್ಸ್ ಸ್ಟ್ರಿಕ್ಟ್ ಇರ್ತಾರೆ, ಆಮೇಲೆ ತಗೋ ಅಂದಾಗ ಆಮೇಲೆ ಮಕ್ಕಳು ತಗೊಂಡಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಒಂದೊಂದು ಮಕ್ಕಳು ಹಂಗೆ ಓಪನ್ ಮಾಡಿ ತಿಂದಾಗ ಅವ್ರಿಗೆ ಶುಗರ್ ಸ್ಪೈಕ್ ಎಷ್ಟು ಮಟ್ಟಕ್ಕಾಗತ್ತಂದರೆ ಸುಮ್ಮನೆ ಕಿರ್ಚ್ಕೊಂಡು ಓಡಾಡ್ತಲ್ಲ. ದಟ್ಸ್ ಬಿಕಾಸ್ ದೇರ್ ಇಸ್ ಜಸ್ಟ್ ಅ ಶುಗರ್ ಜಂಪ್ ಇನ್ ದಿಯರ್ ಬಾಡಿ. ಎಷ್ಟು ಹೈ ಹೋಗುತ್ತೆ, ಇಟ್ಸ್ ಲೈಕ್ ಅ ಬಾಸ್ಕೆಟ್ ಬಾಲ್, ಅಷ್ಟೇ ಸ್ಲಂಪ್ ಆಗುತ್ತೆ, ಇಟ್ ವಿಲ್ ಫಾಲ್ ಡೌನ್. ದೆನ್ ಚಿಲ್ಡ್ರನ್ ಬಿಕಮ್ ಕ್ರ್ಯಾಂಕಿ, ಅಳೋದು ಜಾಸ್ತಿ, ಕರಿಯೋದು ಜಾಸ್ತಿ. ಸೊ ಮಕ್ಕಳಿಗೂ ಅಷ್ಟೇ. ಹಂಗನ್ಬಿಟ್ಟು ಮಕ್ಳಿಗೆ ಕೊಡ್ದಂಗೆ ಬೆಳೆಯೋಕ್ಕಾಗಲ್ಲ, ಅವ್ರನ್ನ ಬೆಳೆಸೋಕ್ಕಾಗಲ್ಲ, ನಾವೆಲ್ಲ ತಿಂದು ಬೆಳೆದಿರೋದು. ಸೊ ನಾವು ಸೈನ್ಸ್ ಗೊತ್ತಾಗ್ತಾ ಪೋರ್ಷನ್ ಕಂಟ್ರೋಲ್ ಮಾಡಿ, ಮೋರ್ ಯು ಆರ್ ಅವೇರ್, ಮೋರ್ ಯು ಹ್ಯಾವ್ ಟು ಆಲ್ಸೋ ಕಂಟ್ರೋಲ್ ಅಂಡ್ ಕಟ್ ಡೌನ್. ಯಾ, ಅಂಡ್ ಗಿವ್ ದಮ್ ಬೆಟರ್ ಚಾಯ್ಸಸ್. ಸೊ ನಾ ಹೇಳೋದು, ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮ ಅರ್ಜುನ್ಗೆ, ನನ್ನ ಮೊಮ್ಮಗನ್ಗೆ, ಸೊ ವಾಟ್ ವಿ ಡೂ ಇಸ್, ಇಫ್ he is having like white rice, ಸೊ ಇಫ್ ಐವ್ ಡನ್ ಸಮಥಿಂಗ್ ಅಟ್ ಹೋಮ್, ನಮ್ಮ ಮನೆಗೆ ಬರ್ತಾನೆ, ಮಿಲೆಟ್ಸಲ್ಲಿ ನಾನು ಏನಾದ್ರು ಸ್ವೀಟ್ ಮಾಡಿ ಕೊಡ್ತೀನಿ. ಸೊ ಅವ್ನು ಮಿಲೆಟ್ ಈಗಿಂದಾನೆ ತಗೋತಾವನೆ. ಹಿ ಈಸ್ ನಾಟ್ ಟೇಕಿಂಗ್ ಮಿಲೆಟ್ ಬಿಕಾಸ್ ಅಯ್ಯೋ ಡಯಾಬಿಟಿಕ್ ಆದ ಅದಕ್ಕೆ ತಗೊಂಡ ಅಂತಲ್ಲ, ಫ್ಯೂಚರ್ಗಲ್ಲ. ನೀವು ಹೇಳೋ ಥಿಂಕಿಂಗ್ ಚೇಂಜ್ ಮಾಡ್ಕೋಬೇಕು. ಈ ಬ್ರೌನ್ ರೈಸ್, ಮಿಲೆಟ್ ಇವೆಲ್ಲ ಬರೀ ವಯಸ್ಸಾದ ಕಾಲಕ್ಕೆ ಅಥವಾ ರೋಗ ಬಂದವ್ರು ಮಾತ್ರ ತಿನ್ನೋದು ಬದಲಾಗಿ, ಸಿನ್ಸ್ ಯು ನೋ ವಾಟ್ ಮೈದಾ ಇಸ್ ಡೂಯಿಂಗ್, ಸಿನ್ಸ್ ಯು ನೋ ವಾಟ್ ಶುಗರ್ ಇಸ್ ಡೂಯಿಂಗ್, ಮೇಕ್ ಅನ್ ಆಲ್ಟರ್ನೇಟ್ ಚಾಯ್ಸ್. ಈ ಜನರೇಷನ್ಗೆ ಸ್ಟಾರ್ಟ್ ಮಾಡ್ಬಿಡಿ. ನಿಮ್ಮ ಮಕ್ಕಳಿಗೆ ಬರೀ ಎಜುಕೇಶನ್ ಕೊಟ್ರೆ ಯು ಆರ್ ನಾಟ್ ಅ ವೆರಿ ಗುಡ್ ಪೇರೆಂಟ್. ಎಕ್ಸಿಕ್ಯೂಷನ್ ಅಲಾಂಗ್ ವಿತ್ ದಟ್ ನಾ ಹೇಳೋದು, ನೀವು ಎಷ್ಟು ಕಷ್ಟಪಟ್ಟು ದುಡಿದು ನಿಮ್ಮ ಶಕ್ತಿ ಮೀರಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ತೀರಲ್ವಪ್ಪ. ಎವ್ರಿ ಪೇರೆಂಟ್ಸ್ ಡ್ರೀಮ್ ಇಸ್ ದಟ್. ಬಟ್ ಮಕ್ಕಳು ಎಜುಕೇಟ್ ಆಗಿ ಒಂದು ಡಿಗ್ರಿ ಲೆವೆಲ್ ಬಂದಾಗ ಇಫ್ ದೇ ಆರ್ ನಾಟ್ ಹೆಲ್ತಿ, ಎಲ್ಲನೂ ವೇಸ್ಟಾ? ಸೊ ಎಜುಕೇಶನ್ ಜೊತೆಗೆ ಮಕ್ಕಳ ಜೊತೆ ಆಟಾಡಿ, ನೀವು ಹೆಲ್ತಿ ಆಗಿರಿ. ಮೇಕ್ ಇಟ್ ಅ ಪಾಯಿಂಟ್, ನಾಟ್ ಗಿವಿಂಗ್ ದಮ್ ದ ಲೇಟೆಸ್ಟ್ ಐಪ್ಯಾಡ್. ಮಕ್ಕಳ ಜೊತೆ ಸ್ಪೆಂಡ್ ಒಂದು 15-20 minutes. ಓಕೆ, ಹೊರಗಡೆ ನನ್ಗೆ ಹೋಗಕ್ಕೆ ಆಟ ಆಡಕ್ಕೆ ಜಾಗ ಇಲ್ಲ, ಮನೇಲೆ ಒಂದು ಬಲೂನ್ ಬ್ಲೋ ಮಾಡಿ, ಹಿಟ್ ದ ಬಲೂನ್, ಪ್ಲೇ ಅರೌಂಡ್. ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಇಸ್, ನೀವು ಎಕ್ಸಾಂಪಲ್ ಸೆಟ್ ಮಾಡಬೇಕು. ಮಕ್ಕಳು ಹೇಳಿದ ಮಾತು ಕೇಳಲ್ಲ, ನೋಡಿ ಕಲಿತಾರೆ. ಸೊ ಪ್ಲೇ ವಿತ್ ದಮ್. ನಿಮ್ಮ ಆಕ್ಟಿವಿಟಿನೂ ಮುಗಿತಾ, ಅರ್ಧವ್ರು ನೀವು ಫಿಸಿಕಲ್ ಆಗಿ ಆಕ್ಟಿವ್ ಇರೋ ಮಕ್ಕಳ ಜೊತೆ ಮಾಡಿ. ಸೊ ಎಮೋಷನಲಿ ಈ ತರಾನು ಬಾಂಡಿಂಗ್ ಇರೋದು ವಿಲ್ ಅಫೆಕ್ಟ್ ಯುವರ್ ಡಯಟ್, ವಿಲ್ ಅಫೆಕ್ಟ್ ಯುವರ್ ಸ್ಟ್ರೆಸ್, ಅಂಡ್ ಯು ಆರ್ ಟೀಚಿಂಗ್ ಚಿಲ್ಡ್ರನ್ ಒನ್ ಆಫ್ ದ ಬೆಸ್ಟ್ ವ್ಯಾಲ್ಯೂ. ನಿಮ್ಮ ಮಕ್ಕಳಿಗೆ ಸಣ್ಣ, ಈಗ ನಾವೇನ್ ಇಷ್ಟೆಲ್ಲ ಪಾಯಿಂಟರ್ಸ್ ಮಾತಾಡ್ವಿ ರಶ್ಮಿ, ನೀವು 40 ವಯಸ್ಸಿದ್ದೀರಾ, 50 ವಯಸ್ಸಿದ್ದೀರಾ, ಈ ಪಾಯಿಂಟರ್ಸ್ ಇಂದ ನಿಮ್ಮ ಲೈಫಲ್ಲಿ ಬದಲಾವಣೆ ಆಯ್ತಂದ್ರೆ, ನಿಮ್ಮ ಮನೇಲಿರೋ ಮಕ್ಕಳು ಲೆಟಸೇ ಒಂದು 2 year ಬೇಬಿಗೆ ಸ್ಟಾರ್ಟ್ ಮಾಡಿದ್ರೆ 48 years ನಿಮಗಿಂತ ಮುಂಚೆ ಆ ಪಾಪು ಕಲಿತು. ಐ ಹ್ಯಾವ್ ಟು ಹ್ಯಾವ್ ರೈನ್ಬೋ ಡಯಟ್ ಅಂತ. ಜೊತೆಗೆ ಮಕ್ಕಳಿಗೆ ತುಂಬಾ ಜನ ಕಂಪ್ಲೇಂಟು, ಮಕ್ಕಳು ತಿನ್ನೋದೇ ಇಲ್ಲ, ಹಣ್ಣು ತರಕಾರಿ ಮುಟ್ಟೋದೇ ಇಲ್ಲ, ದೇ ವಾಂಟ್ ಓನ್ಲಿ ಫಾಸ್ಟ್ ಫುಡ್. ಸೊ ವಿ ಕಾಂಟ್ ಸ್ಟಾಪ್ ಫಾಸ್ಟ್ ಫುಡ್. ಪೋರ್ಷನ್ ಕಂಟ್ರೋಲ್ ಮಾಡಿ, ವಾರದಲ್ಲಿ ಒಂದು ಸ್ಮಾಲ್ ಪೋರ್ಷನ್ ತಗೊಂಡ್ಬನ್ನಿ. ಆದಷ್ಟು ಹೆಲ್ತಿ ಆಲ್ಟರ್ನೇಟಿವ್ಸ್ ಮನೇಲಿ ಕೊಡಿ. ನಮ್ಮ ಮಕ್ಕಳು ಎರೇಟೆಡ್ ಡ್ರಿಂಕ್ಸೇ ತಗೋತಾರೆ, ಸಾಫ್ಟ್ ಡ್ರಿಂಕ್ಸೇ ತಗೋತಾರಂತೆ. ಸೊ ಶೆಕೆ ಕಾಲದಲ್ಲಿ ವೈ ಡೋಂಟ್ ಯು ಡೂ ಸಮ್ ಲೈಮ್ ಜ್ಯೂಸ್ ಮಾಡಿಡಿ, ಮಜ್ಜಿಗೆ ಮಾಡಿಡಿ. And one trick which I have seen, which works 100%, ಮಕ್ಕಳನ್ನ ಈಗ ನೀವು ಡಿಸೈಡ್ ಮಾಡ್ಕೊಂಡಿದ್ದೀರಾ, ನಮ್ಮ ಮನೇಲಿ ಇವತ್ತು ನಾನು ಕ್ಯಾರೆಟ್ ಪಲ್ಯ ಅಥವಾ ಬೀನ್ಸ್ ಪಲ್ಯ ಮಾಡ್ತೀನಿ ಅಂತ. ಬಟ್ ಒಂದು ಸ್ವಲ್ಪ ಡವ್ ಮಗುನ ಕರೆದ್ಬಿಟ್ಟು, ಹೇಳಪ್ಪ ಇವತ್ತು ನಿನಗೆ ಬೀನ್ಸ್ ಬೇಕಾ ಕ್ಯಾರೆಟ್ ಬೇಕಾ? ನನಗೆ ಬೀನ್ಸ್ ಬೇಕು ಅಂದಾಗ ಯು ಹ್ಯಾವ್ ಆಲ್ರೆಡಿ ಡಿಸೈಡೆಡ್ ಮನೇಲಿರೋ ತರಕಾರಿ ಅದೇ. ಸೊ ಕೀಪ್ ವಾಟ್ ಇಸ್ ದೇರ್ ಅಟ್ ಹೋಮ್. ಇದನ್ ಮಾಡ್ಲಾ ಅಂತ ಇನ್ವಾಲ್ವ್ಮೆಂಟ್ ಸೈಕಾಲಜಿಕಲಿ. ಅಂಡ್ ಮಗು ಚೂಸ್ ಮಾಡಿದಾಗ, ನೋಡಿ ಇವತ್ತು ಇವನ್ ಚೂಸ್ ಮಾಡಿದಾನೆ, ಇವತ್ತು ಇವ್ ಬೀನ್ಸ್ ಪಲ್ಯ ಅಂದಾಗ ಹಿ ವಿಲ್ ಎಂಜಾಯ್ ಅಂಡ್ ಈಟ್ ಇಟ್. ಯಾಕಂದ್ರೆ ನಿಮ್ಮ ಡಿಸಿಷನ್ ಮೇಕಿಂಗ್ ಅಲ್ಲಿ ಅವ್ನ್ ಪಾರ್ಟ್ ಆಗಿದ್ದ. ಆಕ್ಚುಲಿ ನೀವೇ ನಿಮ್ಮ ಮನೇಲಿ ತರಕಾರಿ ಇಟ್ಬಿಟ್ಟು ಕೇಳಿದ್ರಿ ಅಲ್ವಾ? ಬಟ್ ಇನ್ವಾಲ್ವ್ ಯುವರ್ ಚಿಲ್ಡ್ರನ್. ಎಜುಕೇಶನ್ ಜೊತೆಗೆ ದೇ ಹ್ಯಾವ್ ಟು ಗ್ರೋ ಅಪ್ ಆಸ್ ಗುಡ್ ಹ್ಯೂಮನ್ ಬೀಯಿಂಗ್ಸ್. ದೇ ಹ್ಯಾವ್ ಟು ಬಿ ಫಿಸಿಕಲಿ ಆಕ್ಟಿವ್. ಅಂಡ್ ಎಲ್ಲಿ ಸ್ಟ್ರಿಕ್ಟ್ ಇರಬೇಕು ಸ್ಟ್ರಿಕ್ಟ್ ಇರಲೇಬೇಕು. ಇದು ಅಥಾರಿಟೇಟಿವ್ ಪೇರೆಂಟಿಂಗ್ ತರ ಸುಮ್ಮನೆ ತಿನ್ಬೇಕು, ಈ ಆ ಜನರೇಷನ್ ಹೊರಟೋಗಿದೆ ಇವತ್ತು ಅಂತ. ಸೊ ಇನ್ವಾಲ್ವ್ ದೆಮ್. ಸೊ ನೀವು ಒಂದು ಶಾಪಿಂಗ್ ಹೋಗ್ತೀರಾ, ಶೋ ದೆಮ್ ದ ಐಲ್ಸ್, ಇದೇನೇನು ಚೆನ್ನಾಗಿದೆ. ಮತ್ತೆ ಶಾಪಿಂಗ್ ಹೋಗುವಾಗ ಒಂದು ಟ್ರಿಕ್ ಏನಂದ್ರೆ, ಕೌಂಟರ್ ಹತ್ರ ಜಾಸ್ತಿ ಹೊತ್ತು ಮಕ್ಕಳನ್ನ ನಿಲ್ಲಿಸ್ಕೋಬೇಡಿ. ಯಾಕಂದ್ರೆ ಕೌಂಟರ್ ಹತ್ರ ಎಲ್ಲ ಚಾಕ್ಲೇಟ್ಸ್ ಇರುತ್ತೆ, ದೇ ವಿಲ್ ವಾಂಟ್ ಇಟ್. ಅಂಡ್ ಇಫ್ ಯು ಸಿ ಫುಡ್ ಅಂಡ್ ವೆಜಿಟೇಬಲ್ಸ್ ವಿಲ್ ಬಿ ಇನ್ ದಿಸ್ ಎಂಡ್. ಎಂಟ್ರಿ ಬಂದಿದ ತಕ್ಷಣ ಇಟ್ ಇಸ್ ದ ಗುಡ್ ಸೊ ಕಾಲ್ಡ್ ಚಿಲ್ಡ್ರನ್ಗೆ ಅಟ್ರಾಕ್ಟ್ ಆಗುವಂತ ಸ್ಟಫ್. ಸೊ ಬಿ ವೆರಿ ಕ್ಲಿಯರ್.
ಶಾಪಿಂಗ್ ಹೋಗುವಾಗ ಮಕ್ಳಿಗೆ ಒಂದು ಲಿಸ್ಟ್ ಕೊಟ್ಬಿಟ್ಟು ಇದೆಲ್ಲ ಇವತ್ತು ಶಾಪ್ ಮಾಡ್ತಾ ಇದೀವಿ ಬಾಪ, ವೇರ್ ಇಸ್ ದಿಸ್, ಟೇಕ್ ದಮ್ ಟು ದ ರೈಟ್ ಕೌಂಟರ್ಸ್, ಇನ್ವಾಲ್ವ್ ದ ಚಿಲ್ಡ್ರನ್. ಯಾಕಂದ್ರೆ ನೀವ್ ಇವಾಗ ಕಲಿತಾ ಇರೋದ ಮಕ್ಕಳಿಗೆ ನಾವು ಈಗಿಂದಾನೆ ಕಲ್ಸೋದು. ವೆರಿ ನೈಸ್ಲಿ ಪುಟ್ ಅಕ್ರಾಸ್. ಈಗ ಲಾಸ್ಟ್ ಸೆಗ್ಮೆಂಟ್ ಆಫ್ ದ ಶೋ, ಒಂದಷ್ಟು ಆಹಾರ ಅಂತ ಬಂದಾಗ ಬ್ರೌನ್ ರೈಸ್ ಬಗ್ಗೆ ಮಾತಾಡಿದೀವಿ, ಇಂಡಿಯನ್ ಬಾಡಿ ಟೈಪ್ಗೆ ಹೆಲ್ಪ್ ಆಗೋ ಲೋಕಲ್ ಫುಡ್ಸ್ ಬಗ್ಗೆ ಮಾತಾಡಿದೀವಿ, ಗುಡ್ ಫ್ಯಾಟ್ ಬ್ಯಾಡ್ ಫ್ಯಾಟ್ ಬಗ್ಗೆ ಮಾತಾಡಿದೀವಿ, ಕೀನ್ವಾ, ಅವಕಾಡೋ ಇಸ್ ಆಲ್ಸೋ ಅನದರ್ ಟ್ರೆಂಡ್ ನಾವು. ಇದು ತುಂಬಾ ಎಕ್ಸ್ಪೆನ್ಸಿವ್ ಅಂದ್ರೆ ತಗೊಳ್ಳಲ್ಲ. ಇದಿಷ್ಟು ಇದ್ರದ್ದು ಆಲ್ಟರ್ನೇಟ್ ಏನಾದ್ರು ಸಜೆಸ್ಟ್ ಮಾಡೋಕ್ಕಾಗತ್ತೆ? ಈಗ ಉದಾಹರಣೆ ಕಿನೋವಾ, ಎನಿ ಆಫ್ ಆರ್ ಮಿಲೆಟ್ಸ್ ಅಪ್ಪ. ಅವಕಾಡೋ ಗುಡ್ ಫ್ಯಾಟಿಗೆ ನಾನು ಅವಕಾಡೋ ಯೂಶ್ವಲಿ ಯೂಸೇ ಮಾಡಲ್ಲ. ಅದು ಸೊ ಎನಿ ಗುಡ್ ಫ್ಯಾಟ್ ಇಸ್ ಓಕೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಲಿಮಿಟ್ ಅಲ್ಲಿ ವೆನ್ ವಿ ಸೇ ಲೈಕ್ ತುಪ್ಪ ತಗೋಬಹುದು, ಅದು ಗುಡ್ ಫ್ಯಾಟ್. ತುಪ್ಪ ಆಸ್ ಲಾಂಗ್ ಆಸ್ ಇಟ್ ಇಸ್ ನಾಟ್ ಟೂ ಮಚ್. ತುಪ್ಪದಲ್ಲಿ ಕರಿಬೇಡಿ, ತುಪ್ಪನ ಊಟಕ್ಕೆ ಹಾಕೊಳ್ಳಿ. ಸೊ ಮಧ್ಯಾಹ್ನ 1 ಟೀಸ್ಪೂನ್ ಅಪ್ ಟು 2 to 3 teaspoons per day is absolutely fine. ಆಯ್ತಾ? ಆಸ್ಪರಾಗಸ್ ಇವೆಲ್ಲ ಸೆಲರಿ, ಅಯ್ಯೋ ನಮ್ ದಂಟಿನ ಸೊಪ್ಪು, ನಮ್ ಸಬ್ಸಿಗೆ ಸೊಪ್ಪು, ಏನಿದೆ ಸೊಪ್ಪಲ್ಲಿ ಮಾಡ್ಕೊಳ್ರಪ್ಪ. ಹೂ ಲೈಕ್ಸ್ ದಿಸ್, ಗೋ ಹೆಡ್, ತಪ್ಪೇ ಇಲ್ಲ. ಆಯ್ತಾ? ಬಟ್ ಹೇಳಿದ್ದು ಅಂದ್ರೆ ಇದು ತಿನ್ಲೇಬೇಕು ಅನ್ನೋದು ಏನ್ ಪದ್ಧತಿ ಡಸಂಟ್ ಮೀನ್ ಇದನ್ನ ತಿಂದಿಲ್ಲ ಅಂದ ತಕ್ಷಣ ನಾನು ಹೆಲ್ತಿ ಇರಲ್ಲ ಅಂತ. ಅದನ್ನೇ ಹೇಳಕ್ ಬರ್ತಾ ಇದೀನಿ. ನಿಮ್ಮ ಹತ್ರ ಏನ್ ಸಿಗತ್ತೋ ಅದನ್ನ ಬಳಸಿ ಅಷ್ಟೇ. ನೈಸ್. ಹೆಣ್ಣು ಮಕ್ಕಳ ಡಯಟ್ ಅಂತ ಬಂದಾಗ ವಿ ಹ್ಯಾವ್ ಸರ್ಟನ್ ಥಿಂಗ್ಸ್. ಎರ್ರಾ ಬಿರ್ರಿ ಏನೇನೋ ಡಯಟ್ ಮಾಡಕ್ಕೆ ಅಂತ ಕೆಲವು ಸತಿ ಹೋಗಿರ್ತಾರೆ, ಕೂದಲು ಉದುರಕ್ ಸ್ಟಾರ್ಟ್ ಆಗಿರುತ್ತೆ. ಯಾಕಂದ್ರೆ ಗಂಡ್ ಮಕ್ಕಳಿಗೆ ಡಯಟ್ ವರ್ಕ್ ಆಗದೆ, ಬೇರೆ ಹೆಣ್ಮಕ್ಳಿಗೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇದೆಯಾ? ಮೋರ್ ದೆನ್ ಎನಿಥಿಂಗ್. ಈಗ ಹೆಣ್ಮಕ್ಳಲ್ಲಿ ನಾರ್ಮಲಿ ನಮ್ಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಜಾಸ್ತಿ ಇರತ್ತೆಪ್ಪ ಕಂಪೇರ್ಡ್ ಟು ಗೈಸ್. ಆಲ್ರೆಡಿ ಲೈಕ್ ಗಾಡ್ ಹ್ಯಾಸ್ ಬ್ಲೆಸ್ಡ್ ಅಸ್ ವಿತ್ ಲಾಟ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್. ಸೊ ಒಂದು ಮೆನಪಾಸ್ ಇರ್ಬೋದು, ಅದರಿಂದ ಒಂದಷ್ಟು. ಆ್ಯಂಡ್ ಯಾವಾಗ ನಾವು ಅನ್ಹೆಲ್ತಿ ಡಯಟ್ ಮಾಡ್ತೀವೋ ಲಾಡ್ ಆಫ್ ಹೇರ್ ಫಾಲ್ ಆಗುತ್ತೆ. ಅಗೇನ್ ಆಲ್ ದ ಲಿಸ್ನರ್ಸ್ ವಿಲ್ ಅಗ್ರಿ. ನೀವು ಯಾವಾಗ ತುಂಬ ಕಡಿಮೆ ಊಟ ಮಾಡಿರ್ತೀರ, ನಿಮ್ಮ ಆಹಾರದ ಬ್ಯಾಲೆನ್ಸ್ ಇಲ್ಲ, ಪ್ರೋಟೀನ್ ಅಂಶ ಕಡಿಮೆ ಇದೆ, ದಟ್ ಬಾಡಿ ಡಿಸೈಡ್ಸ್ ಹೇರ್ ರೂಟ್ಸ್ ಸ್ಟ್ರೆಂತ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್. ನಾವು ವೈ ಡಸ್ ಹೇರ್ ಫಾಲ್ ಹ್ಯಾಪನ್? ಹೇರ್ ರೂಟ್ ಸ್ಟ್ರೆಂತ್ ಇಲ್ಲ. ಈಗ ನಾವು ಇಷ್ಟೇ ಊಟ ಕೊಡ್ತಾ ಇದ್ದೀವಿ, ಇಷ್ಟು ದಡಿ ಗಿಡಕ್ಕೆ ನಾವು ಇಷ್ಟೇ ನೀರು ಹಾಕ್ತಾ ಇದ್ದೀವಿ. ಸೊ ವಾಟ್ ಹ್ಯಾಪನ್ಸ್? ನಮ್ಮ ಬಾಡಿಗೆ ನಾವು ಸರಿಯಾಗಿ ಆಹಾರ ಕೊಟ್ಟಿಲ್ಲ ಅಂದ್ರೆ ಇಟ್ ಡಿಸೈಡ್ಸ್ ಆಲ್ ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್, ಹೇರ್ ಫಾಲ್ ಆಗುತ್ತೆ. ಮೇನ್ ಯಾವುದಕ್ಕೂ ಕೊಡಬೇಕೋ ಕೊಟ್ಟು ಬಾಕಿ ಇದನ್ನೆಲ್ಲ ಸೆಕೆಂಡರಿ. ಸೊ ನೋ ಯೂಸ್. ಅಂಡ್ ದ ಸೆಕೆಂಡ್ ಪಾಯಿಂಟರ್ ಇಸ್ ಇಫ್ ಯು ನೀಡ್ ಗುಡ್ ಸ್ಕಿನ್, ಯು ನೋ, ಸ್ಟೇಯಿಂಗ್ ಹೈಡ್ರೇಟೆಡ್ ಆ್ಯಂಡ್ ಈಟಿಂಗ್ ಈ ನಾರಿನಂಶ ತರಕಾರಿಗಳಲ್ಲಿ ನಾವು ಯೂಸ್ ಮಾಡಿದಾಗ ಫೈಬರ್. ಸೊ ಯು ಹ್ಯಾವ್ ಸಾಲ್ಯುಬಲ್ ಫೈಬರ್, ಇನ್ಸಾಲ್ಯುಬಲ್ ಫೈಬರ್. ಕಾನ್ಸ್ಟಿಪೇಷನ್ ಆಗದೆ ಇದ್ದಾಗ, ಇಡೀ ಬೌಲ್ ಮೂವ್ಮೆಂಟ್ ನಮಗೆ ಚೆನ್ನಾಗಿದ್ದಾಗ, ದ್ಯಾಟ್ ಬ್ರಿಂಗ್ಸ್ ಅ ಗ್ಲೋ ಫ್ರಮ್ ಇನ್ಸೈಡ್. ನೀವು ಏನೂ ಮಾಡೋದು ಬೇಕಿಲ್ಲ. ಎಷ್ಟೇ ಕಾಸ್ಮೆಟಿಕ್ ಹಾಕ್ಕೊಂಡ್ರು ಒಳಗಡೆಯಿಂದ ಆ ಜೋಶ್ ಇರಬೇಕಲ್ವಾ? ಅದೇ ಇರಬೇಕಂದ್ರೆ ಯು ಹ್ಯಾವ್ ಟು ಹೈಡ್ರೇಟ್, ಹ್ಯಾವ್ ಟು ಈಟ್ ಬೆಟರ್. ಈಟ್ ಬೆಟರ್, ಹೈಡ್ರೇಟ್. ಇದ್ರ ಮಧ್ಯಾಹ್ನ ಈ ಒಂದು ಕೊರಿಯನ್ ಟ್ರೆಂಡ್ ಬಂದಿದೆಯಲ್ಲ, ಏನೋ ಗ್ಲಾಸ್ ಸ್ಕಿನ್ ಅಂತೆ, ಇದೆಲ್ಲ ಐ ಹ್ಯಾವ್ ಆಲ್ಸೋ ಸೀನ್ ಅಂಡ್ ಹರ್ಡ್. ಡಯಟ್ ಮೂಲಕ ದ ಮೋರ್ ವೆಜೀಸ್ ಅಂಡ್ ಮೋರ್ ಫ್ರೂಟ್ಸ್ ದಟ್ ಯು ಈಟ್, ಆಟೋಮ್ಯಾಟಿಕ್ಲಿ ವಿತ್ ಅಫ್ಕೋರ್ಸ್ ಹೈಡ್ರೇಷನ್, ಯು ಕ್ಯಾನ್ ಸಿ ಆಕ್ನೆ ರೆಡ್ಯೂಸಿಂಗ್. ಇಟ್ ಇಸ್ ಅ ಕಾಂಬಿನೇಷನ್. ಈಗ ತೀರಾ ಪ್ರಾಬ್ಲಮ್ ಇತ್ತು ಅಂದ್ರೆ ಅಫ್ಕೋರ್ಸ್ ಯು ಹ್ಯಾವ್ ಟು ಮೀಟ್ ಅ ಡರ್ಮಟಾಲಜಿಸ್ಟ್. ಹೋಮ್ ರೆಮಿಡೀಸ್ನ ಟ್ರೈ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗ್ಬೋದು, ಸೂಟ್ ಆಗದೆ ಇರ್ಬೋದು. ಬಟ್ ಡರ್ಮಟಾಲಜಿಸ್ಟ್ ಕೊಡುವಂಥದ್ದು ಇಸ್ ಆನ್ ದ ಎಕ್ಸ್ಟರ್ನಲ್. ಇಂಟರ್ನಲ್ ಆಗಿ ನೀವೇನು ಸಪೋರ್ಟ್ ಮಾಡ್ತಾ ಇದ್ದೀರಾ? ಥ್ರೂ ಆಲ್ ದೀಸ್ ಪಾಯಿಂಟರ್ಸ್ ಯು ಹ್ಯಾವ್ ಟು ಸಪೋರ್ಟ್. ಸರಿ, ಪ್ರೋಟೀನ್ ಬಗ್ಗೆ ಮಾತಾಡಿದ್ವಿ. ಚೀಟ್ ಮೀಲ್ಗೂ ಮುಂಚೆ ಆಲ್ಕೋಹಾಲ್ ಇವತ್ತಿನ ಟ್ರೆಂಡ್ ಹೆಂಗಾಗಿದೆ ಅಂದ್ರೆ, ವೀಕೆಂಡು ಅಜ್ಜಿ ಮನೆಗೆ ಹೋಗ್ತಾರೋ, ಅತ್ತೆ ಮಾವನ್ ಮನೆಗೆ ಹೋಗ್ತಾರೋ, ಪಕ್ಕದಲ್ಲಿ ಯಾವ್ದೋ ಬ್ರೂವರಿಗಿದೆ ಮಚಾ ಹೋಗೋಣ ಬಾ ಅಂತಂತೂ ಹೋಗ್ತಾರೆ. ಇನ್ನು ಅಲ್ಲಿಗೆ ಹೋದ್ಮೇಲೆ ಮಾರ್ಗರೀಟಾ ಅಂತೆ, ಇನ್ ಯಾವ್ದೋ ಒಂದು ಬೀಚ್. ಸೊ ವಾಟ್ ಆಲ್ಕೋಹಾಲ್ ಇಸ್ ಗುಡ್, ವಾಟ್ ಇಸ್ ಬ್ಯಾಡ್? I was just seeing yesterday I was listening to a podcast and this person is an expert, ಸುಮಾರು 40 years ಇಂದ he's a liver expert. ಆಯ್ತಾ? 40 ವರ್ಷಗಳು ಅವ್ರ ಜೀವನನ ಇದಕ್ಕೆ ಡೆಡಿಕೇಟ್ ಮಾಡಿರೋರು. ಅವ್ರು ಹೇಳಿದ ಒಂದು ನೇಮ್ he's a foreigner. I don't recall the name. No worries. So ಅವ್ರು ಹೇಳಿದ ಒಂದು ಮಾತು, ಇಟ್ ವಾಸ್ ಥ್ರೂ ಡಾಕ್ಟರ್ ಚಾಟರ್ಜಿ. ಅವ್ರ ಪಾಡ್ಕಾಸ್ಟ್ ಅಲ್ಲಿ ಈ ಲಿವರ್ ಡಾಕ್ಟರ್ ಜೊತೆ ಮಾತಾಡ್ತಾ ಇದ್ರು. ಅವ್ರ ಎಪಿಸೋಡ್ಸ್ ಅಲ್ಲಿ ನೋಡಿದ್ದು. ಸೊ
that Dr. Chatterjee is an Indian who settled abroad. I'm a great fan. Our LCHF ಎಲ್ಲ low carb high fat ಎಲ್ಲ ಅವ್ರು ಸ್ಟಾರ್ಟ್ ಮಾಡಿದಂಥದ್ದು. ಸೊ ಅವ್ರು ಹೇಳಿದ ಒಂದು ಪಾಯಿಂಟ್ ಏನು ಗೊತ್ತಾ, he was very clear. Alcohol is poison. So don't ask me which poison is better. What and how much of the poison can I take? Why ಈಗ ನಾನು ಇಷ್ಟು ಕುಡಿದ್ರೆ ಅದು ಪಾಯ್ಸನಾ ಅಥವಾ ಒಂದು ಬಾಟಲ್ ಕುಡಿದ್ರೆ ಪಾಯ್ಸನಾ? ನೋ. ಅಂಡ್ ಹಿ ಆಲ್ಸೋ ಎಕ್ಸ್ಪ್ಲೇನ್ ವೈ ಡಸ್ ಹಿ ಸೇ ದಟ್ ಆಯ್ತಾ. ಈಗ ದ ಮಿನಿಟ್ ಯು ಟೇಕ್ ದಿಸ್, ಇಟ್ ಇಸ್ ಎಂಟಿ ಕ್ಯಾಲರೀಸ್ ಒಂದು, ಅದರಿಂದ ನಿಮಗೆ ಯು ಮೈಟ್ ಫೀಲ್ ಗುಡ್, ಬಟ್ ಫಾರ್ ಯೋರ್ ಹೆಲ್ತ್ ಅದು ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ. ಆ್ಯಂಡ್ ದ ಸಿಸ್ಟಮ್ ಇನ್ ಯೋರ್ ಬಾಡೀಸ್ ಹ್ಯಾವ್ ಟು ಓವರ್ ವರ್ಕ್. ಆಲ್ಕೋಹಾಲ್ನ ಇಟ್ ಟ್ರೀಟ್ಸ್ ಇಟ್ ಲೈಕ್ ಅನ್ ಔಟ್ಸೈಡರ್. ಸೊ ಬೇರೆ ಎಲ್ಲ ಕೆಲಸ ನಿಲ್ಲಿಸಿ ದೇಹದಿಂದ ಆಲ್ಕೋಹಾಲ್ ಹೊರಗಡೆ ಹಾಕೋದೇ ಇಸ್ ದ ಬಿಗ್ಗೆಸ್ಟ್ ವರ್ಕ್ ಫಾರ್ ಆಲ್ ದ ಆರ್ಗನ್ಸ್ ಇನ್ ದ ಬಾಡಿ. ಯು ಆರ್ ಡಿಸ್ರಪ್ಟಿಂಗ್ ಯುವರ್ ಎಂಟೈರ್ ಬಾಡಿ ಸೈಕಲ್ ಬೈ ಡೂಯಿಂಗ್ ದಿಸ್. ಸೊ ಇಟ್ಸ್ ಬಿಕಮ್ ಅ ಲೈಫ್ ಸ್ಟೈಲ್. ನಾವು ಬಂದು ಇದು ಕರೆಕ್ಟ್ ತಪ್ಪು ಅಂತ ಹೇಳೋಕ್ಕಿಂತ what else can you do? So alcohol also dehydrates your body. So ಒಂದಷ್ಟು ಟಿಪ್ಸ್ ಅವರು ಹೇಳಿದೇನು, when you have an alcohol, before your second drink, in between hydrate, ಚೆನ್ನಾಗಿ ನೀರು ಕುಡೀರಿ. ಆ್ಯಂಡ್ ಡೋಂಟ್ ಡ್ರಿಂಕ್ ಆನ್ ಎಂಟಿ ಸ್ಟಮಕ್. You feel more high. So eat something, line your stomach with food, and then after eating, then you can go for alcohol. Between alcohol, keep yourself hydrated. So these are simple pointers. ಮತ್ತೆ ಯೂಶಲಿ ಒಂದು ಪಾರ್ಟಿ ಅಂತ ಹೋದಾಗ ನಮಗೆ ಗೊತ್ತಿಲ್ದಂಗೆ 5 ದಿವಸ ನಾವೇನು ಕಷ್ಟಪಟ್ಟು ಡಯಟ್ ಮಾಡಿರ್ತೀವೋ ಎವ್ರಿಥಿಂಗ್ ಗೋಸ್ ಹೇವೈರ್. ಸೊ ಕಾರ್ಬೋಹೈಡ್ರೇಟ್ಸ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ, ಹೆಂಗಿದ್ರು ಆಲ್ಕೋಹಾಲ್ ತಗೋತಾ ಇದ್ದೀರಾ, ಒಂದಷ್ಟು ಪ್ರೋಟೀನು ಒಂದಷ್ಟು ಫೈಬರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್, ನೀವು ಆಲ್ಕೋಹಾಲ್ ತಗೊಂಡಾಗ ಬಿರಿಯಾನಿ ಇದೆ, ಕಬಾಬ್ ಇದೆ, ಚಿಲ್ಲಿ ಚಿಕನ್ ಇದೆ, ಆ ಥರ ಇದೆ ಅಂದರೆ ಮೈ ಸಜೆಷನ್ ವುಡ್ ಬಿ ಆಲ್ಕೋಹಾಲ್ ಜೊತೆ ಗೋ ಇನ್ ಫಾರ್ ಲೈಕ್ ಲಿಟಲ್ ಲೆಸ್ ಇರುವಂಥ ಆಯಿಲ್ ಏನಿದೆಯೋ, ಒಂದು ಪ್ರೋಟೀನ್ ಸೋರ್ಸ್ ತಗೊಳ್ಳಿ. ಆದಷ್ಟು ಲೈಕ್ ಸ್ಯಾಲಡ್ಸು ಅದು ಇದು, ಹ್ಯಾವ್ ಇಟ್ ವಿತ್ ಇಟ್. ಬಿ ರೆಸ್ಪಾನ್ಸಿಬಲ್. ಅಟ್ ದ ಎಂಡ್ ಆಫ್ ಇಟ್ ನಿಮ್ಮ ಬಾಡಿ, ನಾ ಹೇಳೋದು ಅಷ್ಟು 5 ದಿವಸ ಕಷ್ಟಪಟ್ಟಿರ್ತೀರಾ, 2 ದಿವಸ ಎಲ್ಲ ವಾಪಸ್ 0 ತಗೊಂಬಂದು ನಿಂತ್ಕೊಬಿಡ್ಬೋದು. ಇದೇ ಆಗತ್ತಷ್ಟೇ, 6 ಕೇಳಲ್ಲ 3 ಕೇಳಿಯಲ್ಲ. ಯಾವುದೋ ಒಂದು ಜಾಪನೀಸ್ ಅವ್ರು ಯಾರು ಹಣ್ಣುಗಳು ತಿಂತಾರೆ ಎಣ್ಣೆ ಹೊಡಿಬೇಕಾದ್ರೆ, ಫ್ರೂಟ್ಸ್. It's again like it's a carbohydrate. So, and they also say the natural sugar iridike you feel more high anta. I don't know. So my thing is, whether it is alcohol, whether it is having non-vegetarian food daily, ಅಥವಾ ವೆಜಿಟೇರಿಯನ್ ಫೂಡಲ್ಲೇ ಎಣ್ಣೆಲಿ ಕಡ್ದಿರೋಂಥದ್ದು ಏನೇ ಇರಲಿ, ಒಂದಷ್ಟು ಜವಾಬ್ದಾರಿಯಿಂದ ನಿಮ್ಮ ಹೆಲ್ತ್ ಅಲ್ವಾ, ಸಮಥಿಂಗ್ ಗೋಸ್ ರಾಂಗ್, ಯಾರು ಬರಲ್ಲ. So the whole idea, today I think the era is about knowing things before blindly somebody telling you ಇದು ಮಾಡಬೇಡ ಅದು. ಸೊ ಐ ಹೋಪ್ ಇಷ್ಟೊತ್ತಿನ ಡಿಸ್ಕಷನ್, ಲೈಕ್ ಐ ಕೀಪ್ ಸೇಯಿಂಗ್, ತುಂಬ ದೊಡ್ಡ ಟಾಪಿಕ್ ಇದು. ಒಂದನ್ನೇ ಒಂದು 4-5 ಟಿಪ್ ಅಂತ ಒಂದು ಇಷ್ಟರಲ್ಲಿ ಹೇಳಕ್ಕಾಗಲ್ಲ. ಸೊ ವೈಂಡಿಂಗ್ ಅಪ್, ಅದಕ್ಕೆ ಮುಂಚೆ ಐ ಹ್ಯಾವ್ ಒನ್ ಕ್ವೆಶ್ಚನ್. ಬಿಕಾಸ್ ಆಫ್ ಸ್ಟ್ರೆಸ್ ಟುಡೇ ತುಂಬ ಜನ, ಪರಿಮಳಾಜಿ ಹೇಳ್ತಾರೆ ಸ್ಟ್ರೆಸ್ ಜಾಸ್ತಿ ಇದ್ರೂ ಸಣ್ಣ ಆಗಕ್ಕಾಗಲ್ಲ ಅಂತ. ಆ್ಯಂಡ್ ಇತ್ತೀಚಿನ ದಿನದಲ್ಲಿ ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನ್ ಬಗ್ಗೆ ಕೇಳಿ ಬರ್ತಾ ಇದೆ. ಸೊ ಕಾರ್ಟಿಸಾಲ್ ಅಂದರೆ ಏನು, ಅದರ ಎಫೆಕ್ಟ್ ಏನು ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ? ಸೊ ಒಂದೇನಂದರೆ ರಶ್ಮಿ, ತುಂಬ ಒಳ್ಳೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು. ಹಳೆ ಕಾಲದಲ್ಲಿ ವೆನ್ ವುಡ್ ಯು ಗೆಟ್ ಸ್ಟ್ರೆಸ್ಡ್? ಈಗ ನಾರ್ಮಲಿ ವಿಮೆನ್, ಐ ಆಮ್ ಟಾಕಿಂಗ್ ಅಬೌಟ್ ಸ್ಟೋನ್ ಏಜಸ್, ನಾವು ಓಲ್ಡ್ ಏಜ್ ಹೋದಾಗ ಇಫ್ ದೇ ಹ್ಯಾವ್ ಟು ಗೋ ಔಟ್ ಹಂಟಿಂಗ್ ಹೋಗಬೇಕು ಅಂದರೆ, ಸೊ ಯಾವುದೋ ಒಂದು ಆನಿಮಲ್ ಬಂದಾಗ ಆಟೋಮ್ಯಾಟಿಕ್ಲಿ ಆಡ್ರಿನಲಿನ್, ಆಲ್ ದಿಸ್ ದಟ್ ಫೈಟ್ ಆರ್ ಫ್ಲೈಟ್ ಮೋಡ್ಗೆ ಕಿಕ್ ಆದಾಗ, ದಟ್ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆದಾಗ, ದ್ಯಾಟ್ ಇಸ್ ಟೆಂಪ್ರರಿ. ಅದಾಯ್ತು, ಯು ಶಾಟ್ ದ ಆನಿಮಲ್, ಯು ಗಾಟ್ ಇಟ್ ಹೋಮ್, ಅವ್ರ ಮನೇಲಿ ಅಡುಗೆ ಮಾಡೋದು, ಕುಕ್ ಮಾಡೋದು, ಇಟ್ಸ್ ಗಾನ್. ಈಗ ಹೆಂಗಾಗ್ಬಿಟ್ಟಿದೆ, ಬಿಫೋರ್ ವಿ ಓಪನ್ ಅವರ್ ಐಸ್ ವಿ ಆರ್ ಸ್ಟ್ರೆಸ್ಡ್. ಇಷ್ಟು ವರ್ಕ್ ಶೆಡ್ಯೂಲ್ ಇರುತ್ತೆ. ಕಣ್ಣು ಬಿಡಕ್ಕೆ ಮುಂಚೆ ಸ್ಟ್ರೆಸ್ ಇನ್ ಸ್ಮಾಲ್ ಅಮೌಂಟ್ಸ್ ಇಸ್ ಓಕೆ. ಒಂದು ಮನುಷ್ಯನಿಗೆ ಯಾವಾಗ ಸ್ಟ್ರೆಸ್ ಬಿಕಮ್ಸ್ ಅ ಪ್ರಾಬ್ಲಮ್, ವೆನ್ ಇಟ್ ಈಸ್ ಕಂಟಿನ್ಯೂಯಸ್, ಸತತವಾದ ಸ್ಟ್ರೆಸ್ ಆದಾಗ ಪ್ರಾಬ್ಲಮ್. ಆಲ್ ಸ್ಟ್ರೆಸ್ ಇಸ್ ನಾಟ್ ಬ್ಯಾಡ್. ಸ್ವಲ್ಪ ಸ್ಟ್ರೆಸ್ ಇದ್ದಾಗ ನಾನು ಬೆಟರ್ ಮಾಡಬೇಕು ಅನ್ನೋದು, ನಾನು ಒಂದು ಸ್ವಲ್ಪ ಸ್ಟ್ರೆಸ್ ಮಾಡ್ಕೊಂಡಾಗಲೇ ನಾನು ಒಂದು ಸ್ವಲ್ಪ ಎಫರ್ಟ್ ಹಾಕ್ತೀನಿ, ಹಂಗನ್ಬಿಟ್ಟು ನಾನು 3 days 4 days ಹಂಗೆ ಮಾಡಬೇಕಾ ಹಿಂಗೆ ಮಾಡಬೇಕಾ ಅನ್ನೋದು ಮಂತ್ಸ್ ಟುಗೆದರ್ ಮಾಡ್ಕೊಂಡಾಗ ಏನಾಗತ್ತೆ, ಆಸ್ ಐ ಟೋಲ್ಡ್ ಯು, ಆಲ್ಕೋಹಾಲ್ ದೇಹಕ್ಕೆ ಹೋದಾಗ ಆಲ್ ದಿ ಅದರ್ ಆರ್ಗನ್ಸ್ ಸ್ಟಾರ್ಟ್ ವರ್ಕಿಂಗ್ ಇನ್ ಪುಷಿಂಗ್ ಆಲ್ಕೋಹಾಲ್ ಔಟ್ಸೈಡ್. ಕಾರ್ಟಿಸಾಲ್ ಇಸ್ ಸಚ್ ಅ ಹಾರ್ಮೋನ್. ಅದು ರಿಲೀಸ್ ಆದಾಗ ನಮ್ಮ ದೇಹದಲ್ಲಿ ದ ಫಂಕ್ಷನಿಂಗ್ ಆಫ್ ದ ಅದರ್ ಹಾರ್ಮೋನ್ಸ್ನ ಸಪ್ರೆಸ್ ಮಾಡುತ್ತೆ. ಸೊ ಸೈಂಟಿಫಿಕ್ಲಿ ಪ್ರೂವನ್, ಅಗೇನ್ more than 25 lakh ಬ್ಲಡ್ ಗ್ಲೂಕೋಸ್ ರೀಡಿಂಗ್ಸ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಡಯಾಬಿಟಿಕ್ ಅವರು
ಪ್ರೀ ಡಯಾಬಿಟಿಕ್ ಅವರು ಲೆಟಸೆ ಮುದ್ದೆ ಬಸ್ಸಾರು ತಗೊಂಡ್ರು, ಇವತ್ತು ಮುದ್ದೆ ಬಸ್ಸಾರು ತಗೊಂಡ್ರು, ಸೂಪರ್ ಶುಗರ್ 150 160 ಅಷ್ಟೇ ಇದೆ. ಸೇಮ್ ಪರ್ಸನ್ ಒಂದು 3-4 ಡೇಸ್ ಆದಮೇಲೆ ಮನೇಲಿ ಏನೋ ಗಲಾಟೆ ಆಯಿತು, ಸೇಮ್ ಮುದ್ದೆ ಸೇಮ್ ಬಸ್ಸಾರು ಇರ್ಬೋದು, ಇಟ್ ಶೂಟ್ಸ್ ಅಪ್ ಟು 250 300. ಸ್ಟ್ರೆಸ್. ದೇ ಆರ್ ಶಾಕ್ಡ್. ಆ ಎವಿಡೆನ್ಸ್ ಬರುತ್ತೆ, ಅದು ಗ್ರಾಫ್ ಬರುತ್ತೆ ಆಯ್ತಾ, ಆ ಗ್ರಾಫ್ ನೋಡಿದ ತಕ್ಷಣ ಎಷ್ಟು ಶಾಕ್ ಆಗ್ತಾರಂದ್ರೆ, ಮೇಡಮ್ ನಾನು ಏನು ಬೇರೆ ಮಾಡಿಲ್ಲ, ಸ್ಟ್ರೆಸ್ ಮಾಡ್ಕೊಂಡ್ರಿ. ಆ ಮಟ್ಟಕ್ಕೆ ಸ್ಟ್ರೆಸ್ ವಿಲ್ ಪ್ಲೇ ಹ್ಯಾವಾಕ್ ಇನ್ ಯೋರ್ ಬಾಡಿ. ಸ್ಟ್ರೆಸ್ ಇಲ್ದಂಗೆ, ಒತ್ತಡ ಇಲ್ದಂಗೆ ಹೆಂಗ್ ಮೇಡಮ್ ಇರಕ್ ಸಾಧ್ಯ? ಖಂಡಿತವಾಗ್ಲೂ ಇರಕ್ ಸಾಧ್ಯ ಅಲ್ಲ. ಬಟ್ ಈ ಪಾಯಿಂಟರ್ ತಮಗೆ ಗೊತ್ತಾದಾಗ, ನಾನು ತೀರಾ ಸ್ಟ್ರೆಸ್ ಆದಾಗ ನನ್ನ ಇಡೀ ಬಾಡಿ ಫಂಕ್ಷನಿಂಗ್ಗೆ ಅದು ಎಫೆಕ್ಟ್ ಮಾಡುತ್ತೆ ಅಂದಾಗ ನಿಮ್ಮಲ್ಲಿ ಒಂದು ಎಚ್ಚರದ ಗಂಟೆ ಬಾರಿಸುತ್ತೆ. ಈಗ ನಾನು ಒಬ್ರ ಹತ್ರ ಜಗಳ ಮಾಡ್ಕೊಂಡು ನಾನು ಅದನ್ನೇ ರಿವೈಂಡ್ ರೀಪ್ಲೇ ಅಂತ ಕೊಡ್ಬೇಕು ಅಂತ ಅದನ್ನೇ, ಅಯ್ಯೋ ಲಾಸ್ಟ್ ಡೈಲಾಗ್ ನಾನು ಬಿಟ್ಬಿಟ್ನೆ, ಹಿಂಗ್ ಡೈಲಾಗ್ ಹೊಡಿಬೇಕು ಅಂತ 10 ದಿವಸ ಯೋಚನೆ ಮಾಡಕ್ಕಿಂತ ಅಯ್ಯೋ ಇದ್ದಿದೆ ಅದು ಅಂತ ಬಿಟ್ಟು ಹಾಕಿದ್ರೆ 10 ದಿವಸ ಸ್ಟ್ರೆಸ್ ಮಾಡೋದು. You're doing a favor to your own body. Yes, do it for yourself. And there is one more theory, but ಆ ಥಿಯರಿ ವರ್ಕ್ ಹೆಂಗಾಗತ್ತೋ ಗೊತ್ತಿಲ್ಲ, ನಾನ್ ಟ್ರೈ ಮಾಡಿಲ್ಲ ಆಯ್ತಾ. ಆ ಥಿಯರಿ ಏನ್ ಹೇಳುತ್ತೆ, ಸ್ಟ್ರೆಸ್ಗೆ ಒಂದು ದಿವಸದಲ್ಲಿ ಕೀಪ್ ಅಸೈಡ್ 30 minutes ಫಾರ್ ಸ್ಟ್ರೆಸ್ ಅಂತಾರೆ. ಏನ್ ಬೇಕೋ ಅಷ್ಟು ಟೆನ್ಷನ್ ತಗೊಂಬಿಡಿ. ಅಲ್ಲ, ಈಗ ನನಗೆ ಈಗ ಸರಿ ಲೆಟಸ್ ಎ ವರ್ಕ್ ಸ್ಟ್ರೆಸ್ ಇತ್ತು, ಯಾವುದೋ ಒಂದು ಹೆಲ್ತ್ ಇಶ್ಯೂ ಇತ್ತು, ಸೊ ಈ ಪಾಯಿಂಟರ್ಸ್ನ ಐ ಜಸ್ಟ್ ಮೇಕ್ ಅ ನೋಟ್ ಥ್ರೂಟ್ ದ ಡೇ. ಐ ಆಮ್ ಟ್ರೈಂಗ್ ಟು ನಮ್ಮ ಒಂದು ಯೋಚನೆ ಮಾಡಿ, ನಾವೀಗ ಮಾತಾಡ್ತಾ ಇದ್ದೀವಿ, ಸೊ ಮಾತಾಡ್ತಾ ಇರುವಾಗಲೇ ನಿಮ್ಮ ಮೈಂಡಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ ಏನು ಕೇಳ್ಬೋದು ಅಂತ ಇರ್ಬೋದು. ಅದು ಬಿಟ್ರೆ ಕ್ಯಾನ್ ಯು ಸಡನ್ಲಿ ಸ್ಟಾರ್ಟ್ ಸಿಂಗಿಂಗ್ ಅ ಸಾಂಗ್ ಈ ಕಾನ್ವರ್ಸೇಷನ್ ಅಲ್ಲಿ? ಇಟ್ಸ್ ಅ ಲಿಟಲ್ ಡಿಫಿಕಲ್ಟ್. ಒಂದು ಥಾಟ್ ಮೈಂಡಲ್ಲಿ ಇದ್ದಾಗ ಓವರ್ಲ್ಯಾಪ್ ಆಗುವಂಥದ್ದು ಒಂದು ಥಾಟ್ ಇರ್ಬೋದು, ಸಂಪೂರ್ಣವಾಗಿ ವಿಭಿನ್ನ ಥಾಟ್ ಬರೋಕ್ ಕಷ್ಟ. ಅಂಡ್ ಒಂದು ಮನುಷ್ಯನಿಗೆ ಆವ್ರೇಜ್, ಓಕೆ ಇದನ್ನ ಮೆಜರ್ ಮಾಡೋಕ್ಕಾಗಲ್ಲ, ಬಟ್ ಸಮ್ ಸ್ಟಡೀಸ್ 60,000 ಥಾಟ್ಸ್ ಕಮ್ ಅಂಡ್ ಗೋ ಇನ್ ಅ ಡೇ. 60,000 ಥಾಟ್ಸ್. ಅದ್ರಲ್ಲಿ ಇದನ್ನ ಹಾಕೋಬೇಕಾ, ಹಿಂಗಿರ್ಬೇಕು, ನಾನು ಹಿಂಗೆ ಹೇರ್ ಇಡ್ಬೇಕಾ, ಹಿಂಗಿಡ್ಬೇಕಾ, ಆಲ್ ದೀಸ್ ಆರ್ ಡಿಸಿಷನ್ಸ್ ವಿ ಆರ್ ಮೇಕಿಂಗ್. ಸೊ ಕೀಪ್ ಸಮ್ ಟೈಮ್ ಅಸೈಡ್. ಸೊ ಓಕೆ, ಯು ವಾಂಟ್ ಟು ಬ್ಯಾಶ್, ನನ್ನ ಗಂಡ ಯಾವಾಗಲೂ ಹಿಂಗೆ ಆ ಟೈಮಿಂಗ್ ಇಟ್ಕೊಂಡ್ಬಿಟ್ಟು 9 ರಿಂದ 9 ಗಂಟೆಗೆ ಕೂತ್ಕೊಂಡ್ಬಿಟ್ಟು ಹಂಗೆ ಹಿಂಗೆ ನೀವು ಯಾರ ಹತ್ರ ಫೋನ್ ಮಾಡ್ಬೇಕು, ಮಾತಾಡಬೇಕು, 9ವರೆಗೆ ಮುಗಿಸ್ಬಿಡಿ, ಆಯ್ತು. ಅದು ತಿರ್ಗಾ ನೆಕ್ಸ್ಟ್ ಡೇವರೆಗೂ ಹೋಗಿ, ಬಟ್ ಐ ಡೋಂಟ್ ನೋ ಸ್ವಿಚ್ ಆನ್ ಹೆಂಗಾಗತ್ತೆ ಅಂತ, ಬಟ್ ಇಟ್ಸ್ ಅ ಥಿಯರಿ. ಸೊ ಯಾರಿಗಾದ್ರೂ ಕಂಪ್ಲೇಂಟ್ ಝೋನ್ ಆರ್ ಸ್ಟ್ರೆಸ್ ಝೋನ್ ವೇರ್ ಯು ವಾಂಟ್ ವೆಂಟ್ ಔಟ್, ಎಸ್, ಅಂಡ್ ಸ್ಟಾಪ್. ಅದಾದ ಮೇಲೆ ಡೋಂಟ್ ಫಾಲೋ. ದರ್ಸ್ ಒನ್ ಮೋರ್ ಥಿಯರಿ, ಕೈಗೆ ಎಲ್ಲ ಪೇನ್ಫುಲ್ ಥಿಯರೀಸ್, ಅದು ಯಾಕೋ ಗೊತ್ತಿಲ್ಲ. ಕೈಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕೋಬೇಕು ಆಯ್ತಾ, ಅಂಡ್ ಎವ್ರಿ ಟೈಮ್ ಲೆಟ್ ಅಸ್ ಸೇ ವೆಯ್ಟ್ ಬಗ್ಗೆ ನೀವು ಸ್ಟ್ರೆಸ್ ಆಗ್ತೀರಾ. ನಾನು ನೋಡಿರೋಂಥ ಎಷ್ಟೊಂದು ಹೆಣ್ಮಕ್ಳು ಅವ್ರ ಇಡೀ ಜೀವನನ ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ರಶ್ಮಿ ಬೆಳಗ್ಗೆ ಎದ್ದಿದ ತಕ್ಷಣ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ, ಅವ್ರ ಗಂಡ ಬಂದಿದ್ರು, ಅಯ್ಯೋ ಮೇಡಮ್ ಬೆಳಗ್ಗೆ ಎದ್ದಿದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳಲ್ಲ, ಹೋಗಿದೆ ವೇಯಿಂಗ್ ಮೆಷಿನ್ ಮೇಲೆ ನಿಂತ್ಕೋತಾಳೆ. ಎವ್ರಿ ಡೇ ಶಿ ಗೋಸ್ ಅಂಡ್ ಸ್ಟ್ಯಾಂಡ್ಸ್ ಆನ್ ದ ವೇಯಿಂಗ್ ಮೆಷಿನ್ ಆ್ಯಂಡ್ ಶಿ ಹವ್ ಟ್ರೈಡ್, ಒಂದು ವಾರದಿಂದ ಡಯಟ್ ಟ್ರೈ ಮಾಡಿರ್ತಾರೆ, ಅದು 100 ಗ್ರಾಮ್ ಅಲ್ಲಾಡಿರಲ್ಲ. ಇನ್ಫ್ಯಾಕ್ಟ್ ಒಂದು 100 ಗ್ರಾಮ್ ಜಾಸ್ತಿ ಹೋಗಿದ ತಕ್ಷಣ ಫುಲ್ ಕಿರಿಕ್ ಮನೇಲಿ. ಈಸ್ ಲೈಕ್ ನಾನೇನು ಮಾಡಿಲ್ಲ, ನನ್ನ ಮಗ ಏನು ಮಾಡಿಲ್ಲ, ಇವ್ರಾಗಿ ಇವ್ರೋಗಿ ನಿಂತ್ಕೋತಾರೆ, ಇವಳೇ ಡಯಟ್ ಮಾಡ್ತಾಳೆ, ಇವಳೇ ಕಮ್ಮಿ ಆಗಿಲ್ಲ ಅಂತ ನಮ್ಮನ್ನೆಲ್ಲ ಬೈಕೊಂಡು ತಿರುಗ್ತಾಳೆ, ಇದು ಯಾವ ನ್ಯಾಯ ಅಂತ. ಸೊ ಸೈಕಲಾಜಿಕಲ್ ಆಗಿ ಒಂದು ವೇಳೆ ನೀವು ವೇಯಿಂಗ್ ಮೆಷಿನ್ ಮೇಲೆ ನಿಲ್ಲುವಾಗ ನಿಮಗೆ ಎಫೆಕ್ಟ್ ಆಗುತ್ತಂದ್ರೆ ಇಟ್ ಇಸ್ ಪ್ರೂವನ್ ಎವ್ರಿ ಡೇ ನಿಲ್ಬೇಡಿ. ಜಸ್ಟ್ ನೋ ನೀವು ಮಾಡ್ತಾ ಇರೋದು ಕರೆಕ್ಟಾಗಿ ತಪ್ಪ, ನೀವು ಹಾಕೋ ಬಟ್ಟೆಲಿ ಗೊತ್ತಾಗುತ್ತೆ, ಬಟ್ಟೆ ಲೂಸ್ ಆಗುತ್ತೆ, ನಿಮ್ಮ ಎನರ್ಜಿ ಚೆನ್ನಾಗಿರುತ್ತೆ. ಸೊ ದೇರ್ ಆರ್ ಅದರ್ ಪ್ಯಾರಾಮೀಟರ್ಸ್. ಡೋಂಟ್ ಬಿಕಮ್ ಅ ಸ್ಲೇವ್ ಟು ಅ ನಂಬರ್. ಸೊ ಇಟ್ ಆಲ್ ಟ್ರಿಗರ್ ಪಾಯಿಂಟ್ಸ್. ಈ ಟ್ರಿಗರ್ ಪಾಯಿಂಟ್ಸ್ ನ ಅವಾಯ್ಡ್ ಮಾಡಬೇಕು. ಆಸ್ ಹ್ಯೂಮನ್ ಬೀಯಿಂಗ್ಸ್ ಯು ಶುಡ್ ಬಿ ಸ್ಮಾರ್ಟ್ ಟು ಡೂ ಆಲ್ ದೀಸ್ ಸ್ಮಾಲ್ ಥಿಂಗ್ಸ್. ಆಲ್ ರೈಟ್. ಸೊ ಕಾರ್ಟಿಸಾಲ್ ಅಂದರೆ ಏನು, ಹೌ ಟು ರೆಡ್ಯೂಸ್ ವೇಟ್ ಲಾಸ್ ರಿಲೇಟೆಡ್ ಸ್ಟ್ರೆಸ್ ಆ್ಯಂಡ್ ಅದರ್ ಸ್ಟ್ರೆಸ್ ಇನ್ ಲೈಫ್, ಇಷ್ಟೆಲ್ಲ ಮಾತಾಡಿದ್ದೀರಾ. ಲಾಸ್ಟ್ಲಿ ಯು ವಾಂಟೆಡ್ ಟು ಸೇ ಸಮಥಿಂಗ್? ಎಸ್. ಸೊ ಈಗ ರ್ಯಾಪಿಡ್ ಆಗಿ ನಾವು 1.5 hour ಮಾತಾಡಿರೋದನ್ನ ಕ್ಯಾನ್ ವಿ ಜಸ್ಟ್ ವೈಂಡ್ ಇಟ್ ಅಪ್? ಅಂಡರ್ ರ್ಯಾಪಿಡ್ ಅಲ್ಲೇ ಮಾಡೋಣ, ಇನ್ಕ್ಲೂಡಿಂಗ್ ವಾಟ್ ವಿ ಆರ್ ಡೂಯಿಂಗ್. ಸೊ ವೆರಿ ಸಿಂಪಲ್. ರ್ಯಾಪಿಡ್ ಅಲ್ಲಿ ಫಸ್ಟ್ ಇಸ್ ರುಟೀನ್ ಎಕ್ಸರ್ಸೈಸ್ ಬಿಡಬೇಡಿ. ಈಗ ಇಷ್ಟೆಲ್ಲ ಮಾತಾಡಿದ್ರಲ್ಲ ಮೇಡಮ್, ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಬಿಟ್ರಿ, ನಾನು ಯಾವ್ದು ಜ್ಞಾಪಕ ಇಟ್ಕೋಬೇಕಂದ್ರೆ ಈ ರ್ಯಾಪಿಡ್ ಜ್ಞಾಪಕ ಇಟ್ಕೊಳ್ಳಿ ಸಾಕು. ಒಂದು ರುಟೀನ್ ಎಕ್ಸರ್ಸೈಸ್, ನಿಮಗೆ ಇಷ್ಟವಾದ ಎಕ್ಸರ್ಸೈಸ್ ಅಟ್ಲೀಸ್ಟ್ 1/2 an hour ಎಂಜಾಯ್ ಮಾಡ್ಕೊಂಡ್ ಮಾಡಿ. ಎಷ್ಟು ಮಾಡ್ತೀರಾ ಅಲ್ಲ, ಎಂಜಾಯ್ಮೆಂಟ್ ಮುಖ್ಯ, ಎವ್ರಿ ಡೇ ಮುಖ್ಯ. ನೆಕ್ಸ್ಟ್ ಇಸ್ ಬಿ ಅಥೆಂಟಿಕ್. ಹಂಗಂದ್ರೆ
ನಿಮ್ಮ ಲೋಕಲ್ ಫುಡ್ಸ್, ಈಗ ನೀವು ಮುದ್ದೆ ಜೋಳ ಏನು ತಗೊಂಡು ಬೆಳೀತಾ ಇದ್ದೀರಾ, ನೀವೇನು ಬೆಳೆದಿದ್ದೀರಾ, ಅದಕ್ಕೆ ಅಟ್ಲೀಸ್ಟ್ 90% ಪ್ರಮಾಣ ಇಂಪಾರ್ಟೆನ್ಸ್ ಕೊಡಿ. ಬೇರೆ ಕ್ಯೂಸೈನ್ ಟ್ರೈ ಮಾಡಬೇಡಿ ಅಂತ ಹೇಳಲ್ಲ. ಫಾರ್ ಎಕ್ಸಾಂಪಲ್, ಓಕೆ ನಿಮಗೆ ಪಿಜ್ಜಾ ಬೇಕು, ಬರ್ಗರ್ ಬೇಕು, ಟೇಕ್ ಇಟ್, ಬಟ್ ಪ್ರಮಾಣನ ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ರೂಟ್ಸ್ ಸ್ಟಿಕ್ ಆನ್ ಆಗಿ, ನಿಮ್ಮ ದೇಹಕ್ಕೆ ತುಂಬ ಒಳ್ಳೇದು, ಯುಲ್ ಬಿ ಮೋರ್ ಹೆಲ್ತಿ. ಆಯ್ತಾ? ಸಿಂಪಲ್ ಚೇಂಜ್. ನೆಕ್ಸ್ಟ್ ಪಿ, ಪ್ರಯಾರಿಟೈಸ್ ಸ್ಲೀಪ್. ಒನ್ ಆಫ್ ದ ಮೋಸ್ಟ್ ಮೇಜರ್ ರೀಸನ್ ನಿಮಗೆ ವೆಯ್ಟ್ ಲಾಸ್ ಆಗದೆ ಇರೋದು ಲ್ಯಾಕ್ ಆಫ್ ಸ್ಲೀಪ್. ತುಂಬ ಜನ ಏನು ಅನ್ಕೊಂಡ್ಬಿಡ್ತಾರೆ, ನಿದ್ದೆ ನಾನು ಇಡೀ ವಾರ ನಿದ್ದೆ ಮಾಡಿಲ್ಲ, ಸಂಡೇ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತೀನಿ, ಕಾಂಪನ್ಸೇಟ್ ಆಗಿಬಿಡತ್ತೆ ಅಂತ. ಹಂಗಾಗಲ್ಲ. ಸೊ ಕ್ವಾಲಿಟಿ ನಿದ್ದೆ. ಆಯ್ತಾ? ಐ ನೋ ಇಟ್ ಈಸ್ ಅ ಲಿಟಲ್ ಡಿಫಿಕಲ್ಟ್, ಬಟ್ ಟ್ರೈ ಮಾಡಿ. 1 hour ಅಟ್ ಲೀಸ್ಟ್, ಬೇರ್ ಮಿನಿಮಮ್ 1 hour ಬಿಫೋರ್ ಗೋಯಿಂಗ್ ಟು ಬೆಡ್, ಬ್ಲೂ ಲೈಟ್, ದಟ್ ಇಸ್ ಫೋನ್ಸ್ ಇರ್ಬೋದು, ಟಿ ವಿ ಇರ್ಬೋದು, ಬೇಡ. ಲಿಸನ್ ಟು ಮ್ಯೂಸಿಕ್ ಇಫ್ ಯು ವಾಂಟ್, ಸೂದಿಂಗ್ ಮ್ಯೂಸಿಕ್. ಆ್ಯಂಡ್ ನಮ್ಮ ಬಾಡಿ ಟೆಂಪ್ರೇಚರ್ ಲೋ ಆಗುತ್ತೆ ನೈಟಲ್ಲಿ. ಸೊ ಅದನ್ನು ಅಪ್ ಮಾಡೋಕ್ಕೆ ಒಂದು ವಾರ್ಮ್ ವಾಟರ್ ಬಾತ್ ತಗೊಂಡು ತಾವು ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ. 6 to 7 hours ಅಟ್ ಲೀಸ್ಟ್, 7 to 8 hours ಕ್ವಾಲಿಟಿ ಸ್ಲೀಪ್. ಈ ಒಂದು ವ್ಯತ್ಯಾಸ ತಾವು ಮಾಡಿಕೊಂಡಾಗ you will find immense energy to do everything in life. Okay. And body reset ಆಗಬೇಕು. ನಾವು ಎಲ್ಲ ಇನ್ಸ್ಟ್ರೂಮೆಂಟ್ನ ಚಾರ್ಜ್ ಮಾಡ್ತೀವಿ, ನಮ್ಮ ದೇಹನ ಚಾರ್ಜ್ ಮಾಡೋದು ನಿದ್ದೆ. ಆಯ್ತಾ? ಸೊ ನೆಕ್ಸ್ಟ್ ಐ, ಇಂಟ್ಯೂಟಿವ್ ಈಟಿಂಗ್. ನಾನು ಬೇರೆ ಒಂದು ಡಯಟಿಷಿಯನು, ನ್ಯೂಟ್ರಿಷನಿಸ್ಟು, ಒಂದು ಎಕ್ಸ್ಪರ್ಟು ಅವರ ಅನುಭವನ ಶೇರ್ ಮಾಡ್ತಾರೆ. ಶೇರ್ ಮಾಡಿದ ಕೂಡ್ಲೇನೆ ಅದು ವೇದ ವಾಕ್ಯ ಅಲ್ಲ. ಒಂದು ಮನೇಲಿ 4 ಜನ ಇದ್ರೆ 4 ಜನಕ್ಕೂ ಬಾಡಿ ರಿಯಾಕ್ಷನ್ಸ್ ಬೇರೆ ಇರುತ್ತೆ. ಸೇಮ್ ಆಹಾರ ತಿಂದ್ರೆ ಬೇರೆ ಆಗತ್ತೆ. ಸೇಮ್ ವರ್ಕೌಟ್ ಮಾಡಿದ್ರೆ ಗಂಡ ಹೆಂಡತಿ ಇಬ್ರು 45 minutes ವಾಕಿಂಗ್ ಮಾಡ್ತಾರೆ, ಗಂಡ ಸಖತ್ ಫಿಗರ್ ಆಗ್ಬಿಡ್ತಾರೆ, ವೈಫ್ಗೆ ಮಸಲ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ಪಾಪ ಅವರಿಗಿಂತ ಸ್ಟ್ರಿಕ್ಟ್ ಆಗಿ ವೈಫ್ ಡಯಟ್ ಫಾಲೋ ಮಾಡಿದ್ರು ರಿಸಲ್ಟ್ ಬಂದಿರಲ್ಲ. ಸೊ ಡೋಂಟ್ ವರಿ, ರೈಟ್ ಟ್ರ್ಯಾಕಲ್ಲಿದ್ದೀರಾ. ನಿಮಗೆ ಗೊತ್ತು, ಜೀವನದಲ್ಲಿ ಇಷ್ಟೆಲ್ಲ ನೋಡಿದ್ದೀರಾ. ಇದು ಯಾವುದು ರೀ, 1 ಚಪಾತಿ ತಿನ್ಬೇಕಾ, 2 ಚಪಾತಿ ತಿನ್ಬೇಕಾ, ಮೇಡಮ್ ಹೇಳಿ ಮೇಡಮ್ ಪ್ಲೀಸ್ ಟೆಲ್ ಮೇಡಮ್ ಅಂತಾರೆ. ಬೇಡ, ಅಷ್ಟು ಟೆನ್ಷನ್ ತಗೋಬೇಡಿ. ಲೈಫ್ ಇಸ್ ವೆರಿ ಬ್ಯೂಟಿಫುಲ್. ಎಂಜಾಯ್ ಮಾಡಿ. ಆ್ಯಂಡ್ ಇಂಟ್ಯೂಟಿವ್ ಆಗಿ ಊಟ ಮಾಡಿ. ಕೇವಲ ಊಟ ಮಾತ್ರ ಅಲ್ಲ, ಯಾವುದೇ ಒಂದು ವಿಚಾರ ಇಂಟ್ಯೂಟಿವ್ ಆಗಿ. ಒಬ್ರು ನೋಡಿದಾಗ ಅವ್ರು ಎಷ್ಟೇ ಚೆನ್ನಾಗಿ ಮಾತಾಡೋರು ನಮ್ಮ ಮನಸ್ಸಲ್ಲಿ ಎಲ್ಲೋ ಅನ್ಸುತ್ತೆ, ಏನೋ ನನ್ಗೇನೋ ಇದು ಸರಿ ಇಲ್ಲ ಅಂತ. ಎನರ್ಜೀಸ್, ಗಟ್ ಫೀಲಿಂಗ್, ನಮ್ಮ ಸೆಕೆಂಡ್ ಬ್ರೈನ್ ಏನು ಹೇಳುತ್ತೋ ಗಟ್ ಫೀಲಿಂಗ್ ಅಂತ ಹೇಳ್ತೇವೆ. ಸೊ ಗೋ ವಿತ್ ಯೋರ್ ಗಟ್. ಸೊ ಒಂದು ಡಯಟ್ ಬಗ್ಗೆ ನೀವು ಕೇಳ್ತೀರಾ, ಇದನ್ನ ಫಾಲೋ ಮಾಡೋಕ್ಕಾಗತ್ತೆ ಇಲ್ವಾ? ಗೊತ್ತು, ಅಯ್ಯೋ ಇಲ್ಲ ಇದೆಲ್ಲ ಲಾಸ್ಟಿಂಗ್ ಇರಲ್ಲ. ಈ ಟೀ ತಗೊಳ್ಳಿ, ತಕ್ಷಣ 5 ಕಿಲೋ ಸಣ್ಣ ಆಗ್ತೀವಿ ಅಂದರೆ ನಿಮ್ಗೆ ಗೊತ್ತು. ಇದ್ರೂ ಕಾಸ್ನ ಕ್ರೆಡಿಟ್ ಕಾರ್ಡಲ್ಲೋ ಎಲ್ಲೋ ತಗೊಂಡು ಹೊಂಚ್ಕೊಂಡು ತಗೋತೀರಾ. ಆ್ಯಂಡ್ ತಗೊಳ್ಳುವಾಗಲೇ ಹೇಳ್ತೀರಾ, ಅಯ್ಯೋ ಈ ಟೀ ಕುಡಿದ್ಬಿಟ್ಟು ಎಲ್ಲಿ ಮೇಡಮ್ ಸಣ್ಣ ಆಗ್ತೀನಿ, ಬಟ್ ಲೆಟ್ ಮಿ ಟ್ರೈ, ಕ್ವಿಕ್ ಫಿಕ್ಸ್. ಸೊ ಬೇಡ. ಇಂಟ್ಯೂಷನ್, ನಿಮ್ಮ ಮನಸ್ಸಿನ ಭಾಷೆ ಏನಿದೆಯೋ ಎಲ್ಲದರಲ್ಲೂ, ಸಂಬಂಧದಲ್ಲಿ, ಜೀವನದಲ್ಲಿ, ಆಹಾರದಲ್ಲಿ, ಯು ಹ್ಯಾವ್ ಟು ಲಿಸನ್. ಆ್ಯಂಡ್ ಲಾಸ್ಟ್ ಡಿ ಇಸ್, ಯಾವುದೇ ಒಂದು ಮನುಷ್ಯ ಯಾವುದ್ರಲ್ಲಾದರೂ ಯಶಸ್ಸಾಗಬೇಕು ಅಂದರೆ ಅದು ಬರೀ ವೆಯ್ಟ್ ಲಾಸ್ ಅಲ್ಲ, ಜೀವನದಲ್ಲಿ ಸಕ್ಸಸ್ಫುಲ್ ಇರಬೇಕಂದ್ರೆ ಒಂದೇ ಒಂದು ಪಾಯಿಂಟರ್, ದಿಸ್ ಡಿ, ಡಿಸಿಪ್ಲಿನ್. ನೀವು ಇಟ್ಟಿರೋ ಹೆಜ್ಜೆನ ನೀವೇ ಹಿಂದೆ ಹೋಗ್ಬೇಡಿ. ಯು ಬಿಕಮ್ ಆನೆಸ್ಟ್ ಟು ಯೋರ್ ಸೆಲ್ಫ್. ನಾನು ಮಾಡ್ತಾ ಇರೋದು ಕರೆಕ್ಟಾ? ಡೋಂಟ್ ಗಿವ್ ಎಕ್ಸ್ಕ್ಯೂಸ್. ಮೇಡಮ್ ನಾನು ವರ್ಕಿಂಗ್ ವುಮೆನ್, ನನಗೆ ಟೈಮೇ ಇಲ್ಲ. ಅಫ್ಕೋರ್ಸ್ ಎಲ್ಲರಿಗೂ 24 hours ಇದೆ, ಅಷ್ಟೇ ಇರೋದು. ಸೊ ಹೇಗೆ ನಾವು ಮಾಡ್ತೀವಿ? ನೀವು ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಎಲ್ಲ ರ್ಯಾಪಿಡ್ ಪಾಯಿಂಟರ್ಸ್, ಡಿಸಿಪ್ಲಿನ್ಡ್ ಆಗಿರಿ, ಇಟ್ಟಿರೋ ಹೆಜ್ಜೆ ಬಿಡಬೇಡಿ. ನಾವು ಏನೇನು ಶೇರ್ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ, ಸಿಂಪಲ್ ಪಾಯಿಂಟರ್ಸ್ ನಿಮ್ಮ ಕಿಚನಿಂದ ಮಾಡಿ. ಇದು ಎಲ್ಲದಕ್ಕೂ ಒಂದು ಲಾಸ್ಟಲ್ಲಿ, ರೆಸ್ಪೆಕ್ಟ್ ಯೋರ್ ಸೆಲ್ಫ್, ಲವ್ ಯೋರ್ ಸೆಲ್ಫ್. Great message. Now talking about everything that we've discussed, ನಿಮ್ಗೊಂದು ಟ್ಯಾಗ್ ಇದೆ, ಯುವರ್ ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ನ್ಯೂಟ್ರಿಷನಿಸ್ಟ್ ಅಂತ. ಹೌ ವಾಸ್ ದಟ್ ಹ್ಯಾಂಡ್ಲಿಂಗ್ ಜಗೇಶ್ ಸರ್? ಯಾಕೆಂದರೆ ನೀವು ಹೆಂಡ್ತಿನೂ ಹೌದು, ಈ ಕಡೆ ನ್ಯೂಟ್ರಿಷನಿಸ್ಟ್ ಆಗಿ ರೀ ತಿನ್ಬೇಕು, ಅದು ಮಾಡಬೇಕು, ಹ್ಯಾಂಡ್ಲಿಂಗ್ ಹಿಮ್ ಎಕ್ಸ್ಪೀರಿಯನ್ಸ್. ಇನ್ಫ್ಯಾಕ್ಟ್ ಏನಂದರೆ ನನಗೆ ಗೊತ್ತಾಗಿದ್ದು, ಇಟ್ ಈಸ್ ವೆರಿ ನೈಸ್ ಟು ಹ್ಯಾಂಡಲ್ ಸೆಲೆಬ್ರಿಟೀಸ್. ಯಾಕೆ ಅಂದರೆ ದೇ ಆರ್ ಆಲ್ರೆಡಿ ಮೋಟಿವೇಟೆಡ್. ಅವರ ಜಾಬ್ ರಿಕ್ವೈರ್ಮೆಂಟ್ ಅದು, ಅವ್ರು ಫಿಟ್ ಆಗಿ ಕಾಣಬೇಕು, ಅವರ ಜಾಬ್ ರಿಕ್ವೈರ್ಮೆಂಟ್ ಇರೋದಕ್ಕೆ, ಅವರಲ್ಲಿ ಆಲ್ರೆಡಿ ಆ ಉತ್ಸಾಹ ಇರೋದಕ್ಕೆ ನಾವು ಗೈಡ್ಲೈನ್ಸ್ ಕೊಟ್ಟಾಗ ಫಾಲೋ ಮಾಡ್ತಾರೆ. ಅಟ್ ದ ಎಂಡ್ ಆಫ್ ಇಟ್ ನಾನು ಏನು ಹೇಳ್ಕೊಂಡು ಬಂದು ಇಷ್ಟು ನಾನು ಮನೆಯವ್ರಿಗೆ ಹೇಳಿದ್ರು, ರಶ್ಮಿ ಈಗ ಅವರು ಡೆಲ್ಲಿಗೆ ಹೋಗಿರ್ತಾರೆ,
ಎಕ್ಸ್ಟ್ರೀಮ್ ಕ್ಲೈಮೇಟ್ಸ್, ಆ ಚಳಿಯಲ್ಲಿ ಹಿ ಕಾಂಟ್ ಗೋ ಟು ವಾಕ್ ಅಂದರೆ ಹಿ ಎನ್ಶೂರ್ಸ್ ಹಿ ವಾಕ್ಸ್ ಅಪ್ ಅಂಡ್ ಡೌನ್ ಇನ್ ದ ಫ್ಲಾಟ್. ಆ ಒಂದು ಡಿಸಿಪ್ಲಿನ್ ಇದ್ದಾಗಲೇ ಅದು ಬರೋದು. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಎಸ್, ಅಂಡ್ ವಾಟ್ ಹ್ಯಾಪನ್ಸ್, ಈಗ ಬ್ಯಾಕ್ ಪೇನ್, ಐ ಹ್ಯಾವ್ ಟು ಟೆಲ್ ಹಿಮ್, ಸ್ವಲ್ಪ ಏನೋ ಬ್ಯಾಕ್ ಸ್ಟ್ರೈನ್ ಆಗಿತ್ತು ಅವರಿಗೆ. ಸೊ ಡಾಕ್ಟರ್ ಹಿಮ್ಸೆಲ್ಫ್ ವಿಲ್ ಸೇ ಸ್ವಲ್ಪ ನೀನು ಅದನ್ನ ಫೇಸ್ ಔಟ್ ಮಾಡ್ಕೋ, ಬಿಕಾಸ್ ಹಿ ಲವ್ಸ್ ಟು ಕವರ್ ಮಿನಿಮಮ್ 10,000 ಸ್ಟೆಪ್ಸ್. ಸೊ ಫೇಸ್ ಮಾಡ್ಕೊಳ್ಳಿ ಅದನ್ನ, ಬೆಳಗ್ಗೆ ಒಂದು 2,000 3,000. ಬಟ್ ನಾನು ಹೇಳೋದು ಎಲ್ಲರಿಗೂ ಇದು, ನಾಟ್ ಓನ್ಲಿ ಮಿಸ್ಟರ್ ಜಗ್ಗೇಶ್, ಎಲ್ಲರಿಗೂ ವಾಟ್ ಎವರ್ ವಿ ಹ್ಯಾವ್ ಶೇರ್ಡ್, ನಿಮ್ಮ ಒಂದು ರೆಸ್ಪೆಕ್ಟ್ ಇಟ್ಕೊಳ್ಳಿ ನಿಮ್ಮ ಬಾಡಿ ಮೇಲೆ. ನಿಮಗೋಸ್ಕರ ನೀವು ಮಾಡಿ, ಎಷ್ಟೇ ಕಷ್ಟಗಳು ಬಂದರೂ ನೀವು ನೋಡಿ ಎಷ್ಟು ಚೆನ್ನಾಗಿ ನಿಮ್ಮ ಲೈಫ್ನ ನನ್ನ ಕಂಪನಿ ಹೆಸರು ಥರ ರಿವರ್ಸ್ ಮಾಡ್ಕೋಬಹುದು. ವಾವ್, ನಾವು ದ ಲಾಸ್ಟ್ ಥಿಂಗ್, ನಿಮ್ಮ ಕಂಪನಿ ಹೆಸರು ಅಲಾ ಮಿರಾಪ್ ಅಂತ ಇದ್ದಾಗ ಇದು ಯಾವ್ದಪ್ಪ ಅಂತ, ಯಾವ ಭಾಷೆ ಅಂತ, ಏನ್ರಿ ಇದು ಅಲಾ ಮಿರಾಪ್, ಏನಿ ಹೆಸರು ಅಂತ ಕೆಲವು ನನಗೆ ಗೊತ್ತು, ಇವಾಗ ನೀವು ಹೇಳಿ. ಸೊ ಇಟ್ ಇಸ್ ನಥಿಂಗ್ ಬಟ್ ನನ್ನ ಹೆಸರು ಪರಿಮಳ, ಇಂಗ್ಲಿಷಲ್ಲಿ ರಿವರ್ಸ್ ಅಲ್ಲಿ ಬರೆದಾಗ ಅಲಾ ಮಿರಾಪ್. ಕಾರಣ, ವೈ ಡಿಡ್ ಐ ಚೂಸ್ ದಿಸ್? ಮೊದಲನೇದಾಗಿ ಒಂದು ಸ್ಟಾರ್ಟಪ್ ಅಂದರೆ ಎಲ್ಲರೂ 20 ವರ್ಷ 25 ವರ್ಷದಲ್ಲಿ ಕಂಪ್ನಿ ಸ್ಟಾರ್ಟಪ್ ಮಾಡ್ತಾರೆ ಅಂತಾರೆ. ನನ್ನ ಲೈಫಲ್ಲಿ ಎಲ್ಲ ನಾನು ರಿವರ್ಸು, ಅಜ್ಜಿ ಆದ ನಂತರ ನನ್ನ ಕಂಪನಿ ಸ್ಟಾರ್ಟಪ್ ಮಾಡಿದೆ ಅಟ್ ದ ಏಜ್ ಆಫ್ 49. ನನ್ನ ಕಂಪನಿ ನಾನು ಸ್ಟಾರ್ಟಪ್ ಮಾಡಿದಾಗ ವಿ ವರ್ ಸಿಟಿಂಗ್, ನಾನು ಮಕ್ಕಳು ಕೂತ್ಕೊಂಡು, ಗುರು ಎತ್ತಿ ನಾನು, ವಿ ವರ್ ಡಿಸ್ಕಸಿಂಗ್ ಹೆಸರು ಬೇಕು ಅಂದಾಗ, ವಾಟ್ ನಿನಗೆ ಏನಮ್ಮ ದ ಮೋಸ್ಟ್ ಪ್ಯಾಷನೆಟ್ಲಿ ವಾಟ್ ಡು ಯು ಬಿಲೀವ್ ಇನ್ ಈ ಕಂಪನಿಯಲ್ಲಿ ಅಂದಾಗ, ನನ್ನ ಒಂದು ಆಸೆ, ಹೆಲ್ತ್ ಫಾರ್ ಆಲ್, ಎನಿ ಏಜ್ ದೇ ಶುಡ್ ಕಮ್ ಬ್ಯಾಕ್ ಟು ಅ ಬೆಟರ್ ಹೆಲ್ತ್. ಸೊ ರಿವರ್ಸ್ ಮಾಡ್ಬೇಕನ್ನೋ ಸ್ಟಾಪೇಜ್ ಇಲ್ಲ. ಯು ಆರ್ 90 years, 90ಯಲ್ಲೂ ವೈ ಕಾಂಟ್ ಯು ಟೇಕ್ ಅ ಬೆಟರ್ ಸ್ಟೆಪ್ ಟುವರ್ಡ್ಸ್ ಹೆಲ್ತ್? ಆ್ಯಂಡ್ ಹೆಲ್ತ್ ಅನ್ನೋದು ಹೆಂಗೆ ಗೊತ್ತಾ ರಶ್ಮಿ, ಈಗ ಲೆಟ್ಸ್ ಸೇ ಇದಾದ ಮೇಲೆ ಇಷ್ಟೊತ್ತು ಮಾತಾಡ್ಬಿಟ್ವಲ್ಲ, ಸೊ ಕಾಫಿ ತಗೋಬೇಕಾ, ಟೀ ತಗೋಬೇಕಾ, ಇಫ್ ಐ ಆಮ್ ಸಪೋಸ್ ಟು ಟೇಕ್ ಗ್ಲಾಸ್ ಆಫ್ ವಾಟರ್, my sugars are low, I know I can add sugar and take my coffee andaga, that's a choice I'm making. And adu reflect agutte within 45 minutes. If I take a good snack, within 45 minutes my sugar levels are good. I take an unhealthy snack, in 45 minutes it's bad. Alle bumper alle draw. So nimma vayas ene irli, everybody has the right to be healthy. ಆರೋಗ್ಯವಾಗಿರೋದು ನಮ್ಮೆಲ್ಲ ಹಕ್ಕು. Absolutely. So ಅದಕ್ಕೆ ಅಲಾ ಮಿರಾಪ್. Super. Keep inspiring, keep educating people, about what they eat, what to do with their body, because that is the only weapon ನಮ್ಮ ಹತ್ರ ಇರೋದು to lead a happy life. So I hope to see you soon to discuss more about health, fitness. So wishing all the best to Alamira. And ನಿಮ್ಮನ್ನ ಕನ್ಸಲ್ಟ್ ಮಾಡೋರ್ಗು here's a suggestion, of course she's available, contact details ಅಂತೆಲ್ಲ ಇರುತ್ತೆ. ಸೊ ವೆರಿ ಸಿಂಪಲ್, ಗೂಗಲ್ ಅಲ್ಲಿ ಬಂದ್ಬಿಟ್ಟು ಪರಿಮಳ ಅಂತ ಹಾಕ್ಬಿಟ್ಟು ಉಲ್ಟಾ ಬರೀರಿ ಅಲಾಮಿರಾ, ನನ್ನ ನಂಬರ್ ಅಲ್ಲಿ ಇರುತ್ತೆ. ಏನ್ ಮೇಡಮ್, RBI ಲೋನ್ ಏನಾದ್ರು ತಗೋಬೇಕಾ ಕನ್ಸಲ್ಟೇಷನ್ಗೆ? ಎಷ್ಟು ನಿಮ್ದು ಕನ್ಸಲ್ಟೇಷನ್? ಮೈ 30-day ಪ್ರೋಗ್ರಾಮ್ ವಿಚ್ ಇಸ್ ಲೈಫ್ ಆಲ್ಟರಿಂಗ್, ಫುಲ್ ಫ್ಯಾಮಿಲಿಗೆ ಹೆಲ್ತಿ ಲೈಫ್ ಸ್ಟೈಲ್ ನಾವು ಏನೇನು ಮಾತಾಡೋದಕ್ಕೂ ಕೈ ಹಿಡಿದು ಎವ್ರಿ ಡೇ ಕರ್ಕೊಂಡು ಹೋಗೋಕ್ಕೆ 3,500 ಅಲ್ಲಿಂದ ಸ್ಟಾರ್ಟ್ ಆಗತ್ತೆ. ಸೊ ಆ್ಯಂಡ್ ಸಂಪೂರ್ಣ ಚಾರ್ಟ್ಸ್ ಕನ್ನಡದಲ್ಲೂ ಇರುತ್ತೆ, ಇಂಗ್ಲಿಷಲ್ಲಿ ಇರುತ್ತೆ. ಸೊ ಯಾರು, ಆ್ಯಂಡ್ ಆಲ್ ಮೈ ವಿಡಿಯೋಸ್ ಆರ್ ಇನ್ ಕನ್ನಡ, ಸೊ ಯಾರು ಔಟ್ ಆಫ್ ಪ್ಲೇಸ್ ಫೀಲ್ ಮಾಡೋ ನೆಸೆಸಿಟಿನೇ ಇಲ್ಲ. ಆ್ಯಂಡ್ ಹೈಲೈಟ್ ಇಸ್, ಒಂದು ಹೆಣ್ಮಗಳು ಆ ಪ್ರೋಗ್ರಾಮ್ ಜಾಯ್ನ್ ಆದಾಗ ಅವ್ರ ಇಡೀ ವಂಶ ಕ್ಯಾನ್ ಚೇಂಜ್. And ಎಷ್ಟೋ ಸರಿ more than the women, it is the husbands will be watching, hey ಇವತ್ತು madam the video ಏನು. So it's like that. So 3,500 in the start agi, depending on what you want. So we have 100 days weight loss packages vargu, couple packages. So nan helodu, ಎಷ್ಟೊಂದು ಜನ ವೆನ್ ದೇ ಕಮ್ ಅಂಡ್ ದೇ ಸೇ ಡಯಾಬಿಟಿಸ್ ಬಂದಿರ್ತಾರೆ, ಮೇಡಮ್ ನಾನು ವೆಯ್ಟ್ ಲಾಸ್ ತಗೋತೀನಿ ಅಂದರೆ ನೆಸೆಸಿಟಿ ಇಲ್ಲ, ನಾನೇ ಬೇಡ ಅಂತೀನಿ. ಬೇಡ ಇಷ್ಟೇ ಸಾಕಂತ, ಮೇಡಮ್ ನಾವು ತಗೋತೀವಿ. ಇಟ್ಸ್ ಲೈಕ್ ವೈ? ಸೊ ದ ಥಿಂಗ್ ಇಸ್, ನಿಮ್ಮ ಹೆಲ್ತ್ ಸ್ಟೇಟಸ್ ಎಲ್ಲಿದೆ, ಎಲ್ಲಿಂದ ನೀವೆಲ್ಲಿ ಬರಬೇಕು, ಅದಕ್ಕೆ ತಕ್ಕನಂಗೆ ವಿ ಹ್ಯಾವ್ ಡಿಫ್ರೆಂಟ್ ಪ್ಯಾಕೇಜಸ್. ಪರಿಮಳ ಜಗ್ಗೇಶ್ 30-day ಗ್ರೂಪ್ ಪ್ರೋಗ್ರಾಮ್, ನನ್ನ ಮೋಸ್ಟ್ ಫೇವ್ರೆಟ್ ಪ್ರೋಗ್ರಾಮ್, ಸ್ಟಾರ್ಟ್ಸ್ ಅಟ್ 3,500. ಸೂಪರ್, ಥ್ಯಾಂಕ್ ಯು ಸೋ ಮಚ್, and see you. God bless. Thank you, Parimala ji.